ಎಲ್ಲರಿಗೂ ನಮಸ್ಕಾರ. ಮತ್ತೆ ಭಾಳ ದಿನಗಳ ನಂತರ ತರಗತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲಸ ಇದು ಸ್ವಲ್ಪ. ಬಟ್ ಇವತ್ತಿನ ತರಗತಿ ನೋಡ್ರಿ, ಬೆಳಗಾವಿ ವಿಭಾಗ ಅಂದರೆ ಬೆಳಗಾವಿ ವಿಭಾಗ ಅಂತ ಕೊಟ್ಟರೆ ನಾವು ಆಲ್ರೆಡಿ ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗಗಳನ್ನು ಕಾಣ್ತೀವಿ. 4ರ ನಿಮ್ಗೆ ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗ ಕಂಪ್ಲೀಟ್ ಆಗಿತ್ತು. ಈಗ ಬೆಳಗಾವಿ ಮುಗಿದ್ಮೇಲೆ ನೆಕ್ಸ್ಟ್ ಈಗ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗನೇ ಇರ್ತದೆ. ಬಟ್ ಬೆಳಗಾವಿ ವಿಭಾಗ ಇದು ಮುಗಿದ್ಮೇಲೆ ನೆಕ್ಸ್ಟ್ ಆ ತರಗತಿ ಅದನ್ನು ಗಮನಿಸಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತ ಕೊಟ್ಟರೆಗಿನ ನಾನು ಆಲ್ರೆಡಿ ಜಿಲ್ಲೆಗಳ ಬಗ್ಗೆ ಕ್ಲಾಸಸ್ ಮಾಡಿದ್ದೀನಿ. ಅದು ಜಿಲ್ಲೆಗಳ ಬಗ್ಗೆ ಆಲ್ರೆಡಿ ಕ್ಲಾಸಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಜಿಲ್ಲೆಗಳ ಬಗ್ಗೆನೇ ಇದೆ ಆಲ್ರೆಡಿ. ಈಗ ನಿಮ್ಗೆ ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ತೆಗೆದು ನೋಡ್ರಿ ನೀವು. ಅಂದರೆ ಭಾಗ 2 ಸಮಾಜ ವಿಜ್ಞಾನ 6ನೇ ತರಗತಿ ಪುಸ್ತಕದಲ್ಲಿದ್ದಂಥ ಎಲ್ಲ ಅಂಕಿಅಂಶಗಳನ್ನು ಇಲ್ಲಿ ಹಾಕಿದ್ದೀವಿ. ಮತ್ತು ಸ್ವಲ್ಪ ಅಪ್ಡೇಟ್ ಬೇರೆ ಮಾಡಿದ್ದೀವಿ. ಅಂದರೆ ನಮಗೆ ಏನು ಟೀಚರ್ಸ್ ಎಕ್ಸಾಮ್ಸ್ ಇದೆಯಲ್ಲ, ಆ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಮತ್ತು ಯಾವುದೋ ಕಾನ್ಸ್ಟೇಬಲ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಮತ್ತು ಬೇರೆ ಯಾವುದಾದ್ರೂ ಎಕ್ಸಾಮಿಗೆ ಸಂಬಂಧಪಟ್ಟಂತೆ 5ರಿಂದ 10ನೇ ತರಗತಿ ನಾವು ಸಮಾಜ ವಿಜ್ಞಾನ ಪುಸ್ತಕ ಓದಬೇಕಲ್ಲ, ಆ ಪುಸ್ತಕದಲ್ಲಿದ್ದಂಥ ಎಲ್ಲ ಅಂಕಿಅಂಶಗಳನ್ನು ಅಪ್ಡೇಟ್ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ಅಲ್ಲಿ ನಿಮಗೆ 5, 6, 7, 8, 9, 10ನೇ ಕ್ಲಾಸ್ ಬುಕ್ದಲ್ಲಿ ಕೆಲವೊಂದು ಪಾಠಗಳಿಗೂ ನಾವು ಮಾಡಿದ್ದೀವಿ. ಅದನ್ನು ಗಮನಿಸ್ರಿ. ಮತ್ತು ಸ್ವಲ್ಪ ಸಿಂಪಲ್ ಆಗಿ ಬೆಳಗಾವಿ ವಿಭಾಗದ ಮೇಲೆ ನಮಗೆ ಸ್ವಲ್ಪ ಅದನ್ನು ಭೂಪಟವನ್ನು ಗಮನಿಸ್ಬೇಕು ನೀವು. ಅಂದರೆ ಕರ್ನಾಟಕದ ಭೂಪಟದಲ್ಲಿ ಬೆಳಗಾವಿ ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳು ನೋಡ್ರಿ. ಇಲ್ಲಿ ನಮ್ಗೆ ಈ ಒಂದು ಪಾರ್ಟ್ ಇದೆಲ್ಲ ಬೆಳಗಾವಿ ವಿಭಾಗ. ಇದು ನಮ್ಗೆ ಟೋಟಲ್ 7 ಜಿಲ್ಲೆಗಳು ಬರ್ತಾವೆ. ಆಮೇಲೆ ನೋಡೋಣ ಅಂತ. ಬೇಕಾದ್ರೆ ಯಾವ್ಯಾವ ಜಿಲ್ಲೆಗಳು ಅಂತ ಕೇಸಿ ಈ ಒಂದು ಮ್ಯಾಪ್ನಾಗ ಬೇಕಾದ್ರೆ ಗಮನಿಸ್ರಿ. ಮುಂದೆ ನಿಮ್ಗೆ ಗೊತ್ತಾಗ್ತಾವ, ಒಂದೊಂದು ಗೊತ್ತಾಗ್ತಾವ. ಬಟ್ ಏನು ಮಾಡ್ಕೋಬೇಕಂತ ಕೊಟ್ಟರೆ ನೀವು ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೋಬೇಕು. ಈಗ ನಾನು ಹೇಳೋದು ಯಾವ ಪುಸ್ತಕದಲ್ಲಿ ಐತೆ ಮಾಹಿತಿ, ನಮಗೆ ಸಮಾಜ ವಿಜ್ಞಾನ ಪುಸ್ತಕ 6ನೇ ತರಗತಿ ಅದು. ಮತ್ತು 6ನೇ ತರಗತಿ 2ನೇ ಭಾಗ ಅದರಲ್ಲಿದೆ. ನಾವಿಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರೆಗಿನ ಇದೇನಿದೆಯಲ್ಲ ಟೋಟಲ್ ಇದೆಲ್ಲ ಬೆಳಗಾವಿ ವಿಭಾಗ ಅದು ಗಮನಿಸ್ಬೇಕಂತ ನೋಡ್ಬೇಕು ನೀವು. ನೋಡ್ಕೇಸೆ ಮತ್ತೆ ಎಷ್ಟು ಜಿಲ್ಲೆಗಳು ಬರ್ತಾವ, ಏನು ಇಂಪಾರ್ಟೆಂಟ್ ಐತೆ, ಮತ್ತು ಇಲ್ಲಿ ನಮ್ಮ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ 6ನೇ ತರಗತಿ ಪುಸ್ತಕದಲ್ಲಿ ಏನು ಕೊಟ್ಟಾನ ಅದನ್ನು ನೋಡ್ಕೇಸಿ ಅಪ್ಡೇಟ್ ಮಾಡ್ಕೇರಿ. ಮತ್ತು ಇನ್ನೂ ಬೇಕಾದ್ರೆ ಡಿಟೇಲ್ ಆಗಿ ಯಾವುದನ್ನ ನೋಟಿಫಿಕೇಶನ್ ಆದಾಗ ಹೇಳಮಂತ. ಬಟ್ ಈಗ ಸದ್ಯದಲ್ಲೇ 6ನೇ ತರಗತಿ ಪುಸ್ತಕದಲ್ಲಿ ಏನೈತಲ್ಲ ಅದನ್ನ ನೋಡೋಣ ಅಂತ. ಒಂದೊಂದೇ ನೋಡೋಣ. ಫಸ್ಟ್ ನೀವು ಗಮನಿಸ್ಬೇಕು, ಸ್ವಲ್ಪ ಇಮೇಜ್ ನೋಡ್ಕೇರಿ. ಸ್ವಲ್ಪ ಇಮೇಜ್ ಅಂತ ಕೊಟ್ಟರೆ ಇದ್ರ ಬಗ್ಗೆ ಮುಂದೆ ಎಕ್ಸ್ಪ್ಲೇಷನ್ ಇದೆ. ಬಟ್ ಸ್ವಲ್ಪ ಒಂದ್ಸಲ ಗಮನಿಸ್ಬೇಕು. ನಮಗೆ ಗಮನಿಸಿದ ಮೇಲೆ ನಿಮಗೆಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗ್ತದ. ನಮಗೆ ಒಂದೊಂದೇ ನೋಡ್ರಿ, ಒಂದೊಂದು ಪಾಯಿಂಟ್ಗಳು ಭಾಳ ಇಂಪಾರ್ಟೆಂಟ್ ಅದಾವ. ಮತ್ತು ಭಾಳಷ್ಟು ಸ್ಲೈಡ್ ಅದಾವ. ಮಿನಿಮಮ್ ನಿಮ್ಗೆ 1.5 ತಾಸು ಕ್ಲಾಸ್ ಆಗ್ತದೆ. ಮಿನಿಮಮ್ 1.5 ತಾಸು ಕ್ಲಾಸ್ ಅದು ಅಷ್ಟು ದೊಡ್ಡದು ಅಂತ. ನಮ್ಗೆ ಬೆಳಗಾವಿ ವಿಭಾಗ ಅದು 6ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇದ್ದಂಥ ಒಂದು ಮಾಹಿತಿ ಮಾತ್ರ. ಮತ್ತೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ, ಸ್ವಲ್ಪ ಗೊತ್ತಿರ್ಬೇಕಂದ್ರೆ ನೋಡ್ರಿ. ಈಗ ಸದ್ಯಕ್ಕೆ ಸಿಂಪಲ್ ಆಗಿ ಬೆಳಗಾವಿ ವಿಭಾಗ ನಮ್ಗೆ ಫಸ್ಟ್ ಇದಿರ್ಬೇಕ ಒಂದು ತಿಳ್ಕರಿ ನೀವು. ಓನ್ಲಿ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಮಾಹಿತಿ ಅಲ್ಲ, ಬೆಳಗಾವಿ ವಿಭಾಗ ಅಲ್ಲಿ ಟೋಟಲು 7 ಜಿಲ್ಲೆಗಳು ಬರ್ತಾವ. ಅವೆಲ್ಲ ನೋಡಮಂತ ಯಾವ್ಯಾವ ಬರ್ತಾವ ಅಂತ ಕೇಸೆ. ಬಟ್ ನಮಗೆ ನೋಡಪ್ಪ ಇಲ್ಲಿ ನಮ್ಮ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ತೆಗೆದ ತಕ್ಷಣನೇ ಈ ಒಂದು ಲೈನ್ ಐತಿ. ಯಾವ್ದು ಹೇಳ್ರಿ, ಬೆಳಗಾವಿ ವಿಭಾಗದ 4 ಜಿಲ್ಲೆಗಳಂತ ಐತಿ. ನಮಗೆ ಟೋಟಲ್ ಈಗ ಎಷ್ಟು ಪ್ರೆಸೆಂಟು 7 ಜಿಲ್ಲೆಗಳಿದಾವಲ್ಲಿ. ಅಲ್ಲಿ ಎಲ್ಲಿ ಹೇಳ್ರಿ, ಬೆಳಗಾವಿ ವಿಭಾಗದಲ್ಲಿ. ಬಟ್ ನಮಗೆ ಏನು ಗಮನಿಸ್ಬೇಕಂತ ಕೊಟ್ರಿಗಿನ ಬೆಳಗಾವಿ ವಿಭಾಗದ 4 ಜಿಲ್ಲೆಗಳು 1956ರ ನೋಡ್ರಿ 1956ರ ವರೆಗೆ 1956ರವರೆಗೆ ಮುಂಬೈ ಪ್ರಾಂತ್ಯದಲ್ಲಿದ್ದವು. ಅದು ಭಾಳ ಇಂಪಾರ್ಟೆಂಟು. ಅದು ಗಮನಿಸ್ಬೇಕಂದ್ರೆ ಬೆಳಗಾವಿ ಜಿಲ್ಲೆದಾಗ ಮೇನು ಪ್ರಮುಖ 4 ಜಿಲ್ಲೆಗಳಿದ್ದು ಫಸ್ಟಿಗೆ. ಆಮೇಲೆ 3 ಜಿಲ್ಲೆ ಹೊಸ ರಚನೆ ಆಗ್ಯಾವ. ಈಗ ಸದ್ಯಕ್ಕೆ 7 ಇದಾವ. ಬಟ್ ಬೆಳಗಾವಿ ವಿಭಾಗದ 4 ಜಿಲ್ಲೆಗಳಿದ್ವಲ್ಲ, ಆ 4 ಜಿಲ್ಲೆಗಳು ಈ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿದ್ವು. ಯಾವ ಪ್ರಾಂತ್ಯ ಹೇಳ್ರಿ, ಮುಂಬೈ ಪ್ರಾಂತ್ಯ. ಈಗ ನೋಡ್ರಿ ಎಕ್ಸಾಂಪಲ್, ಈಗ ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ 1956ಕ್ಕಿಂತ ಮುಂಚೆ ಮದ್ರಾಸ್ ಪ್ರಾಂತ್ಯದಲ್ಲಿ ಅಂತ ಓದ್ತೀವಿ ನಾವು. ಅದ್ರಾಗ ಇಂಪಾರ್ಟೆಂಟು ಇಲ್ಲಿ 1956ಕ್ಕಿಂತ ಮುಂಚೆ ಬೆಳಗಾವಿ ವಿಭಾಗದ 4 ಜಿಲ್ಲೆಗಳು ಮುಂಬೈ ಪ್ರಾಂತ್ಯದಲ್ಲಿದ್ದವು. ಅದು ಗಮನಿಸ್ಬೇಕು. ಅವು ಯಾವ್ಯಾವ ಅಂತ ಮುಂದೆ ಬೇಕಾದ್ರೆ ನೋಡೋಣ ಅಂತ. ಒಂದೊಂದೇ ನೀವು ಅಪ್ಡೇಟ್ ಮಾಡ್ಕೋಬೇಕು, ತಿಳ್ಕೊಂತ ಹೋಗ್ಬೇಕು. ಅಂದ್ರೆ ಏನು ನಮಗೇನು 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಐತಲ್ಲ ಅಷ್ಟು ಮಾಹಿತಿ ಹಾಕಿನಿ. ಸರಿಯಾಗಿ ಗಮನಿಸ್ಬೇಕು, ನೋಡ್ಬೇಕು, ಓದ್ತಿರ್ಬೇಕು. ಒಟ್ಟ ಓದೋದು ಮಾತ್ರ ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು. ನೋಡ್ರಿ ಇಲ್ಲಿ ನಮ್ಗೆ ಈ ವಿಭಾಗದ ಅಂತ ಐತಿ. ಒಂದು ನೆನ್ಪಿಡ್ಗಾರಿ, ಇದು 1.5 ತಾಸು ಕ್ಲಾಸ್ ಆಗ್ತದ. ನೀವು ಮತ್ತೆ ಈ ಕ್ಲಾಸ್ ಮುಗಿದ ಮೇಲೆ ಅಂದ್ರೆ ಈ ಕ್ಲಾಸ್ ಕೇಳಿದ್ರೆ ನೀವು 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಓದ್ರಿ, ಸ್ವಲ್ಪ ಈಸಿ ಅನಿಸ್ತದೆ ನಿಮಗೆ. ಅದು ತಿಳ್ಕೊರಿ, ಭಾಳ ಇಂಪಾರ್ಟೆಂಟು. ಇಲ್ಲಿ ಈ ವಿಭಾಗದ ಅಂತ ಕೊಟ್ರಿಗಿನ ಬೆಳಗಾವಿ ವಿಭಾಗದ ಅದು ಗಮನಿಸ್ರಿ. ಧಾರವಾಡ ಜಿಲ್ಲೆಯನ್ನು ನೋಡ್ರಿ, ನಮಗ ಬೆಳಗಾವಿ ವಿಭಾಗದ ಧಾರವಾಡ ಜಿಲ್ಲೆಯನ್ನು 1997ರಲ್ಲಿ ವಿಭಜಿಸಿ, ಅದು ಗಮನಿಸಬೇಕು. ಅಂದರೆ 1997ರಲ್ಲಿ ಧಾರವಾಡ ಜಿಲ್ಲೆಯನ್ನು ಡಿವೈಡ್ ಮಾಡಿಕೆಸೆ
ಹಾವೇರಿ ಜಿಲ್ಲೆ ಮತ್ತು ಗದಗ ಜಿಲ್ಲೆಗಳನ್ನು ರಚಿಸಲಾಯಿತು. ಅದು ಗಮನಿಸ್ಬೇಕು. ಫಸ್ಟಿಗೆ ಸ್ಟಾರ್ಟಿಂಗ್ ಇರೋದೆ 4 ಜಿಲ್ಲೆಗಳು. ಬಟ್ 1997ರಾಗ ಹಾವೇರಿ ಜಿಲ್ಲೆ ಮತ್ತೆ ಆ ಗದಗ ಜಿಲ್ಲೆಯನ್ನು ರಚನೆ ಮಾಡ್ತಾರೆ. ಯಾವ ಡಿಸ್ಟ್ರಿಕ್ಟಿಂದ ಪ್ರತ್ಯೇಕ ಮಾಡ್ತಾರ? ಧಾರವಾಡ ಜಿಲ್ಲೆಯಿಂದ. ಅದು ಗಮನಿಸ್ಬೇಕು. ಮತ್ತು ಅಂತ ಐತೆ ನೋಡ್ರಿ, ಮತ್ತು ಬಿಜಾಪುರ ಅಂದ್ರೆ ಈ ಸದ್ಯಕ್ಕೆ ವಿಜಯಪುರ ಜಿಲ್ಲೆ ನೋಡ್ರಿ, ವಿಜಯಪುರ ಜಿಲ್ಲೆಯನ್ನು ವಿಭಜಿಸಿ ಯಾವ ಜಿಲ್ಲೆ ಡಿವೈಡ್ ಮಾಡಿದ್ರ ಅಂತ ಕೊಟ್ರಾಗಿನ ಬಾಗಲಕೋಟೆ ಜಿಲ್ಲೆ. ಅಂದ್ರೆ ನಮಗೆ ಫಸ್ಟಿಗೆ ಮೂಲತಃ ಬೆಳಗಾವಿ ವಿಭಾಗದಲ್ಲಿ 4 ಜಿಲ್ಲೆಗಳಿದ್ದವ. ಮತ್ತೆ 2 ಹೊಸ ಜಿಲ್ಲೆ ಮತ್ತೊಂದು ಹೊಸ ಜಿಲ್ಲೆ ಸೇರಿಕೆಸಿ ಟೋಟಲ್ 7 ಜಿಲ್ಲೆಗಳಾಗ್ಯಾವ. ಅಂದ್ರೆ ಆ ಹೊಸ ಜಿಲ್ಲೆಗಳು ಯಾವ ಅಂತ ಕೊಟ್ರೆ ಒಂದು ಹಾವೇರಿ, ಇನ್ನೊಂದು ಗದಗ, ಇನ್ನೊಂದು ಕೊಟ್ರಾಗಿನ ಬಾಗಲಕೋಟೆ. ನೋಡಿಕೆಸಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಟೋಟಲ್ 7 ಜಿಲ್ಲೆಗಳಿದಾವೆ. ಅವು ಯಾವ್ಯಾವ ಅಂಬದ್ಗೂ ನೀವು ಮುಂದಿನ ಒಂದು ಸ್ಲೈಡ್ನಾಗ ನೋಡುವಂತ್ರಿ. ಕರೆಕ್ಟಾಗಿ ನೋಡ್ಕೇರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ಅಂದ್ರೆ ಓದ್ಬೇಕಂತ ಓದಿಕೆಸೆ ಸರಿಯಾಗಿ ಏನು ಮಾಡ್ಕೋಬೇಕು, ನೆನಪಿಟ್ಕೋಬೇಕು. ನಮಗೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಏನೈತೆ ಅಂತ ಎಲ್ಲ ಡೀಟೇಲ್ಸ್ ಆಗಿ ನೋಡೋಣ. ಅದು ನೀವು ಗಮನಿಸ್ಬೇಕು. ನೋಡ್ರಿ ಇಲ್ಲಿ ಈ ವಿಭಾಗದಲ್ಲಿ ಅಂತ ಮತ್ತೆ ನೀವು ಕಾಮನ್ ಆಗಿ ತಿಳ್ಕೊಬೇಕು. ಈ ವಿಭಾಗ ಅಂದ್ರೆ ಮತ್ತೆ ಯಾವ ವಿಭಾಗ ಅಂದ್ರೆ ಹಿಂದಗಡೆ ಮ್ಯಾಲೆ ಐತಲ್ಲ ಯಾವ್ದು ನೋಡ್ರಿ, ಬೆಳಗಾವಿ ವಿಭಾಗ ಅದು ತಿಳ್ಕೊಬೇಕು. ಇಲ್ಲಿ ಬೆಳಗಾವಿ ವಿಭಾಗದಲ್ಲಿ ಇಂದು 7 ಜಿಲ್ಲೆಗಳಿವೆ. ಅಂದ್ರೆ ಟೋಟಲ್ ಪ್ರೆಸೆಂಟ್ 7 ಜಿಲ್ಲೆಗಳು ಬರ್ತಾವೆ. ಎಲ್ಲಿ ಅಂತ ಕೊಟ್ರೆ ಬೆಳಗಾವಿ ವಿಭಾಗದಲ್ಲಿ. ಮತ್ತೆ ಅವು ಯಾವ್ಯಾವಪ್ಪ ಅಂತ ಕೊಟ್ರೆ ನೋಡ್ರಿ, ಇಲ್ಲಿ ಗಮನಿಸ್ರಿ. ಇಲ್ಲಿ ನಮಗೆ ಇಂಪಾರ್ಟೆಂಟು ಇಲ್ಲಿ ಬೆಳಗಾವಿ, ಆಮೇಲೆ ಧಾರವಾಡ, ಇಲ್ಲಿ ಹಾವೇರಿ ಐತೆ, ಆಮೇಲೆ ಗದಗ ಐತೆ, ಆಮೇಲೆ ವಿಜಯಪುರ, ಆಮೇಲೆ ಬಾಗಲಕೋಟೆ, ಮತ್ತೆ ಆಮೇಲೆ ಉತ್ತರ ಕನ್ನಡ ಜಿಲ್ಲೆ. ನಿಮ್ಗೆ ಇವೇನಿದಾವಲ್ಲ ಏನು ನೋಡ್ರಿ, ಇಲ್ಲಿ ಒಂದು ಫಸ್ಟಿಗೆ ಬೆಳಗಾವಿ, ಆಮೇಲೆ ಧಾರವಾಡ, ಆಮೇಲೆ ವಿಜಯಪುರ, ಆಮೇಲೆ ಉತ್ತರ ಕನ್ನಡ ಜಿಲ್ಲೆ. ಮೂಲತಃ ಬೆಳಗಾವಿ ಜಿಲ್ಲೆ ಫಸ್ಟೇ ಇದ್ದು ನಮ್ಗೆ ಹೊಸ ಜಿಲ್ಲೆಯಾಗಿ ರಚನೆ ಆಗಿದ್ಯಾವ ಅಂತ ಕೊಟ್ರೆ ಒಂದು ಹಾವೇರಿ, ಒಂದು ಗದಗ, ಆಮೇಲೆ ಬಾಗಲಕೋಟೆ. ಟೋಟಲ್ ಈಗ ಎಷ್ಟು ಪ್ರೆಸೆಂಟ್ ಜಿಲ್ಲೆಗಳಿದಾವೆ ಅಂತ ಕೊಟ್ರೆ ಬೆಳಗಾವಿ ವಿಭಾಗದಲ್ಲಿ 7 ಇದಾವೆ. ಟೋಟಲ್ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದಾವೆ. ಅದು ನಿಮಗೆ ಗೊತ್ತಿರಬೇಕು. ಒಂದೊಂದು ನಿಮಗೆ ಗೊತ್ತಾಗ್ತಾವೆ. ಸರಿಯಾಗಿ ಏನು ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಈಗ ಸಿಂಪಲ್ ಆಗಿ ಒಂದೊಂದೇ ನಮ್ಗೆ ಗಮನಿಸ್ಬೇಕಂದ್ರೆ ಇಮೇಜ್ ಗಮನಿಸ್ಬೇಕು. ಇಮೇಜ್ ಗಮನಿಸಿದ್ರೆ ಮಾತ್ರ ನಿಮಗೊಂದು ಐಡಿಯಾ ಬರ್ತದೆ. ಭಾಳ ಇಂಪಾರ್ಟೆಂಟ್. ಫಸ್ಟ್ ಮತ್ತೆ ಇನ್ನೊಂದು ಗೊತ್ತಿರಬೇಕು, ಪೀಸ್ಫುಲ್ ಮೈಂಡ್ ಇರ್ಬೇಕು. ನಾವು ನೋಡ್ತಿರ್ಬೇಕು ಅದು ಎಕ್ಸಾಮಿಗೆ ಬರೋದಿಲ್ಲ. ಆಮೇಲೆ ಅದು ನಮಗೇನು ಕೊಟ್ಟಾನ ಗೌರ್ಮೆಂಟ್ ಪುಸ್ತಕದಲ್ಲಿ ಅವ್ರನ್ನ ಸರಿಯಾಗಿ ಏನು ಮಾಡೋದ್ರಿ, ಗಮನಿಸ್ಬೇಕು. ನಾವು ಕ್ವಶನ್ ಪೇಪರ್ ಪ್ರಕಾರ ನೋಡ್ರಿ, ಇಲ್ಲಿ ಬೆಳಗಾವಿ ವಿಭಾಗ ಅಂತ ಐತೆ, ಅದು ನೆನ್ಪಿಟ್ಕೋಬೇಕು ನೀವು. ಮತ್ತೆ ಕೆಳಗಡೆ ನೋಡ್ರಿ, ಬೆಳಗಾವಿ ವಿಭಾಗವನ್ನು ಅದು ಗಮನಿಸ್ಬೇಕು. ಟೋಟಲ್ ಬೆಳಗಾವಿ ಜಿಲ್ಲೆ ಅಲ್ಲ, ಬೆಳಗಾವಿ ವಿಭಾಗವನ್ನು ಒಂದು ಕಾಲದಾಗ ಅಂದ್ರೆ ಒಂದು ಟೈಮಿಗೆ ರಾಷ್ಟ್ರಕೂಟರು ಮತ್ತೆ ತದನಂತರ ಬಹುಮನಿ ಅರಸರು ಆಳ್ವಿಕೆ ನಡೆಸಿದಾರ ಅಂತ ಐತಿ. ಅದನ್ನ ಗಮನಿಸಬೇಕು. ಅದು ಸಂಬಂಧಪಟ್ಟಂತೆ ಇಮೇಜ್ ಬೇರೆ ಇದೆ. ನಿಮಗೆ ಕರ್ನಾಟಕ ಇತಿಹಾಸದಲ್ಲಿ ಅದ್ರ ಬಗ್ಗೆ ಡಿಟೇಲ್ ಆಗಿ ನೋಡೋಣ ಅಂತ ಸರಿಯಾಗಿ ತಿಳ್ಕೊಬೇಕಂತ ನೋಡ್ತಾ ನಿಮ್ಗೆ ಏನಂತ ಹೇಳ್ರಿ, ಡೀಟೇಲ್ಸ್ ಮಾಹಿತಿ ಬರಬೇಕು. ಭಾಳ ಇಂಪಾರ್ಟೆಂಟು, ಸರಿಯಾಗಿ ಗಮನಿಸ್ರಿ. ಮತ್ತೆ ಇನ್ನೊಂದು ಏನಂತ ಕೊಟ್ರಿಗಿನ 6ನೇ ತರಗತಿ ಪುಸ್ತಕದಲ್ಲಿ ಐತಿಲ್ಲ ಅಷ್ಟು ಇನ್ಫಾರ್ಮೇಶನ್ ಐತಿ. ಮತ್ತೆ ಜಾಸ್ತಿ ಏನು ಇನ್ಫಾರ್ಮೇಶನ್ ಇಲ್ಲ. ನೋಡ್ಬೇಕಂದ್ರೆ ಏನು ನೋಡ್ರಿ, ಇಲ್ಲಿ ಸದ್ಯಕ್ಕೆ ನಮ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅದು ಗಮನ. ಕಿತ್ತೂರು ಅದು ಬೆಳಗಾವಿ ಡಿಸ್ಟಿಕ್ ಬರ್ತದಲ್ಲಪ್ಪ. ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದಾರಂತ ಐತೆ. ಅದು 6ನೇ ತರಗತಿ ಪುಸ್ತಕದಲ್ಲಿ ಐತೆ. ಮತ್ತೆ ಕೆಳಗಡೆ ಆನಂತರ ಸಂಗೊಳ್ಳಿ ರಾಯಣ್ಣ ಹೌದಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ಅದು ನಮಗೆ ಅವಿಸ್ಮರಣೀಯ ಅಂತ ಐತೆ. ಅಂದ್ರೆ ನಮಗೆ ಈ ಒಂದು ಇದ್ರ ಬಗ್ಗೆ ಅಂದ್ರೆ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಗಮನಿಸೋಣ ಅಂತ. ಬಟ್ ನಮಗೇನು ಗೊತ್ತಾ, ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. ನಮಗೆ ಬೆಳಗಾವಿ ಜಿಲ್ಲೆ ಬಗ್ಗೆ ಸ್ಟಡಿ ಮಾಡುವ ಸಂದರ್ಭದಲ್ಲಿ ಸರಿಯಾಗಿ ಗಮನಿಸ್ರಿ. ಮತ್ತೆ ಇನ್ನೊಂದು ಏನು ತಿಳ್ಕೊಬೇಕಂತ ಕೊಟ್ರಿಗಿನ ಈ ಬೆಳಗಾವಿ ವಿಭಾಗ ಅಂದ್ರೆ ಬೆಳಗಾವಿ ವಿಭಾಗದಲ್ಲಿ ಹರಿಯುವ ಪ್ರಮುಖ ನದಿಗಳು ನಿಮಗೆಲ್ಲ 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ 6ನೇ ಕ್ಲಾಸ್ ಮಕ್ಕಳಿಗೆಲ್ಲ ಕೇಳೇ ನಾವು ಅವು ಬೇಡ. ನಮಗೇನೈತೆ ಹೇಳ್ರಿ, ನಮಗೆ ಟಿಕ್ ಹಾಕೋದ್ರಾಗ ಅಂದ್ರೆ ಒಂದು ಕ್ವಶನ್ 4 ಆಪ್ಷನ್ಸ್ ಏನು ಬರ್ತಾವ ಅಂತ ಅದನ್ನ ಗಮನಿಸೋಣ ಅಂತ. ಒಂದೊಂದೇ ನೋಡ್ಕೋಬೇಕು ನೋಡಪ್ಪ. ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಎಕ್ಸ್ಪ್ಲೇಷನ್ ಮಾಡಕ್ಕೆ ಹೋದ್ರೆ ಮತ್ತೆ ಒಂದು ತಾಸು ಅದೇ ಹಿಡಿತದೆ. ಅದು ನಮಗೇನು ಇಂಪಾರ್ಟೆಂಟು 5ರಿಂದ 10ನೇ ತರಗತಿ ಪುಸ್ತಕದಲ್ಲಿ ಏನು ಕೊಟ್ಟಾನ ಅದು ಫಸ್ಟ್ ಗಮನಿಸ್ಬೇಕು. ಆಮೇಲೆ ಟೋಟಲ್ ಪೂರ್ತಿ ಡೆಪ್ತ್ ಆಗಿ ಸ್ಟಡಿ ಮಾಡಮ್ಮ. ಫಸ್ಟ್ ನೋಡಮ್ಮ ಇದು 5ರಿಂದ 10ನೇ ತರಗತಿ ಏನೈತೆ ಅಂತ ನಮಗಿಲ್ಲಿ ನೋಡ್ರಿ, ಇಲ್ಲಿ ಬೆಳಗಾವಿ ವಿಭಾಗದಲ್ಲಿ ಹರಿಯುವ ಪ್ರಮುಖ ನದಿಗಳು ಅಂದ್ರೆ ಟೋಟಲ್ ಬೆಳಗಾವಿ ಡಿಸ್ಟಿಕ್ ಅಷ್ಟೇ ಅಲ್ಲ, ಬೆಳಗಾವಿ ವಿಭಾಗದಲ್ಲಿ ಟೋಟಲ್ 7 ಜಿಲ್ಲೆಗಳಿದಾವಲ್ಲ. 7 ಜಿಲ್ಲೆದಾಗ ಯಾವ್ಯಾವ ನದಿಗಳು ಹರಿತ್ಯಾವಂತ ಅಂದ್ರೆ ಬೆಳಗಾವಿ ವಿಭಾಗದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವ್ಯಾವ ಅಂತ ಕೊಟ್ರೆಗಿನ ಒಂದು ನೋಡ್ರಿ, ಕೃಷ್ಣ ಆಮೇಲೆ ಮಲಪ್ರಭಾ, ಘಟಪ್ರಭಾ, ಆಮೇಲೆ ಭೀಮಾ, ಕಾಳಿ ಭಾಳ ಫೇಮಸ್ಸು ಯಾವ ಜಿಲ್ಲೆದಾಗ, ಉತ್ತರ ಕನ್ನಡ ಜಿಲ್ಲೆದಾಗ ಅದು ಗಮನಿಸ್ಬೇಕು. ಆಮೇಲೆ ತುಂಗಭದ್ರ ಭಾಳ ಫೇಮಸ್ ರೀ ನದಿಗಳು. ನಮಗೆ ನೋಡ್ಬೇಕಂತ ನಮಗೇನು ಗೊತ್ತಾ,
6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಇಷ್ಟು ನದಿಗಳ ಬಗ್ಗೆ ಮೆನ್ಷನ್ ಮಾಡ್ಯಾನ. ಅಷ್ಟು ನಿಮ್ಗೆ ನದಿಗಳ ಬಗ್ಗೆ ತಿಳಿಸ್ತೀನಿ. ಬೇಕಾದ್ರೆ ಒಂದ್ಸಲ ಆ ಇಮೇಜನ್ನ ಬೇಕಾದ್ರೆ ಅದು ನೋಡ್ಕೇರಿ, ಸರಿಯಾಗಿ ನೋಡ್ಕೇಸಿ ಗಮನಿಸ್ಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ನಮಗೆ ಬೆಳಗಾವಿ ವಿಭಾಗದಲ್ಲಿ ಮೇನ್ ಪ್ರಮುಖ ನೋಡ್ರಿ, ಇಲ್ಲಿ ಒಂದೊಂದೇ ಇದು. ಮತ್ತೆ ಈಗ ಒಂದು ತಿಳ್ಕರಿ, ಇನ್ನು ಜಿಲ್ಲೆಗಳ ಬಗ್ಗೆ ಮಾಹಿತಿ ಸ್ಟಾರ್ಟ್ ಆಗಿಲ್ಲ. ಟೋಟಲ್ ಓಲ್ ಆ್ಯಂಡ್ ಸೋಲ್ ಅಂತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದು. ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇನ್ನು ಬರ್ತಾವ ಮುಂದೆ. ನೋಡ್ರಿ ಇಲ್ಲಿ ಸದ್ಯಕ್ಕೆ ಇಲ್ಲಿ ವಿಜಯಪುರ ಜಿಲ್ಲೆ ಅಂದರೆ ವಿಜಯಪುರ ಅಂದರೆ ಬಿಜಾಪುರ ಜಿಲ್ಲೆ ಮತ್ತೆ ಬಾಗಲಕೋಟೆ ಜಿಲ್ಲೆಗಳು ತೋಟಗಾರಿಕೆ, ಅದು ಗಮನಿಸ್ಬೇಕು. ತೋಟಗಾರಿಕೆ ಬೆಳೆಗಳಿಗೆ ಹೆಸರುವಾಸಿಯಾಗಿವೆ. ಹಿಂಗೆ ಕೇಳ್ತಾನೆ ಪ್ರಶ್ನೆ, ಏನಂತ ಕೊಡ್ತಾನಂತ ಕೊಟ್ರಿಗಿನ ಈ ಕೆಳಕಂಡ ಯಾವ ಜಿಲ್ಲೆಗಳು ತೋಟಗಾರಿಕೆ, ನೋಡ್ರಿ ತೋಟಗಾರಿಕೆ ಬೆಳೆಗಳಿಗೆ ಹೆಸರುವಾಸಿಯಾಗಿವೆ ಅಂತ ಕೊಟ್ರೆ ಒಂದೊಂದು ಆಪ್ಷನ್ಸ್ನಾಗ ಎರಡೆರಡು ಕೊಟ್ರೆ ನಾವೇನು ಹಾಕ್ಬೇಕಲ್ರಿ, ಒಂದು ವಿಜಯಪುರ ಹಾಕ್ಬೇಕು, ಇನ್ನೊಂದು ಕೊಟ್ರೆ ಬಾಗಲಕೋಟೆ ಹಾಕ್ಬೇಕು. ನೋಡ್ರಿ ಬಾಗಲಕೋಟೆದಾಗ ಮತ್ತೆ ಕಬ್ಬಿಣದ ಅದಿರುಗುಣ ಐತೆ, ಅದು ಗಮನಿಸ್ಬೇಕು, ನೋಡ್ಬೇಕಂತ. ನೋಡ್ರಿ ಒಂದ್ಸಲ ಯಾವ ತೋಟಗಾರಿಕೆ ಬೆಳೆಗಳು ನಮಗ ನೋಡ್ರಿ, ಸಾಮಾನ್ಯವಾಗಿ ವಿಜಯಪುರ ಅಂದ ತಕ್ಷಣ ನಮಗ ದ್ರಾಕ್ಷಿ ಫೇಮಸ್ ಹೌದಲ್ಲ, ಅದು ತೋಟಗಾರಿಕೆ ಬೆಳೆನೇ. ನೋಡ್ಬೇಕು ನೋಡ್ರಿ ಇಲ್ಲಿ ಕೆಳಗಡೆ ಎಲ್ಲ ಹಾಕಿವಿ, ನಮಗೆಲ್ಲ ಇಮೇಜ್ ಹೆಂಗ್ ಬಂದಾವ, ಸೌತೆಕಾಯಿ ಗೀತೆಕಾಯಿ ಇದು ನೋಡಪ್ಪ ತೋಟಗಾರಿಕೆ ಬೆಳೆಗಳು. ಒಂದ್ಸಲ ಗಮನಿಸ್ರಿ. ಬಟ್ ಯಾವ್ಯಾವ ಬರ್ತಾವ ಅಂತ ಬರ್ಕೊಳ್ಳೋದಲ್ಲ, ನಮಗೇನಪ್ಪ ತೋಟಗಾರಿಕೆ ಬೆಳೆಗಳಿಗೆ ಹೆಸರುವಾಸಿಯಾದ ಜಿಲ್ಲೆಗಳು. ನಮಗ ಒಂದು ವಿಜಯಪುರ, ಇನ್ನೊಂದು ಕೊಟ್ಟರಿಗಿನ ಬಾಗಲಕೋಟೆ. ಇದು ನಮಗ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿಗೂ ಮೆನ್ಷನ್ ಆಗ್ಯದ. ಅದು ಮೆನ್ಷನ್ ಆಗಿದ್ದೆ ನಿಮಗೆ ಹೇಳಿದ್ದು ನಾವು, ಮತ್ತೆ ಹೊಸದು ಏನು ಹೇಳಿಲ್ಲ. ಬಟ್ ನೋಡ್ಬೇಕು, ಇನ್ನೂ ಭಾಳಷ್ಟು ಕ್ಲಾಸ್ ಐತೆ, ಭಾಳ ಇಂಪಾರ್ಟೆಂಟು. 5 to 10th ಪುಸ್ತಕ ಸರಿಯಾಗಿ ಗಮನಿಸ್ಬೇಕು, ಒಂದ್ಸಲ ನೋಡಿಬಿಡೋಕೆ ಅಂತ ಕರೆಕ್ಟಾಗಿ ಓದ್ಬೇಕು. ನೋಡಿ ನೆಕ್ಸ್ಟ್ ಈಗ ಇಲ್ಲಿ ಕಲೆ ನೋಡ್ರಿ, ಇನ್ನೊಂದು ಗೊತ್ತಿರ್ಬೇಕು. ಕಲೆ ಅಂತ ಕೊಟ್ಟರೆ ಯಾವ್ದು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಲ್ಲ, 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ, ಅದು ತಿಳ್ಕೋಬೇಕು. ಇಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ ನೋಡ್ರಿ ಇಷ್ಟೇ ಇದಾವೆ. ಅಂದರೆ ಕಲೆಗೆ ಸಂಬಂಧಪಟ್ಟ ಮಾಹಿತಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ, ಸಂಗೀತಕ್ಕೆ ಸಂಬಂಧಪಟ್ಟ ಮಾಹಿತಿ, ಜನಪದ ಮತ್ತು ನಾಟಕಕ್ಕೆ ಸಂಬಂಧಪಟ್ಟ ಮಾಹಿತಿ. ಅಂದರೆ ಬೆಳಗಾವಿ ವಿಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಏನು ಕೊಟ್ಟಾನ ನೋಡ್ರಿ. ನಮಗೆ ಇಂಪಾರ್ಟೆಂಟು ಭಾರತ ರತ್ನ, ಅದು ಗಮನಿಸ್ಬೇಕು. ಭಾರತ ರತ್ನ ಪಂಡಿತ್ ಭೀಮ್ಸೇನ್ ಜೋಶಿ, ಅದು ಗಮನಿಸ್ಬೇಕು. ಇದೇ ವಿಭಾಗದವರು, ಇವರಿಗೆ 2009 ಭಾರತ ರತ್ನ ಬಂದದ. ಭಾರತ ರತ್ನ ಪ್ರಶಸ್ತಿ 8 ಅನೌನ್ಸ್ ಮಾಡಿ 9 ಕೊಟ್ಟಾರ. ಭಾರತ ರತ್ನ ಪಂಡಿತ್ ಭೀಮ್ಸೇನ್ ಜೋಶಿ ಮತ್ತೆ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಇವರೆಲ್ಲ ಫೇಮಸ್ ರೀ, ಫೇಮಸ್ ಸಂಗೀತಗಾರರು, ಅದು ತಿಳ್ಕೋಬೇಕು. ಆಮೇಲೆ ನೋಡ್ರಿ ಇಲ್ಲಿ ಬಾಲೆ ಖಾನ್, ಅಲ್ಲಿ ಬ್ರಾಕೆಟ್ನಾಗ ಸಿತಾರ್ ವಾದಕರು, ಅದು ಗಮನಿಸ್ಬೇಕು. ಆಮೇಲೆ ವಿದೂಷಿ ಗಂಗೂಬಾಯಿ ಹಾನಗಲ್, ಅದು ತಿಳ್ಕರ್ ಇಂಪಾರ್ಟೆಂಟು. ಆಮೇಲೆ ಪಂಡಿತ್ ವೆಂಕಟೇಶ್ ಕುಮಾರ್, ಆಮೇಲೆ ಪಂಡಿತ್ ಬಸವರಾಜ್ ರಾಜಗುರು ಮುಂತಾದ ಸಂಗೀತಗಾರರು ಧಾರವಾಡದವ್ರು ಅಂತ ಐತಿ. ಅಂದ್ರೆ ನಮಗೇನು ಗೊತ್ತಾ, ನಮಗೇನು ಕೊಡ್ತಾನ ಪ್ರಶ್ನೆ, ನಮಗ ಪಂಡಿತ್ ಭೀಮ್ಸೇನ್ ಜೋಶಿ ಇವರು ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೊಟ್ರಗಿನ ನಾವೇನಂತ ಹಾಕ್ಬೇಕಲ್ರಿ, ಸಂಗೀತ ಅಂತ ಹಾಕ್ಬೇಕು. ಇಂಥವು ನೀವು ಸುಮ್ಕೆ ಒಂದ್ಸಲ ನೋಡಿರ್ಬೇಕಂತ. ನಮಗೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನಾಗ ಏನು ಕೊಟ್ಟಾನಲ್ಲ ಅವ್ರನ್ನೆಲ್ಲ ಗಮನಿಸಿದ್ರಗಿನ ಒಂದೊಂದ್ಸಲ ಒಂದಿಸಿ ಬರೆದಾಗ, ಒಂದೊಂದ್ಸಲ ಸಿಂಗಲ್ ಲೈನಾಗ ಕೊಟ್ಟಾಗ ನಿಮ್ಗೆ ಹಾಕಂತ ಕೆಪಾಸಿಟಿ ಡೆವಲಪ್ ಆಗ್ತದ. ನೋಡ್ರಿ ಸರಿಯಾಗಿ. ಮತ್ತು ಇವ್ರ ಬಗ್ಗೆ ಎಲ್ಲ ಜಿಲ್ಲೆಗಳ ಬಗ್ಗೆ ಸ್ಟಡಿ ಮಾಡಮ್, ಜಿಲ್ಲೆಗಳು ಬರ್ತಾವಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡಮ್ ಅಂತ ನೋಡ್ಕೇಸೆ ಸರಿಯಾಗಿ ನೋಡ್ಬೇಕು. ಒಂದ್ಸಲ ಬೇಕಾದ್ರೆ ಇಮೇಜ್ ನೋಡ್ಕೇರಿ, ಅವ್ರಿಗೆ ಸಂಬಂಧಪಟ್ಟಂತ ಇಮೇಜ್ಗಳಿದಾವ, ಸರಿಯಾಗಿ ಏನು ಮಾಡ್ಕೊಳ್ರಿ ಗಮನಿಸಿ. ನೋಡ್ರಿ ಅಲ್ಲಿ ಗಂಗೂಬಾಯಿ ಹಾನಗಲ್ ಅವ್ರ ಫೋಟೋ ಐತೆ. ಆಮೇಲೆ ಇಂಪಾರ್ಟೆಂಟ್ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಆಗಿರ್ಬೋದು, ಭಾಳ ಫೇಮಸ್ ಸಂಗೀತ ಗಾರರು. ಇವ್ರ ಬಗ್ಗೆ ನೋಡೋಣ ಅಂತ ಮುಂದಿನ ಒಂದು ತರಗತಿಯಲ್ಲಿ ಸರಿಯಾಗಿ ಗಮನಿಸ್ಬೇಕಂತ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಭಾಳ ಇಂಪಾರ್ಟೆಂಟ್ ಒಂದು ಸ್ಲೈಡ್ ಬಂತು ನೋಡ್ರಿ. ಒಂದೊಂದೇ ತಿಳ್ಕೊಬೇಕಂದ್ರೆ ನಮಗೆ ಏನು ಗೊತ್ತಾ, 6ನೇ ಕ್ಲಾಸ್ ಬುಕ್ಕನ್ನು ಪರ್ಫೆಕ್ಟ್, 6 ಅಷ್ಟೇ ಅಲ್ಲ, 5, 6, 7, 8, 9, 10 ಪರ್ಫೆಕ್ಟ್ ಇರ್ಬೇಕು. PUC ಫಸ್ಟ್ ಸೆಕೆಂಡ್ ಇಯರ್ಗೂ ಪರ್ಫೆಕ್ಟ್ ಇರ್ಬೇಕು. ನಮಗೆ ಗೌರ್ಮೆಂಟ್ ಬುಕ್ಸ್ ಇದ್ದಂಥ ಮಾಹಿತಿ ನಮಗೆ ಕ್ವಶನ್ 1 ಬರಲಿ 2 ಬರಲಿ 50 ಬರಲಿ ಸರಿಯಾಗಿ ಓದಿ ರೆಡಿ ಇಟ್ಕೋಬೇಕು ನಾವು, ಅದು ತಿಳ್ಕರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ನಮಗಿಲ್ಲಿ ವಚನ ಪಿತಾಮಹ ನೋಡ್ರಿ, ಇದು ಭಾಳ ಸಲ ಕೇಳೇನ. ಫಾಗು ಅಳಕಟ್ಟಿ ನಮಗೆ ಇಂಪಾರ್ಟೆಂಟ್, ಅದು ಗಮನಿಸ್ಬೇಕು. ನೋಡ್ರಿ ವಚನ ಪಿತಾಮಹ ಫಾಗು ಅಳಕಟ್ಟಿ ಅಂದರೆ ನಮಗೆ ಫಾಗು ಅಳಕಟ್ಟಿ ಅವರಿಗೂ ಇದೇ ಒಂದು ವಿಭಾಗಕ್ಕೆ ಸಂಬಂಧಪಟ್ಟವ್ರು. ಯಾವ ವಿಭಾಗ ಹೇಳ್ರಿ, ಬೆಳಗಾವಿ ವಿಭಾಗ, ಅದು ಗಮನಿಸ್ಬೇಕು. ಮತ್ತೆ ನಮಗೆ ಫಾಗು ಅಳಕಟ್ಟಿ ಅವರ ಬಗ್ಗೆ ಮುಂದೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಐತಿ, ಸರಿಯಾಗಿ ತಿಳ್ಕೊಳ್ಳೋ ಅಂತ. ಇವರು ಮತ್ತೆ ಪತ್ರಿಕೋದ್ಯಮಕ್ಕೆಗೂ ಫೇಮಸ್. ಇವರು ಪತ್ರಿಕೋದ್ಯಮದಲ್ಲಿಗೂ ಹೆಸರು ಮಾಡ್ಯಾರ. ಯಾರು ಅಂತ ಕೊಟ್ಟರೆ ಫಾಗು
ಹಳಕಟ್ಟಿ ಅದು ಗಮನಿಸ್ಬೇಕು. ಮತ್ತೆ ನೆಕ್ಸ್ಟ್ ನೋಡ್ರಿ ರೆವರೆಂಡ್ ಕಿಟೇಲ್ ಅಂತ ಬರ್ತಾರ, ಆಮೇಲೆ ಬೂಸನೂರು ಮಠ ಅಂತ ಬರ್ತಾರ, ಆಮೇಲೆ ವಿಕ್ರು ಗೋಕಾಕ್ ನಮಗ ಸಮರಸವೇ ಜೀವನ ಅಂತ ಒಂದು ಪುಸ್ತಕ ಬರ್ತಾರ, ಬಹಳ ಫೇಮಸ್ ಸಾಹಿತಿಗಳು ಅದು ಗಮನಿಸ್ಬೇಕು. ಮತ್ತೆ ನೋಡ್ರಿ ಇನ್ನೊಂದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ದರಾ ಬೇಂದ್ರೆ ಅವರು ಇಂಪಾರ್ಟೆಂಟ್ ಇದೇ ವಿಭಾಗದವರು. ಆಮೇಲೆ ದಿನಕರ ದೇಸಾಯಿ ಇದೇ ವಿಭಾಗದವರು. ಆಮೇಲೆ ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ನಮಗ ಗಿರೀಶ್ ಕಾರ್ನಾಡ್ ಅದು ಗಮನಿಸ್ರಿ, ಅದು ಇದೇ ವಿಭಾಗಕ್ಕೆ ಸಂಬಂಧಪಟ್ಟವರು. ಮತ್ತೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಚಂದ್ರಶೇಖರ್ ಕಂಬಾರ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. ನಮಗ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅಂದ್ರೆ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟವ್ರು ಕೊಟ್ರೆಗಿನ ನಮಗಿಲ್ಲಿ ದರಾ ಬೇಂದ್ರೆ ಆಮೇಲೆ ಇಂಪಾರ್ಟೆಂಟ್ ನೋಡ್ರಿ ಕೆಳಗಡೆ, ಆಮೇಲೆ ಗಿರೀಶ್ ಕಾರ್ನಾಡ್, ಆಮೇಲೆ ಚಂದ್ರಶೇಖರ್ ಕಂಬಾರ್ ಅವೆಲ್ಲ ನಿಮಗ ನೆನಪಿರಬೇಕು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ಬಸವರಾಜ್ ಕಟ್ಟಿಮನಿ, ಆಮೇಲೆ MM ಕಲಬುರ್ಗಿ ಅವೆಲ್ಲ ನಿಮಗೆಲ್ಲ ಪುಸ್ತಕದಲ್ಲಿ ಸಿಗ್ತಾವ. ಅಂದ್ರೆ ನೋಡ್ಬೇಕಂತ ನಮಗ ಇಲ್ಲಿ ಮುಖ್ಯವಾಗಿ ಇವ್ರ ಹೆಸರು ಗೊತ್ತಿರ್ಬೇಕು. ನಿಮ್ಗೆ ಯಾರ ಹೆಸರು ಹೇಳ್ರಿ? ವಚನ ಪಿತಾಮಹ ಫಾಗು ಹಳಕಟ್ಟಿ. ಮತ್ತೆ ಇನ್ನೊಂದೇನು ಗೊತ್ತಿರ್ಬೇಕು, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿಗೂ ಅವ್ರ ಹೆಸರು ಮಾಡ್ಯಾರ, ಅದು ನಿಮಗ ಗೊತ್ತಿರಲಿ ಸರಿಯಾಗಿ. ಅದೆಲ್ಲ ಈ ಎಲ್ಲ ಸಾಹಿತಿಗಳು ಇಂಪಾರ್ಟೆಂಟು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟವರು ನೋಡಿಕೆ ಒಂದ್ಸಲ ಅಪ್ಡೇಟ್ ಮಾಡ್ಕೆ ನೋಡ್ರಿ. ಇಲ್ಲಿ ನಮಗ ಫೋಟೋಗಳು ಎಲ್ಲ ಸರಿಯಾಗಿ ತಿಳ್ಕೋಬೇಕು. ವಚನ ಸಾಹಿತ್ಯದ ಪಿತಾಮಹ ನಮಗ ಡಾಕ್ಟರ್ ಫಾಗು ಹಳಕಟ್ಟಿ ನಮಗೆ ಇವರು. ಮತ್ತೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿಗೂ ಹೆಸರು ಮಾಡ್ಯಾರ, ಅದಕ್ಕೂ ನಿಮ್ಗೆ ಗೊತ್ತಿರಬೇಕು. ನಮಗೆ ನೋಡ್ರಿ ವಿಕ್ರು ಗೋಕಾಕು ಭಾಳ ಫೇಮಸ್ ಒಂದು ಸಮರಸವೇ ಜೀವನ ಆ ಪುಸ್ತಕ ಬರ್ದಾರ. ಆಮೇಲೆ ದಿನಕರ ದೇಸಾಯಿ, ಆಮೇಲೆ ದರಾ ಬೇಂದ್ರೆ ಅವೆಲ್ಲ ನಿಮ್ಗೆ ಒಂದ್ಸಲ ಇಮೇಜಿನ ಗಮನಿಸ್ಬೇಕು. ನೀವು 6ನೇ ತರಗತಿ ಏನು ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಬಂದವಲ್ಲ ಅದು ಗುಣ ಪ್ರತಿಯೊಂದು ಲೈನ್ಗುಣ ಓದಿರ್ಬೇಕು. ನೀವು ಪ್ರತಿಯೊಂದು ಲೈನ್ಗೂ ನೋಟ್ಸ್ ಮಾಡ್ಕೊಂಡ್ ಕೇಸೆ ಅಪ್ಡೇಟ್ ಮಾಡಿ ಇಟ್ಕೋಬೇಕು, ನೋಡಿ ಕೇಸೆ ತಿಳ್ಕೊರಿ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟು ಜನಪದಕ್ಕೆ ಸಂಬಂಧಪಟ್ಟಿದ್ದು ಬಂತು ನೋಡ್ರಿ. ಇಲ್ಲಿ ನೋಡ್ಬೇಕಂದ್ರೆ ಅಂದ್ರೆ ನೀವು ಬರ್ಕೋಬೇಕು, ಆಮೇಲೆ ಪುಸ್ತಕವನ್ನ ಚೆಕ್ ಮಾಡ್ಬೇಕು. ನೀವು ಏನನ್ನ ಬೈ ಚಾನ್ಸ್ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರನ್ನ ಅಪ್ಡೇಟ್ ಮಾಡಿಕ್ಯಾರ ಅಷ್ಟೇ, ನಾವು ಅದೇನು ದೊಡ್ಡದಲ್ಲ ಅದು ತಿಳ್ಕೊರಿ. ನೋಡ್ರಿ ಇಲ್ಲಿ ಜಾನಪದ ಗಾರುಡಿಗ ಅದು ಗಮನಿಸ್ಬೇಕು, ಅಂದ್ರೆ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ಅಂತ ಅದು ತಿಳ್ಕೊ. ನೋಡ್ರಿ ಇಲ್ಲಿ ಉಕ್ಕೇರಿ ಬಾಳಪ್ಪ ನಮಗೆ ಇಂಪಾರ್ಟೆಂಟ್ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. ನಮಗ ನೋಡ್ರಿ ಜಾನಪದ ಗಾರುಡಿಗ ಅಂದ್ರೆ ಜಾನಪದದಲ್ಲಿ ಫೇಮಸ್ ಅಂತ ಯಾರು ಹೇಳ್ರಿ? ಉಕ್ಕೇರಿ ಬಾಳಪ್ಪ ಭಾಳ ಫೇಮಸ್ಸು. ಆಮೇಲೆ ನೋಡ್ರಿ ನಾಡೋಜ ಸುಕ್ರಿ ಬೊಮ್ಮಗೌಡ ಇವ್ರಿಗೂ ಜಾನಪದಕ್ಕ ಭಾಳ ಫೇಮಸ್ಸು. ಅದು ಕೇಳ್ತಾನ ಪ್ರಶ್ನೆ ನಮಗ ಕಾನ್ಸ್ಟೇಬಲ್ ಎಕ್ಸಾಮ್ಗಿನ ಕೊಟ್ರೆಗಿನ ಸಿಂಗಲ್ ಲೈನ್ ಕೊಡ್ಬೋದು, ಇಲ್ಲಾಂದ್ರೆ ಬೇರೆ ಎಕ್ಸಾಮ್ನಾಗ ಒಂದಿಸಿ ಬರೆದಾಗ ಕೊಡ್ತಾನೆ ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೇಸೆ. ಮುಂತಾದವರು ಜನಪದ ಕ್ಷೇತ್ರದಲ್ಲಿ ಅಂದ್ರೆ ಜನಪದ ಕ್ಷೇತ್ರದಲ್ಲಿ ಭಾಳಷ್ಟು ಹೆಸರು ಮಾಡ್ಯಾರ, ಭಾಳ ಫೇಮಸ್ಸು ಬಾಳಪ್ಪ ಉಕ್ಕೇರಿ. ಒಂದ್ಸಲ ಬೇಕಾದ್ರೆ ಅವ್ರದ್ದು ನೋಡ್ರಿ ಬುಕ್ದಾಗ ಬಟ್ರೆ ನಮಗ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಉಕ್ಕೇರಿ ಬಾಳಪ್ಪ ಅಂತ ಐತಿ, ಬಟ್ ಕ್ವಶನ್ ಪೇಪರ್ನಾಗ ಬಾಳಪ್ಪ ಉಕ್ಕೇರಿ ಅಂತ ಕೊಟ್ಟಾನ. ಜಾನಪದ ಗಾಯಕ ಭಾಳ ಫೇಮಸ್ಸು. ನಮಗ ಒಂದು ನೆನ್ಪಿಟ್ಕೋಬೇಕು ಏನಂತ ಕೊಟ್ರೆಗಿನ ಜಾನಪದ ಕ್ಷೇತ್ರದಲ್ಲಿ ಹೈಯೆಸ್ಟ್ ಹೆಸರು ಮಾಡಿದವ್ರು ಯಾರನ್ನ ಫೋಟೋ ಅಂದ್ರೆ ಹೆಸರಿಗೆ ಕೇಳಿದ್ರೆ ನಮಗೆ ಏನಂತ ಹಾಕ್ಬೇಕಲ್ರಿ? ಉಕ್ಕೇರಿ ಬಾಳಪ್ಪ ಮತ್ತೆ ನಮಗ ಸುಕ್ರಿ ಬೊಮ್ಮಗೌಡ. ಮೊನ್ನೆ ರೀಸೆಂಟಾಗಿ ಒಂದು ದೊಡ್ಡ ಪ್ರಶಸ್ತಿಗೂ ಇವರಿಗೆ ಬಂದಿದ್ದು ನಿಮಗೆಲ್ಲ ಗೊತ್ತಿದೆ, ನೋಡಿಕೇಸೆ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ ಒಂದೊಂದೇ ಇಂಪಾರ್ಟೆಂಟ್, ಎಲ್ಲ ಪ್ರತಿಯೊಂದು ಲೈನ್ಗೂ ಇಂಪಾರ್ಟೆಂಟ್ ಇದಾವೆ. ಎದ್ರಾಗ ಹೇಳ್ರಿ? ಗೌರ್ಮೆಂಟ್ ಪುಸ್ತಕದಲ್ಲಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ನಮಗ ಮೇನ್ ಮುಖ್ಯವಾಗಿ ಶ್ರೀಕೃಷ್ಣ ಪಾರಿಜಾತ ಮತ್ತೆ ಯಾವ್ದನ್ನ ಪಾರಿವಾಳ ಅಂದ್ರೆ ಹಿಂದಗಡೆ ಶ್ರೀಕೃಷ್ಣ ಪಾರಿಜಾತ ನೋಡ್ರಿ. ಇನ್ನು ಮುಂದೆ ಇದಾವ ಒಂದೊಂದು ಶಬ್ದ ನೆನ್ಪಿಟ್ಕಂದ್ರೆ ಅದು ಮರಿಬಾರ್ದು, ನಾವು ನಮ್ಮ ನೆನ್ಪಿಟ್ಕೋಬೇಕು. ನೋಡ್ರಿ ಇಲ್ಲಿ ಶ್ರೀಕೃಷ್ಣ ಪಾರಿಜಾತ ಅಂತ ತಿಳ್ಕೊರೆ, ಶ್ರೀಕೃಷ್ಣ ಪಾರಿಜಾತ. ಆಮೇಲೆ ಬಡಗುತಿಟ್ಟು ನೋಡ್ರಿ ಹೆಂಗೈತೆ ಬಡಗುತಿಟ್ಟು, ಮತ್ತೆ ಬಡಿಗೆ ಅಂತ ಬರ್ಕಂದ್ರೆ ಹಿಂದಗಡೆ ಬಡಿಗೆಲ್ಲ ಇದು ಬಡಗುತಿಟ್ಟು ಅದು ಗೊತ್ತಿರ್ಬೇಕು. ಯಕ್ಷಗಾನ ಬಡಗುತಿಟ್ಟು ಯಕ್ಷಗಾನ, ಬಡಗುತಿಟ್ಟು ಯಕ್ಷಗಾನ ಅದು ತಿಳ್ಕೊರಿ. ಮತ್ತೆ ಆಮೇಲೆ ನೋಡ್ರಿ ಸಣ್ಣ ಆಟ, ಆಮೇಲೆ ದೊಡ್ಡ ಆಟ. ಇದೇನ್ರಿ ಸಣ್ಣ ಆಟ ದೊಡ್ಡ ಆಟ? ಮಕ್ಕಳ ಆಟ ಅಂದ್ರೆ ಹಿಂದಗಡೆಗೆ ಸಣ್ಣ ಆಟ ದೊಡ್ಡ ಆಟ ಅದು ಭಾಳ ಇಂಪಾರ್ಟೆಂಟ್. ಮುಂದೆ ನೋಡ್ರಿ ಮುಂತಾದ ನಾಟಕ ಪ್ರಕಾರಗಳು, ನಾಟಕಗಳು ಇವ ನೋಡ್ರಿ ನಾಟಕದ ವಿಧಗಳು ಅದು ಗೊತ್ತಿರಬೇಕು. ನಾಟಕದ ಪ್ರಕಾರಗಳು ಇಲ್ಲ ನಾಟಕದ ವಿಧಗಳು ಯಾವ್ಯಾವ ಅಂತ ಕೊಟ್ರೆಗಿನ ನಿಮಗ ಶ್ರೀಕೃಷ್ಣ ಪಾರಿಜಾತ ಇದೊಂದು ನಾಟಕದ ವಿಧಾನೆ. ಆಮೇಲೆ ಬಡಗುತಿಟ್ಟು ಯಕ್ಷಗಾನ, ಆಮೇಲೆ ಸಣ್ಣ ಆಟ ದೊಡ್ಡ ಆಟ ನೋಡ್ಬೇಕು. ಇವೆಲ್ಲ ತಿಳ್ಕೊಬೇಕು ಕರೆಕ್ಟಾಗಿ ನಿಡ್ಕಂದ್ರೆ ನಿಮಗೆ ಒಂದು ಯಾವ್ದಾನ ಒಂದು ಸಿಂಗಲ್ ಲೈನಾಗ ಇಲ್ಲಾಂದ್ರೆ ಸ್ಟೇಟ್ಮೆಂಟ್ನ ಕೊಟ್ರೆ ಟಿಕ್ ಹಾಕಂತ ಕೆಪಾಸಿಟಿ ಡೆವಲಪ್ ಆಗಿರ್ತದೆ. ನೋಡ್ಬೇಕು ನಮಗ ಇವೆಲ್ಲ ಪುಸ್ತಕದಲ್ಲಿದಾವ. ಸಮಾಜ ವಿಜ್ಞಾನ ಪುಸ್ತಕ 6ನೇ ತರಗತಿ ಭಾಗ 2 ಇದಾವೆ, ಕರೆಕ್ಟಾಗಿ ನೀವು ತಿಳ್ಕೊಬೇಕು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಬೆಳಗಾವಿ ವಿಭಾಗದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ನೋಡ್ಬೇಕಂತ ನಿಮಗೆ ಒಂದು ಗೊತ್ತಿರಲ್ರಿ, ಒಂದು ಪ್ರಶ್ನೆ ಬರಲಿ ಸಾಕು ನಮಗೆ ಸರಿಯಾಗಿ. ನೋಡ್ರಿ ನಮಗ ಇಲ್ಲಿ 19ನೇ ನೋಡ್ರಿ 19ನೇ ಶತಮಾನದ ಕೊನೆಯ ಭಾಗದಲ್ಲಿ
ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಇವ್ರ ಹೆಸರು ಬಹಳ ಇಂಪಾರ್ಟೆಂಟ್. ಡೆಪ್ಯೂಟಿ ಚೆನ್ನಬಸಪ್ಪನವರು ನೋಡ್ರಿ, ಡೆಪ್ಯೂಟಿ ಚೆನ್ನಬಸಪ್ಪನವರ ನೇತೃತ್ವದಲ್ಲಿ, ಅದು ಗಮನಿಸ್ರಿ, ಇವ್ರ ಹೆಸರು ಯಾರು ಹೇಳ್ರಿ? ಡೆಪ್ಯೂಟಿ ಚೆನ್ನಬಸಪ್ಪ, ಬಹಳ ಫೇಮಸ್. ಇವರ ನೇತೃತ್ವದಲ್ಲಿ ಅಂದ್ರೆ ಇವರ ಅಧ್ಯಕ್ಷತೆಯಲ್ಲಿ ಅಂತ ತಿಳ್ಕರಿ, ಅದು ಇವರ ನೇತೃತ್ವದಲ್ಲಿ ಕನ್ನಡ ಶಾಲೆಗಳು, ಅದು ಗಮನಿಸಬೇಕು, ಈ ಭಾಗದಲ್ಲಿ ಆರಂಭಗೊಂಡವು. ಅಂದ್ರೆ ಬೆಳಗಾವಿ ವಿಭಾಗದಲ್ಲಿ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಯಾರ ಒಂದು ನೇತೃತ್ವದಲ್ಲಿ ಕನ್ನಡ ಶಾಲೆಗಳು ಸ್ಟಾರ್ಟ್ ಆದವು ಅಂತ ಕೊಟ್ರೆ ನಾವೇನ್ ಹಾಕ್ಬೇಕಲ್ರಿ? ಆ ಡೆಪ್ಯೂಟಿ ಚೆನ್ನಬಸಪ್ಪ ನೋಡಿ ಟಿಕ್ ಮಾಡ್ಬೇಕು. ಅಂದ್ರೆ ನೋಡ್ತಿರ್ಬೇಕ್ರಿ, ನಮಗೇನು ಗೊತ್ತಾ, ಪ್ರತಿಯೊಂದು ಲೈನ್ ಓದಿರ್ಬೇಕು. ಸ್ಟೇಟ್ಮೆಂಟ್ ಕೊಡ್ಲಿ, ಇಲ್ಲ ಸಿಂಗಲ್ ಲೈನ್ ಕೊಡ್ಲಿ, ಇಲ್ಲ ಒಂದಿಸಿ ಬರೀರಿ ಕೊಡ್ಲಿ, ಟಿಕ್ ಹಾಕಂತ ಕೆಪಾಸಿಟಿ ಏನಾಗಿರ್ತಲ್ರಿ, ಡೆವಲಪ್ ಆಗಿರ್ತದೆ. ನೋಡ್ಬೇಕು ಒಂದ್ಸಲ ಆ ಡೆಪ್ಯೂಟಿ ಚೆನ್ನಬಸಪ್ಪ ಅವರ ಫೋಟೋ ಒಂದ್ಸಲ ಗಮನಿಸ್ರಿ. ಇನ್ನು ಇತಿಹಾಸದಾಗ ಬಹಳಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಐತೆ, ಬಟ್ ಮುಗಿಯಂಗಿಲ್ಲ. ಅಂದ್ರೆ ಅದೆಲ್ಲ ಹೇಳ್ಕೊಂಡು ಕುಂತ್ರಿಗಿನ ಸರಿಯಾಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಇನ್ನೊಂದು ಏನಂತ ಕೊಟ್ರೆ ಇಲ್ಲಿ ನೋಡ್ರಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದ ಸಾವಿರಾರು ಜನರಲ್ಲಿ ಪ್ರಮುಖರು, ಅಂದ್ರೆ ಈ ವಿಭಾಗದಿಂದ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರಂತ. ಯಾವ ವಿಭಾಗ ಹೇಳ್ರಿ? ಬೆಳಗಾವಿ ವಿಭಾಗ. ನೋಡ್ರಿ, ಒಬ್ರು ಇಂಪಾರ್ಟೆಂಟು ಸಿದ್ದಪ್ಪ ಕಂಬಳಿ, ಹೆಸರು ಗೊತ್ತಿರಬೇಕು, ಸ್ವಾತಂತ್ರ್ಯ ಹೋರಾಟಗಾರರು, ಅದು ಗೊತ್ತಿರಲಿಲ್ಲ, ಇಂಪಾರ್ಟೆಂಟ್. ಹಾಲೂರು ವೆಂಕಟರಾವ್, ನೋಡ್ರಿ ನಮಗ ಆಲೂರು ವೆಂಕಟರಾವ್, ಕರ್ನಾಟಕ ಗತಃ ವೈಭವ, ಅದು ಗಮನಿಸ್ಬೇಕು, ಹೌದಿಲ್ಲ ನಿಮ್ಗ? ಅದು ಕರ್ನಾಟಕ ಗತಃ ವೈಭವ, ಇಲ್ಲಂದ್ರೆ ಕನ್ನಡದ ಆ ಕುಲಪುರೋಹಿತರು, ಅದು ನಿಮಗೆ ನೋಡಮಂತ ಹೇಳಮಂತ. ಇವ್ರ ಹೆಸರುಗೂ ಇಂಪಾರ್ಟೆಂಟ್. ಆಮೇಲೆ ನೋಡ್ರಿ, ನಾಸು ಅಂತ ಐತೆ, ಅಂದ್ರೆ NS ಅಂತ, NS ಹರ್ಡೇಕರ್ ಅಂತೀವಲ್ಲ ನಾವು, NS ಹರ್ಡೇಕರ್, ಅದು ಬಹಳ ಇಂಪಾರ್ಟೆಂಟ್. ಹಿಂದೂಸ್ತಾನಿ ಸೇವಾದಳದ ಆ ಸ್ಥಾಪಕರು ಹುಬ್ಬಳ್ಳಿಯಲ್ಲಿ, ಅದು ನಿಮ್ಗೆ ಆ ಸ್ಟಡಿ ಮಾಡಿರ್ತೀವಿ. ಆಮೇಲೆ ಹರ್ಡೇಕರ್, ಮಂಜಪ್ಪ, ಬಹಳ ಇಂಪಾರ್ಟೆಂಟ್. ಆಮೇಲೆ ಗಂಗಾಧರ್ ರಾವ್, ದೇಶಪಾಂಡೆ, ಆಮೇಲೆ RR ದಿವಾಕರ್, ಆಮೇಲೆ ನಾಡೋಜ, ಪಾಟೀಲ್ ಪುಟ್ಟಪ್ಪ ಮುಂತಾದವರು ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟವ್ರು. ಯಾರ್ಯಾರು ಅಂತ ಕೊಟ್ರೆ ಅದು ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕಂದ್ರೆ ಆ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂತ ಆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಯಾರ್ದನ ಕೇಳಿದ್ರೆ ಒಂದು ಸಿದ್ದಪ್ಪ ಕಂಬಳಿ, ಆಮೇಲೆ ಆಲೂರು ವೆಂಕಟರಾವ್, ಆಮೇಲೆ NS ಹರ್ಡೇಕರ್, ಆಮೇಲೆ ಹರ್ಡೇಕರ್ ಮಂಜಪ್ಪ, ಆಮೇಲೆ ಗಂಗಾಧರರಾವ್ ದೇಶಪಾಂಡೆ. ಒಂದ್ಸಲ ಗಮನಿಸ್ಬೇಕಂತ ನೋಡಿಕೆ ಸರ್ ನೀವೇನ್ ಮಾಡ್ಕೇರಿ ಹೇಳ್ರಿ, ಅಪ್ಡೇಟ್ ಮಾಡ್ಕೇರಿ. ಪುಸ್ತಕದಲ್ಲಿ ಇರ್ತಾವ, ಕರೆಕ್ಟಾಗಿ ಟಿಕ್ ಹಾಕೇರಿ, ಮತ್ತೆ ಬರ್ಕಾರಿ, ನೋಡಿದ್ರೆ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗ್ತಾವ. ಒಂದ್ಸಲ ಬೇಕಾದ್ರೆ ನೋಡ್ಕೇರಿ, ಕರೆಕ್ಟಾಗಿ ತಿಳ್ಕ. ನೋಡ್ರಿ ಇಲ್ಲಿ ನಮ್ಗೆ ಜನ್ಮ ವಾರ್ಷಿಕೋತ್ಸವ, ಆಲೂರು ವೆಂಕಟರಾಯರು, ಮತ್ತೆ ಆಮೇಲೆ ಕೆಳಗಡೆ ಕರ್ನಾಟಕ ಕುಲಪುರೋಹಿತ ಅಂತ ಐತೆ. ಕರ್ನಾಟಕ ಕುಲಪುರೋಹಿತ, ಕನ್ನಡದ ಕುಲಪುರೋಹಿತ, ಬಹಳ ಫೇಮಸ್. ಯಾರು ಅಂದ್ರೆ ಆಲೂರು ವೆಂಕಟರಾಯರು. ಕರೆಕ್ಟಾಗಿ ಅದ್ರ ಬಗ್ಗೆ ನಿಮ್ಗೆ ಆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ನಾಗ ನೋಡೋಣ, ಕರೆಕ್ಟಾಗಿ ನೋಡಮಂತ. ಬಟ್ ಏನಂತ ಕೊಟ್ರೆ ಅದಕ್ಕಿಂತ ಮುಂಚೆಗೆ ನೀವೇನು ಮಾಡ್ಕೋಬೇಕು ಹೇಳ್ರಿ, ತಿಳ್ಕೊಂಡಿರ್ಬೇಕು. ನೋಡ್ರಿ, ಇನ್ನೊಂದು ಬಂತ, ಅದೇ ನಮಗೆ ಆಲ್ರೆಡಿ ರಿಪೀಟ್ ಆಗ್ಯದ. ಮತ್ತೆ ಇದು ಸೇಮ್, ಇದು 6ನೇ ತರಗತಿ ಪುಸ್ತಕದಲ್ಲಿ ಇದ್ದಿದ್ದೆ ಸೆಂಟೆನ್ಸ್ ಹಾಕಿ ನೋಡ್ರಿ. ಇಲ್ಲಿ ನಮಗ ವಚನ ಪಿತಾಮಹ ಎಂಬ ಬಿರುದಿಗೆ ಪಾತ್ರರಾಗಿದ್ದ ನಮಗ ಡಾಕ್ಟರ್ ಫಾಗು ಹಳಕಟ್ಟಿ ಅವರು ಇಲ್ಲೈತೆ ನೋಡ್ರಿ. ಇನ್ನೊಂದು ಇಂಪಾರ್ಟೆಂಟ್ ಯಾವ್ದು ಹೇಳ್ರಿ, ಪತ್ರಿಕೋದ್ಯಮದಲ್ಲಿಯೂ ಕೂಡ ಕೆಲಸ ಮಾಡಿದವರು, ಅಂದ್ರೆ ಅದರಲ್ಲಿಗೂ ಫೇಮಸ್ ಅಂತ. ಯಾರು ಹೇಳ್ರಿ? ಡಾಕ್ಟರ್ ಫಾಗು ಹಳಕಟ್ಟಿ, ವಚನ ಪಿತಾಮಹ, ಮತ್ತೆ ಇದ್ರಾಗುನ ಫೇಮಸ್. ಎದ್ರಾಗಂತ ಕೊಟ್ರೆ ಪತ್ರಿಕೋದ್ಯಮದಲ್ಲಿ. ಇವ್ರ ಹೆಸರುಗುನ ನಿಮ್ಗೆ ಗೊತ್ತಿರಬೇಕು ನಿಮ್ಗೆ, ಯಾಕಂದ್ರೆ ಅದು ಆಲ್ರೆಡಿ ಕಾನ್ಸ್ಟೇಬಲ್ ಎಕ್ಸಾಮ್ನ ಕೊಟ್ಟಾನ. ಮತ್ತೆ ನೋಡ್ರಿ, ನೆಕ್ಸ್ಟ್ ಈಗ ಸ್ವಲ್ಪ ಬಂದ್ವಿ. ನೆಕ್ಸ್ಟ್ ಈಗ ಜಿಲ್ಲೆಗಳ ಬಗ್ಗೆ ನೋಡ್ರಿ. ಇಷ್ಟೊತ್ತನ ಸುಮ್ಕೆ ನಿಮ್ಗೆ ಇಂಟ್ರೊಡಕ್ಷನ್ ಟೈಪ್ ಆಯ್ತು. ಇಂಟ್ರೊಡಕ್ಷನ್ ಅಂದ್ರೆ ಮತ್ತೆ ಅದು ಇದಲ್ಲ, ಮತ್ತೆ ಇಂಪಾರ್ಟೆಂಟೇ. ಬಟ್ ನಿಮಗೆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲವಷ್ಟಲ್ಲ, 6ನೇ ತರಗತಿ ಪುಸ್ತಕದಲ್ಲಿ ಏನು ಕೊಟ್ಟನ ಅದು ಸಮಾಜ ವಿಜ್ಞಾನ ಪುಸ್ತಕ ಭಾಗ 2ರಾಗಿ ಏನು ಕೊಟ್ಟನ ಅದು ಎಲ್ಲವಷ್ಟಲ್ಲ. ಎಲ್ಲವಷ್ಟು ಹೇಳಕ ನಿಮ್ಗೆ ಟೈಮ್ ಭಾಳ ಹಿಡಿತದೆ. ನಿಮ್ಗೆ ನೆಕ್ಸ್ಟ್ ಬೇಕಾದ್ರೆ ಎಲ್ಲ PDF ಹಾಕಿ ಹೇಳ್ತೀನಂತ. ಬಟ್ ಈಗ ಸದ್ಯಕ್ಕೆ ಈ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತೆ 6ನೇ ತರಗತಿ ಪುಸ್ತಕದಲ್ಲಿ ಏನು ಕೊಟ್ಟನ ಅದು ಗಮನಿಸೋಣ. ನೋಡ್ರಿ, ಇಲ್ಲಿ ಟಾಟಾ ಸಮೂಹದ ಅನೇಕ ಉದ್ದಿಮೆಗಳು, ಅಂದರೆ ಟಾಟಾ ಕಂಪನಿಗೆ ಸಂಬಂಧಪಟ್ಟಂತೆ ಅನೇಕ ಫ್ಯಾಕ್ಟ್ರಿಗಳಂತ ಅದು ತಿಳ್ಕರಿ. ಇಲ್ಲಿವೆ ಎಲ್ಲೇ ಒಂದು ಧಾರವಾಡನ್ಯಾಗ. ಅದು ನೋಡ್ರಿ, ಒಂದು ಬೇರೂಕ ಟೆಕ್ಸ್ಟೈಲ್, ನೋಡ್ರಿ ಬೇರೂಕ ಟೆಕ್ಸ್ಟೈಲ್ ಕಾರ್ಖಾನೆ ಎಲ್ಲೈತೆ ಅಂತ ಕೊಟ್ರೆ ಧಾರವಾಡನಾಗ ಐತೆ, ಅದು ಅಷ್ಟು ಗೊತ್ತಿರ್ಬೇಕು. ಆಮೇಲೆ ಮುರುಡೇಶ್ವರ ಸಿರಾಮಿಕ್ಸಿ ಕಾರ್ಖಾನೆ, ನೋಡಿ ಮುರುಡೇಶ್ವರ ಟಕ್ಕಂತ ಬೇರೆ ಹಾಕಿರಿ ಅಂತೀನಿ, ಅದು ಧಾರವಾಡನಾಗ ಐತೆ. ಒಂದ್ಸಲ ಬೇಕಾದ್ರೆ ಒಂದ್ಸಲ ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ಮುರುಡೇಶ್ವರ ಸಿರಾಮಿಕ್ಸ್ ಲಿಮಿಟೆಡ್ ಅಂತ ಐತೆ. ಅಂದ್ರೆ ನಮ್ಗೆ ಏನು ಗೊತ್ತಾ, ಇವು ನಾವು ಅಲ್ಲಿ ಹೋಗಿ ನೋಡಿಕೆಸ ಬಂದು ಹಾಕಿಲ್ಲ. 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಏನಿದಾವಲ್ಲ
ಔಟ್ನ ಹಾಕಿವಿ. ನೀವು ಬೇಕಾದ್ರೆ ಇವ್ಗೂ ಒಂದ್ಸಲ ಚೆಕ್ ಮಾಡ್ಕೇರಿ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಒಂದ್ಸಲ ಧಾರವಾಡ ಜಿಲ್ಲೆ ಒಂದ್ಸಲ ಮ್ಯಾಪ್ ನೋಡಮ್ಮ. ಧಾರವಾಡ ಜಿಲ್ಲೆ ನೋಡ್ರಿ, ನಮಗೆ ಧಾರವಾಡ ಎಲ್ಲಿ ಬರ್ತದ ಅಂತ ಕೇಸೆ ಒಂದ್ಸಲ ನೋಡ್ಕೋಬೇಕು. ನೀವು ಆಲ್ರೆಡಿ ಧಾರವಾಡನಾಗೂ ಸ್ಟಡಿ ಮಾಡ್ತಿರ್ತೀರಿ, ಬೆಳಗಾವಿದಾಗ ಓದ್ತಿರ್ತೀರಿ, ಇಲ್ಲ ಬಿಜಾಪುರದಾಗ ಓದ್ತಿರ್ತೀರಿ, ಬೆಂಗಳೂರಾಗ ಓದ್ತಿರ್ತೀರಿ. ನಮಗೆ ಅದೆಲ್ಲ ಮ್ಯಾಪ್ನಾಗ ಆ ಭೂಪಟ ಗೊತ್ತಿರ್ಬೇಕು. ನೋಡ್ರಿ ಇಲ್ಲಿ ನಮಗೆ ಇಲ್ಲಿ ಧಾರವಾಡ ಜಿಲ್ಲೆ ಐತಿ. ನಮಗೆ 6ನೇ ತರಗತಿ ಪುಸ್ತಕದಲ್ಲಿ ಕೊಟ್ಟಂತ ಇನ್ಫಾರ್ಮೇಶನ್ ಜಾಸ್ತಿ ಇಲ್ಲ, ಅದು ಗಮನಿಸಬೇಕು. ಅಲ್ಲಿ ಪ್ರಮುಖ ತಾಲೂಕುಗಳು ನೋಡ್ರಿ, ಒಂದು ಧಾರವಾಡ, ಆಮೇಲೆ ನವಲಗುಂದ, ಆಮೇಲೆ ಹುಬ್ಬಳ್ಳಿ, ಆಮೇಲೆ ಕಲಘಟಗಿ, ಕುಂದಗೋಳ. ಇದು ಫೇಮಸ್. ಇದು ಕುಂದಗೋಳ ಬಗ್ಗೆ ಒಂದೈನು ಎಷ್ಟು ಇನ್ಫಾರ್ಮೇಶನ್ ಐತೆ. ಆಮೇಲೆ ಹುಬ್ಬಳ್ಳಿ ಅಂತ ಐತಿ. ಹುಬ್ಬಳ್ಳಿ ಅದು ಗೊತ್ತಿರಲ್ಲ ನಮಗೆಲ್ಲ, ಆಲ್ರೆಡಿ ನಿಮಗೆ ಫೇಮಸ್ ಅಲ್ಲಪ್ಪ ಹುಬ್ಬಳ್ಳಿ ಧಾರವಾಡ ಅಂದರೆ. ಹುಬ್ಬಳ್ಳಿ ಫೇಮಸ್ ಅದ, ಹುಬ್ಬಳ್ಳಿ ಧಾರವಾಡ ಅಂತ ಕರಿತೀವಿ, ಅವಳಿ ನಗರಗಳು. ಬಟ್ ಒಂದ್ಸಲ ಅಪ್ಡೇಟ್ ಮಾಡ್ಕೋಬೇಕು. ನಮಗೆ ಅದ್ರ ಬಗ್ಗೆ ಏನೇನು ಕೊಟ್ಟ ನಂಬೋದು ಒಂದ್ಸಲ ನೋಡೋಣ ಅಂತ. ನೋಡ್ರಿ ಒಂದ್ಸಲ ನಮಗೊಂದ್ಸಲ ಧಾರವಾಡ ಜಿಲ್ಲೆ ಬಗ್ಗೆ 6ನೇ ತರಗತಿ ಪುಸ್ತಕದಲ್ಲಿ ನೋಡ್ರಿ, ಧಾರವಾಡ ಹುಬ್ಬಳ್ಳಿ ನಗರಗಳ ಮಧ್ಯದಲ್ಲಿ, ಅಂದ್ರೆ ಹುಬ್ಬಳ್ಳಿಯಿಂದ ಧಾರವಾಡಿಗೆ ಹೋಗೋದಾಗ್ಲಿ, ಇಲ್ಲ ಧಾರವಾಡದಿಂದ ಹುಬ್ಬಳ್ಳಿಗೆ ಬರೋದಾಗ್ಲಿ, ಅಲ್ಲಿ ಮಧ್ಯದಲ್ಲಿ ಒಂದು ಕೆರೆ ಐತೆ ಅಂತ ಕೊಟ್ಟಾನ. ಅದು ಯಾವ ಕೆರೆ ಅಂತ ಕೊಟ್ರೆಗಿನ ಉಣಕಲ್ ಕೆರೆ. ನಿಮ್ಗೆ 6ನೇ ತರಗತಿ ಪುಸ್ತಕದಲ್ಲಿ ಐತೆ ಉಣಕಲ್ ಕೆರೆ ಐತೆ, ಅದು ನೋಡಿರ್ತೀರಿ. ಬಟ್ ಇದೇ ಕೆರೆ ಅಂತ ಗೊತ್ತಿರೋದಲ್ಲ ಅಷ್ಟೇ. ಉಣಕಲ್ ಕೆರೆ ಅಂದ್ರೆ ಎಲ್ಲಿ ಅಂದ್ರೆ ಅದು ಧಾರವಾಡ ಮತ್ತೆ ಹುಬ್ಬಳ್ಳಿ ನಗರಗಳ ಮಧ್ಯೆ. ಅದು ಯಾವ ಕೆರೆ ಅಂತ ಕೊಟ್ರೆಗಿನ ಉಣಕಲ್ ಕೆರೆ ಐತಿ. ನಿಮ್ಗೆ ಆಲ್ರೆಡಿ 6ನೇ ಕ್ಲಾಸ್ ಬುಕ್ದಾಗ ಕೊಟ್ಟಾನ. ಒಂದ್ಸಲ ಬೇಕಾದ್ರೆ ಅದ್ರದ್ದು ಇಮೇಜ್ ನೋಡಿರ್ತೀರಿ ನೀವು, ಅದೇನು ದೊಡ್ಡದಲ್ಲ. ಸರಿಯಾಗಿ ಗಮನಿಸ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಫೇಮಸ್ಸು, ಒಬ್ಬೊಬ್ಬರೇ ಭಾಳ ಇಂಪಾರ್ಟೆಂಟ್, ಒಬ್ಬೊಬ್ಬರೇ ಗೊತ್ತಿರ್ಬೇಕು. ಅಂದ್ರೆಗಿನ ನೀವೇನು ಕೊಟ್ಟಾನಲ್ಲಪ್ಪ ಪ್ರತಿಯೊಂದು ಲೈನು ಅದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಪ್ರಕಾರನೇ ಈ 5 to 10th ಪುಸ್ತಕವನ್ನು ಏನು ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡಿ ಇಟ್ಕೋಬೇಕು. ಹೌದಲ್ಲ, ಮುಂದೆ ನೋಡಿಕೆ ಸೆಲವಷ್ಟು ಓದ್ಕೊಂಡು ಕುಂದ್ರದಲ್ಲ, ಕ್ವಶನ್ ಪೇಪರ್ ಪ್ರಕಾರ ಸ್ಟಡಿ ಮಾಡ್ಬೇಕು, ಹಳೆ ಕ್ವಶನ್ ಪೇಪರ್ ಪ್ರಕಾರ. ನೆಕ್ಸ್ಟ್ ನೋಡ್ರಿ, ನಮಗಿಲ್ಲಿ ಧಾರವಾಡ ಜಿಲ್ಲೆ, ನಮಗಿಲ್ಲಿ ನೋಡ್ರಿ ಇಂಪಾರ್ಟೆಂಟು ಹಿಂದೂಸ್ತಾನಿ ಸಂಗೀತದಲ್ಲಿ ಅದು ಗೊತ್ತಿರಬೇಕು. ಕರ್ನಾಟಿಕ್ ಸಂಗೀತ ಅಂತ ಬರ್ತದ, ಹಿಂದೂಸ್ತಾನಿ ಸಂಗೀತ ಅಂತ ಬರ್ತದ. ಅದ್ರಾಗ ಹಿಂದೂಸ್ತಾನಿ ಸಂಗೀತದಲ್ಲಿ ಅಭೂತಪೂರ್ವ ನೋಡ್ರಿ, ಅಭೂತಪೂರ್ವ ಅಂದ್ರೆ ಭಾಳಷ್ಟು ಅಂತ, ಭಾಳ ಫೇಮಸ್ ಅಂತ. ಅಭೂತಪೂರ್ವ ಅದೇ ವರ್ಡ್ ಬರ್ಬೇಕಂತಿಲ್ಲ. ಅಂದ್ರೆ ಈ ಒಂದು ಸಂಗೀತದಲ್ಲಿ, ಯಾವ ಸಂಗೀತ ಹೇಳ್ರಿ, ಹಿಂದೂಸ್ತಾನಿ ಸಂಗೀತದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದ ಸವಾಯಿ ಗಂಧರ್ವ ಫೇಮಸ್ಸು, ಅದು ಗೊತ್ತಿರಲಿ. ಸವಾಯಿ ಗಂಧರ್ವ ಅವರು ಹುಟ್ಟಿದ ಊರು ಅದು ಇಂಪಾರ್ಟೆಂಟ್. ಯಾವ್ದಂತ ಕೊಟ್ರೆ ಕುಂದಗೋಳ. ಅದು ಯಾವ ಜಿಲ್ಲೆದಾಗ ಬರ್ತದೆ ಹೇಳ್ರಿ, ಧಾರವಾಡನಾಗ ಬರ್ತದೆ ಕುಂದಗೋಳ. ಬೇಕಾದ್ರೆ ಈಗ ನಿಮಗೆ ಅದು ಇಮೇಜ್ ತೋರಿಸಿದ್ನಲ್ಲಪ್ಪ, ಭಾಳ ಫೇಮಸ್ ಇಮೇಜ್ ಕುಂದಗೋಳ. ನೋಡ್ರಿ ಕುಂದಗೋಳ ನಮಗ ಮೇನ್ ಇಂಪಾರ್ಟೆಂಟ್. ಕುಂದಗೋಳ ಒಂದ್ಸಲ ನೋಡ್ಕೇರಿ, ಬೇಕಾದ್ರೆ ಇಲ್ಲಿ ಐತೆ ನೋಡ್ರಿ ಕುಂದಗೋಳ. ನಮಗ ಸವಾಯಿ ಗಂಧರ್ವರವರು ಜನಿಸಿದ ಒಂದು ಜನ್ಮಸ್ಥಳ ಅಂತ. ನಮಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಅವರು ಭಾಳ ಫೇಮಸ್. ಅವರು ನಮಗೆ ಯಾರಂತ ಕೊಟ್ರೆ ಈಗಿನ ಸವಾಯಿ ಗಂಧರ್ವ. ಕೇಳೇನ ಪ್ರಶ್ನೆ, ಸವಾಯಿ ಗಂಧರ್ವರವರು ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೊಟ್ರೆಗಿನ ಹಿಂದೂಸ್ತಾನಿ ಸಂಗೀತ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಬೇಕಾದ್ರೆ ಒಂದ್ಸಲ ಅದು 6ನೇ ತರಗತಿ ಪುಸ್ತಕವನ್ನು ಚೆಕ್ ಮಾಡ್ಕೇರಿ. ನೆಕ್ಸ್ಟ್ ನೋಡಿ, ಇನ್ನೊಂದು ಧಾರವಾಡ ಜಿಲ್ಲೆ ಬಗ್ಗೆ ನಮ್ಗೆ ಎಲ್ಲವಷ್ಟಲ್ಲ, ಸ್ವಲ್ಪ ಎಲ್ಲವಷ್ಟು ಓದಕ್ಕೆ ಹೋದ್ರೆ ಒಂದೊಂದು ಜಿಲ್ಲೆ ಬಗ್ಗೆ ಒಂದೊಂದು ಕ್ಲಾಸ್ ಆತಾವೆ ನಮಗೆ. ಅದು ನಿಮ್ಗೆ ಅದು ನಮ್ಮ ರಾಜ್ಯಗಳ ಬಗ್ಗೆ ಬುಕ್ ಐತಲ್ಲ, ಅದ್ರಾಗೆಲ್ಲ ಕೊಟ್ಟಿವಿ. ಮತ್ತು ಇನ್ನೊಂದ್ಸಲ ಅಪ್ಡೇಟ್ ಮಾಡ್ಕೇಸ್ಕೊಂಡು ಕೊಡ್ತೀವಿ ಅದ್ರಾಗ, ಅದು ನೀವು ತಿಳ್ಕೊಬೇಕು. ಬಟ್ 6ನೇ ತರಗತಿ ಪುಸ್ತಕದಲ್ಲಿ ಏನು ಕೊಟ್ಟಾನಪ್ಪ ಅಷ್ಟು ಇಂಪಾರ್ಟೆಂಟ್. ನೋಡ್ರಿ ನಮಗೆ ಧಾರವಾಡವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ. ಧಾರವಾಡ ಐತಲ್ಲಪ್ಪ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಹಿಂದೂಸ್ತಾನಿ ಸಂಗೀತಗಾರರ ತವರೂರಾಗಿದೆ. ನಮಗೆ ಹಿಂದೂಸ್ತಾನಿ ಸಂಗೀತ ಒಟ್ಟ ಸಂಗೀತಕ್ಕೆ ಸಂಬಂಧಪಟ್ಟಂತ ಫೇಮಸ್ ನೋಡಿದ ವ್ಯಕ್ತಿಗಳನ್ನ ಹೌದು ಆಲ್ರೆಡಿ ನೋಡಿದ್ವಲ್ಲ, ಅವಾಗ ಅವ್ರ ಬಗ್ಗೆಗೂ ಅಪ್ಡೇಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಏನಂತ ಕೊಟ್ರೆಗಿನ ಇಲ್ಲಿ ಧಾರವಾಡ ಮತ್ತು ಬೆಳಗಾವಿ ಮತ್ತು ವಿಜಯಪುರ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿವೆ. ಅದು ನಿಮಗೆ ಗೊತ್ತೈತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ. ನಿಮಗೆ ಆಲ್ರೆಡಿ 6ನೇ ತರಗತಿ ಪುಸ್ತಕದಲ್ಲಿಗೂ ಅದು ಕೊಟ್ಟಾನ. ಬಟ್ ನಮ್ಗೇನು ಗೊತ್ತಾ, ಕರ್ನಾಟಕ ಯೂನಿವರ್ಸಿಟಿ ಎಲ್ಲೈತೆ ಅಂತ ಕೊಟ್ಟರೆ ಅದು ಧಾರವಾಡ. ಇದೇನು ಸರ್ ಎಷ್ಟು ಈಜಿ ಹೇಳ್ತಾರಲ್ಲ, ಮತ್ತೆ ನಿಮಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ, ಅದು ತಿಳ್ಕರಿ. ಮತ್ತು ಇನ್ನೊಂದು ಏನಂತ ಕೊಟ್ಟಾಗಿನ ಪುಸ್ತಕದಲ್ಲಿ ಐತಲ್ಲ, ಅದಕ್ಕೆ ನಿಮ್ಗೆ ಹೇಳಿದ್ರು ಧಾರವಾಡದಲ್ಲಿ ಕರ್ನಾಟಕ ಯೂನಿವರ್ಸಿಟಿ. ಮತ್ತೆ ನೋಡ್ರಿ ಒಂದೊಂದು ತಿಳ್ಕೊಬೇಕು. ಇಷ್ಟು ನಿಮಗೆ ಧಾರವಾಡ ಜಿಲ್ಲೆ ಬಗ್ಗೆ. ನೆಕ್ಸ್ಟ್ ಈಗ ಹಾವೇರಿ ಜಿಲ್ಲೆ. ನಿಮಗೆ ಇನ್ನೂ ಏನು ಸರ್ ಇಷ್ಟು ಹೇಳಿದ್ರಲ್ಲ, ಸ್ವಲ್ಪ ಹೇಳಿದ್ರಲ್ಲ ಸರ್ ಅಂದ್ರೆ ಹಿಂದಗಡೆಗೆ ಸ್ವಲ್ಪ ಅಲ್ಲ, 6ನೇ ತರಗತಿ ಪುಸ್ತಕದಲ್ಲಿ ಎಷ್ಟೈತೆ ಅಷ್ಟು. ಇನ್ನು ಡಪ್ತ್ ಅಂದ್ರೆಗಿನ 31 ದಿನ 31 ಜಿಲ್ಲೆಗಳ ಬಗ್ಗೆ ಪಾಠ ಮಾಡವಂತ, ಅದು ತಿಳ್ಕರಿ. ಅದು ನಿಮ್ಗೆ 6ನೇ ತರಗತಿ ಪುಸ್ತಕದಲ್ಲಿ ಅಷ್ಟು ಕೊಟ್ಟಿದ್ದ, ಅಷ್ಟು ಹೇಳಿದ್ದೀವಿ. ನೆಕ್ಸ್ಟ್ ಈಗ ಹಾವೇರಿ ಜಿಲ್ಲೆ. ಹಾವೇರಿ ನೋಡ್ರಿ, ಧಾರವಾಡ ಜಿಲ್ಲೆಯನ್ನು 1997ರಲ್ಲಿ ವಿಭಜಿಸಿ ಹಾವೇರಿ ಜಿಲ್ಲೆಯನ್ನು ರಚಿಸಲಾಯಿತು ಅಂತ ಐತೆ, ಅದು ಗೊತ್ತಿರಬೇಕು. ಅಂದರೆ ಧಾರವಾಡ ಜಿಲ್ಲೆಯಿಂದ ಡಿವೈಡ್ ಮಾಡ್ಯಾರಂತ, ಅದು ಗಮನಿಸ್ಬೇಕು. ನೋಡ್ರಿ ಈಗ ಗುಲ್ಬರ್ಗ ಜಿಲ್ಲೆಯಿಂದ ಯಾದಗಿರಿ ಡಿವೈಡ್ ಮಾಡಿದ್ರು. ನಮಗೆ ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆ ಡಿವೈಡ್ ಮಾಡಿದ್ರು. ಅದರಂಗ ಧಾರವಾಡ ಜಿಲ್ಲೆಯಿಂದ ಹಾವೇರಿ ಜಿಲ್ಲೆ ಡಿವೈಡ್ ಆಗಿದೆ ಅಂತ ಕೊಟ್ಟ. ಎಷ್ಟನೇ ಇಸ್ವಿಗಳು?
97ರ ಕರೆಕ್ಟಾಗಿ ನೀವೇನು ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಕೆಲವೊಂದು ಇಂಪಾರ್ಟೆಂಟ್ ಆ ದೇವಸ್ಥಾನಗಳಿಗೂ ಇದಾವೆ, ಅದ್ರ ಬಗ್ಗೆ ಒಂದ್ಸಲ ಓದ್ತೀನಿ, ಸರಿಯಾಗಿ ನೀವು ತಿಳಿದಿಟ್ಕೋಬೇಕು. ನಿಮ್ಗೆ 6ನೇ ತರಗತಿ ಪುಸ್ತಕದಲ್ಲಿ ಅವು ಮೆನ್ಷನ್ ಆಗಿ ನೋಡ್ರಿ. ಇಲ್ಲಿ ನಮ್ಗೆ ಹಾವೇರಿ ಜಿಲ್ಲೆಯಲ್ಲಿ ಬಂಕಾಪುರದ ನಗರೇಶ್ವರ, ಬಂಕಾಪುರ ಅಂತ ಐತೆ, ನವಿಲುಗಳು ಫೇಮಸ್ ಅಲ್ಲಿ. ಬಂಕಾಪುರದ ನಗರೇಶ್ವರ ದೇವಾಲಯ, ನಮಗ ಬಂಕಾಪುರದ ನಗರೇಶ್ವರ ದೇವಾಲಯ, ದೇವರಗುಡ್ಡದ ಮೈಲಾರ ಲಿಂಗೇಶ್ವರ ದೇವಾಲಯ, ಚಾಲುಕ್ಯರ ಕಾಲದ ಸಿದ್ದೇಶ್ವರ ದೇವಾಲಯಗಳಿವೆ. ಅಂದ್ರೆ ನಮಗೇನು ಗೊತ್ತಾ, ನಮ್ಗೆ ಹಾವೇರಿ ಜಿಲ್ಲೆದಾಗ ಆ ಒಂದು ಸಿದ್ದೇಶ್ವರ ಟೆಂಪಲ್ ಐತಲ್ಲಪ್ಪ, ಅದು ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೊಟ್ರಿಗಿನ ಆ ಚಾಲುಕ್ಯರು, ಅದು ಗಮನಿಸ್ಬೇಕು. ಅಂದ್ರೆ ನೋಡ್ಬೇಕ್ರಿ, ನಮಗೇನು ಕೊಟ್ಟನಲ್ಲ ಬುಕ್ಕದಲ್ಲಿ ಅದನ್ನ ಸರಿಯಾಗಿ ಒಂದ್ಸಲ ಗಮನಿಸಿರ್ಬೇಕು. ಯಾವುದೇ ಇರಲಿ, ಒಟ್ಟ ಆ ಶಿಕ್ಷಕರ ನೇಮಕಾತಿ ಇರ್ಬೋದು, ಇಲ್ಲ ಕಾನ್ಸ್ಟೇಬಲ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇಲ್ಲ KPSC ಎಕ್ಸಾಮ್ ಆಗಿರ್ಬೋದು, ಒಂದ್ಸಲ ಗಮನಿಸಿರ್ಬೇಕು. ಕ್ವಶನ್ ಪೇಪರ್ ಪ್ರಕಾರ ಎಲ್ಲವಷ್ಟು ಏನು ಮಾಡಿರ್ಬೇಕಲ್ರಿ, ಗಮನಿಸ್ಬೇಕು. ನೋಡ್ತಾ ನೋಡ್ತಾ ನಿಮಗೆಲ್ಲ ಡೀಟೇಲ್ಸ್ ಮಾಹಿತಿ ಗೊತ್ತಾಗ್ತದ. ನೆಕ್ಸ್ಟ್ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಇನ್ಫಾರ್ಮೇಶನ್ ಯಾವುದಂತ ಕೊಟ್ರೆ ನೋಡ್ರಿ, ನಮಗ ಗೋಟಾಗೋಡಿಯಲ್ಲಿ ಗಮನಿಸ್ಬೇಕಿಲ್ಲಿ, ಗೋಟಾಗೋಡಿಯಲ್ಲಿರುವ ಅಂದ್ರೆ ಹಾವೇರಿ ಡಿಸ್ಟ್ರಿಕ್ಟ್ನಾಗ ಅಂತ ಹಾವೇರಿ ಜಿಲ್ಲೆಯ ಗೋಟಾಗೋಡಿಯಲ್ಲಿರುವ ಉತ್ಸವ ರಾಕ್ ಗಾರ್ಡನ್, ಅದು ಗಮನಿಸ್ಬೇಕು. ನೋಡ್ರಿ, ಉತ್ಸವ ರಾಕ್ ಗಾರ್ಡನ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಹಾವೇರಿ, ಅದು ಗಮನಿಸ್ಬೇಕು. ಇನ್ನೊಂದು ರಾಕ್ ಗಾರ್ಡನ್ ಚಂಡೀಗಢದ ಗುಣ ಐತೆ, ಅದು ತಿಳ್ಕರಿ. ನಮಗ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದೆ. ನೋಡ್ರಿ, ನಮಗ ಇಲ್ಲಿ ಒಂದ್ಸಲ ಹಾಕಿ ನೋಡ್ರಪ್ಪ. ಇಲ್ಲಿ ನಮಗ ಉತ್ಸವ ರಾಕ್ ಗಾರ್ಡನ್, ಅದು ಯಾವ ಜಿಲ್ಲೆ? ಹಾವೇರಿ ಜಿಲ್ಲೆ. ನಮಗ ರಾಕ್ ಗಾರ್ಡನ್ ಅಂದ ತಕ್ಷಣ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶ ಚಂಡೀಗಢದ ಗುಣ ಐತೆ, ಅದಕ್ಕೂ ನಿಮ್ಗೆ ಅಪ್ಡೇಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಏನು ಮಾಡ್ಕೋಬೇಕಲ್ರಿ, ತಿಳ್ಕೊಬೇಕಂತ. ಹಾವೇರಿ ಜಿಲ್ಲೆ ಬಗ್ಗೆ ಇನ್ನ ಏನು ಇನ್ಫಾರ್ಮೇಶನ್ ಕೊಟ್ಟಾನ ಅದಕ್ಕೂ ನಿಮ್ಗೆ ನೋಡೋಣ ಅಂತ. ನೋಡ್ರಿ, ನಮ್ಗೆ ಏನು ಕೊಟ್ಟಾನ ಪುಸ್ತಕದಲ್ಲಿ ಹಂಗೆ ಸೆಂಟೆನ್ಸ್ ಹಾಕಿನಿ ನೋಡ್ರಿ. ಇಲ್ಲಿ ನಮ್ಗೆ ಸರ್ವಜ್ಞ ಗೊತ್ತಿರಬೇಕಲ್ಲಪ್ಪ, ಸರ್ವಜ್ಞ ಕವಿಯು ಇಲ್ಲಿ ಹುಟ್ಟಿದ ಎಂದು ಹೇಳಲಾಗುತ್ತದೆ. ನಮ್ಗ ಹಾವೇರಿ ಜಿಲ್ಲೆ, ನಿಮ್ಗೇನ ಸಾಮಾನ್ಯವಾಗಿ ಸರ್ವಜ್ಞ ಕವಿ ಯಾವ ಜಿಲ್ಲೆಯವರು ಅಂತ ಕೊಟ್ರೆಗಿನ ಹಾವೇರಿ ಅಂತ ಹಾಕ್ಬೇಕು. ಬಟ್ 6ನೇ ತರಗತಿ ಪುಸ್ತಕದಲ್ಲಿ ಏನು ಕೊಟ್ಟ ನೋಡ್ರಿ, ಸರ್ವಜ್ಞ ಕವಿಯು ಇಲ್ಲಿ ಹುಟ್ಟಿದ ಎಂದು ಹೇಳಲಾಗುತ್ತದೆ ಅಂತ ಗೊನೈತೆ. ಇಲ್ಲೇ ಹುಟ್ಟೇನಂತಿಲ್ಲ, ಹೇಳಲಾಗುತ್ತದೆ. ಬಟ್ ನಾವು ಆಲ್ಮೋಸ್ಟ್ ಆಲ್ ನಾವು ಇದೇ ಜಿಲ್ಲೆಯವರು ಅಂತ ಕನ್ಸಿಡರ್ ಮಾಡ್ಕೋಬೇಕಾಗ್ತದೆ, ಅದು ನಿಮಗೆ ಗೊತ್ತಿರಲಿ. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಶಿಶುನಾಳ ಶರೀಫರು ಇದೇ ಜಿಲ್ಲೆಯವರೇ. ಯಾವ ಜಿಲ್ಲೆ ಹೇಳ್ರಿ? ಹಾವೇರಿ ಜಿಲ್ಲೆ. ಭಾಳ ಫೇಮಸ್ಸು ಹಾವೇರಿ ಜಿಲ್ಲೆ ಅಂದ ತಕ್ಷಣ ನೋಡ್ರಿ, ನಮಗ ಸರ್ವಜ್ಞ ಕವಿ, ಆಮೇಲೆ ಶಿಶುನಾಳ ಶರೀಫರು ಫೇಮಸ್, ಆಮೇಲೆ ಸಂತ ಕನಕದಾಸರು ಭಾಳ ಫೇಮಸ್. ಮುಂದೆ ಅದ್ರ ಬಗ್ಗೆ ಇಮೇಜ್ ಇದೆ, ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಕನಕದಾಸರು, ನಮಗ ಕನಕದಾಸರು ಹುಟ್ಟಿದ ಊರು ನೋಡ್ರಿ, ಹುಟ್ಟಿದ ಸ್ಥಳ ಯಾವ್ದು ಅಂತ ಕೊಟ್ರೆ ಬಾಡ, ಅದು ಗಮನಿಸ್ಬೇಕು. ಬಾಡ ಗ್ರಾಮ ಇದೇ ಜಿಲ್ಲೆಯಲ್ಲಿದೆ ನೋಡ್ರಿ. ಕನಕದಾಸರ ಜನ್ಮಸ್ಥಳ ನಮಗೆ ಮತ್ತೆ ಅರಮನೆ ನಮಗೆ ಇಲ್ಲಿ ನೋಡ್ರಿ ಬಾಡ. ಹೌದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬಂಕಾಪುರಗುನ ಅದು ಹಾವೇರಿ ಜಿಲ್ಲೆದಾಗ. ಬಟ್ ಬಾಡ ಭಾಳ ಫೇಮಸ್. ಅಂದ್ರೆ ಕನಕದಾಸರು ಅತ್ಯಂತ ಪ್ರಮುಖ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಸರ್ವಜ್ಞ ಆಗಿರ್ಬೋದು, ಇಲ್ಲಾಂದ್ರೆ ಇಂಪಾರ್ಟೆಂಟು ಶಿಶುನಾಳ ಶರೀಫರಾಗಿರ್ಬೋದು, ಆಮೇಲೆ ಸಂತ ಕನಕದಾಸರಾಗಿರ್ಬೋದು. ಮೂಲತಃ ಯಾವ ಜಿಲ್ಲೆಯವರು ಅಂತ ಕೊಟ್ರೆ ಹಾವೇರಿ ಜಿಲ್ಲೆ ಭಾಳ ಫೇಮಸ್ ಐತೆ. ಸರಿಯಾಗಿ ತಿಳ್ಕೊರಿ. ಮತ್ತೆ ಅದ್ರ ಬಗ್ಗೆ ಹಾವೇರಿ ಜಿಲ್ಲೆ ಬಗ್ಗೆ ಇನ್ನೊಂದ್ಸಲ ಡಿಟೇಲ್ ಆಗಿ ಕ್ಲಾಸ್ ಮಾಡಮ. ಬಟ್ 6ನೇ ತರಗತಿ ಪುಸ್ತಕದಲ್ಲಿ ಏನೈತಲ್ಲ ಅಷ್ಟು ಫಸ್ಟಿಗೆ ನೋಡಮ್. ಇನ್ನೊಂದು ಇಂಪಾರ್ಟೆಂಟು ಹಾವೇರಿ ಜಿಲ್ಲೆದಾಗ ನೋಡ್ರಿ, ಇಲ್ಲಿ ನಮಗೆ ಹಾವೇರಿ ಜಿಲ್ಲೆ ಫೇಮಸ್ ಒಂದು ರಾಣೆಬೆನ್ನೂರು, ಅದು ತಿಳ್ಕೊಬೇಕು. ರಾಣೆಬೆನ್ನೂರು ವನ್ಯ ಮೃಗಧಾಮ, ಅದು ಗಮನಿಸ್ರಿ. ಅಂದ್ರೆ ಏನು ಬೆಳಗಾವಿ ವಿಭಾಗದಲ್ಲಿ ಏನು ಕಂಡು ಬರ್ತದಲ್ಲ ಹಾವೇರಿ ಜಿಲ್ಲೆ, ಆ ಹಾವೇರಿ ಜಿಲ್ಲೆದಾಗ ಒಂದು ಇಂಪಾರ್ಟೆಂಟ್ ಒಂದು ವನ್ಯ ಮೃಗಧಾಮ ಐತೆ. ವನ್ಯ ಮೃಗಧಾಮ ಯಾವ್ದಂತ ಕೊಟ್ರೆ ರಾಣೆಬೆನ್ನೂರು, ಬಹಳ ಫೇಮಸ್. ರಾಣೆಬೆನ್ನೂರು ವನ್ಯ ಮೃಗಧಾಮ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೊಟ್ರೆಗಿನ ಅದು ಹಾವೇರಿ. ಒಂದ್ಸಲ ಗಮನಿಸೋಗ. ಮತ್ತೆ ಇನ್ನೊಂದೇನಂತ ಕೊಟ್ರೆಗಿನ ನೋಡ್ಬೇಕಂತ ತಿಳ್ಕೊಂತ ಹೋದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಆಗಿ ಮಾಹಿತಿ ಗೊತ್ತಾಗ್ತದೆ. ಮತ್ತೀಗ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಜಿಲ್ಲೆದಾಗ ನಡೀತದೆ. ಯಾವ ಜಿಲ್ಲೆ ಹೇಳ್ರಿ? ಹಾವೇರಿ ಜಿಲ್ಲೆ. ಅದ್ರ ಬಗ್ಗೆ ನೋಡೋಣ ಅಂತ. ಬಟ್ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು, ನೀವು ಕರೆಕ್ಟಾಗಿ ತಿಳ್ಕೊಂತ ಹೋಗ್ಬೇಕು ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಒಂದು ಕಾರ್ಖಾನೆ ನೋಡ್ರಿ, ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಬಹಳ ಫೇಮಸ್ಸು ಕುಮಾರ ಪಟ್ಟಣಂ. ನಮಗೆ ಹಾವೇರಿ ಜಿಲ್ಲೆಯ ಕುಮಾರಪಟ್ಟಣಂ ಎಂಬ ಪ್ರದೇಶದಲ್ಲಿ ಗ್ರಾಸಿಮ್ ಎಂಬ ಒಂದು ಕಾರ್ಖಾನೆ ನೋಡ್ರಿ. ಕಾರ್ಖಾನೆದು ಒಂದ್ಸಲ ಇಮೇಜ್ ನೋಡ್ಕೇರಿ. ನಮ್ಗೆ ಗ್ರಾಸಿಮ್ ಕಾರ್ಖಾನೆ ಇರುವ ಜಿಲ್ಲೆ ಅಂತ ಕೊಟ್ರೆ ಹಾವೇರಿ ಅಂತ ಹಾಕ್ಬೇಕಾಗ್ತದ. ನೋಡ್ಬೇಕು ನೀವು ಇನ್ನೊಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೇರಿ. ನಮಗೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ. ಮತ್ತೆ ಇದು ಒಂದು ಸ್ವಲ್ಪ ನೋಡ್ಕೋಬೇಕು. ನಮ್ಗೆ ಕಾರ್ಖಾನೆಗಳು ಭಾಳ ಫೇಮಸ್ ನೋಡ್ರಿ. ಈಗ ನಮಗೆ ಒಂದಿಸಿ ಬರೀರಿ ಆಗಲಿ, ಇಲ್ಲ ಸ್ಟೇಟ್ಮೆಂಟ್ ಆಗಲಿ, ಇಲ್ಲ ಸಿಂಗಲ್ ಲೈನ್ ಆಗಲಿ, ನಮ್ಗೆ ಏನೇ ಕೊಡಲಿ
ಎಲ್ಲದಕ್ಕೆ ರೆಡಿ ಇರ್ಬೇಕು ನಾವು. ಇಲ್ಲಾಂದ್ರೆ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿವೆ, ಇಲ್ಲ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ, ನಮಗೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಏನು ಕೊಟ್ಟಲ್ಲ ಅದನ್ನು ಸರಿಯಾಗಿ ಏನು ಮಾಡ್ಕೋಬೇಕು, ಅಪ್ಡೇಟ್ ಮಾಡಿ ಇಟ್ಕೋಬೇಕು. ನೋಡ್ರಿ ಇಲ್ಲಿ ಇನ್ನೊಂದು ಹರಿಹರ ಪಾಲಿ ಫೈಬರ್ಸ್ ಉದ್ದಿಮೆ ಇದೆ ನಮಗೆ ಹಾವೇರಿ ಜಿಲ್ಲೆದಾಗ ಅದು ತಿಳ್ಕೊಬೇಕು. ಆಮೇಲೆ ಸಿಂಥೆಟಿಕ್ ರಾಸಾಯನಿಕ ಉದ್ದಿಮೆ ಭಾಳ ಫೇಮಸ್ ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಕೊಟ್ಟಾನ. ಅದು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದ್ಸಲ ಸುಮ್ಕೆ ನೋಡಿಕೆ ಸಿಟ್ಕಂದಿರ್ರಿ, ನಮಗೆ ಏನೇನು ಎಕ್ಸಾಮ್ನಾಗ ಬಂದ್ರಿಗಿನ ಟಿಕ್ ಹಾಕಂತ ಕೆಪಾಸಿಟಿ ಡೆವಲಪ್ ಆಗಿರ್ತದ. ನೋಡ್ರಿ ಇನ್ನೊಂದು ಗೊತ್ತಿರ್ಬೇಕು ನಮ್ಗೆ ಹಾವೇರಿ ಡಿಸ್ಟಿಕ್ನಾಗ ನೋಡ್ರಿ ಹಾವೇರಿ ಜಿಲ್ಲೆಯು ಸುಧಾರಿತ ಬೀಜವನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರವಾಗಿದೆ. ನಮಗೇನಣ್ಣ ಆ ಸುಧಾರಿತ ಬೀಜವನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಂತ ಕೊಟ್ರೆ ಹಾವೇರಿ ಜಿಲ್ಲೆ. ಅದು ಗಮನಿಸ್ಬೇಕು. ನಮಗ ಮೇನ್ ಪ್ರಮುಖ ಸುಧಾರಿತ ಬೀಜವನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರ ಅಂತ ಕೊಟ್ರೆ ನಾವು ಹಾವೇರಿ ಜಿಲ್ಲೆ ಅಂತ ಹಾಕ್ಬೇಕು. ನೋಡಿಕೆಸೆ ಅಪ್ಡೇಟ್ ಮಾಡ್ಕೇರಿ. ಇಷ್ಟು ನಿಮಗೆ ಹಾವೇರಿ ಜಿಲ್ಲೆ ಬಗ್ಗೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಕೊಟ್ಟಾನ. ಮತ್ತು ಇನ್ನು ನಾನು ಏನನ್ನ ಬಿಟ್ಟಿದ್ರೆ ನೀವು ಬೇಕಾದ್ರೆ ಅದನ್ನು ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ ಗದಗ ಜಿಲ್ಲೆ ಅದು ಸ್ವಲ್ಪ ಸಣ್ಣ ಜಿಲ್ಲೆ, ಬಟ್ ಅಪ್ಡೇಟ್ ಮಾಡ್ಕೋಬೇಕು. ಅಂದ್ರೆ ಏನು ಕೊಟ್ಟ ನಮ್ಮದು ಒಂದ್ಸಲ ಗಮನಿಸ್ರಿ. ನೋಡ್ರಿ ಇಲ್ಲಿ ಗದಗ ಜಿಲ್ಲೆಯ ಬಗ್ಗೆ ನಮಗೆ ಗದಗ ಅಂತಕೇಸೆ ಹೊಸ ಜಿಲ್ಲೆ ಅಂದ್ರೆ ಈಗಿಂದಲ್ಲ, ಅದು ಹಳೇದು. ಅಂದರೆ 1997ರಾಗ ನೋಡ್ರಿ ಅದಕ್ಕೂ ಗಮನಿಸ್ರಿ. ಇಲ್ಲಿ ಧಾರವಾಡ ಜಿಲ್ಲೆಯನ್ನು ವಿಭಜಿಸಿ ನಮಗೆ 1997ರಾಗ ಗದಗ ಜಿಲ್ಲೆಯನ್ನು ರಚಿಸಲಾಯಿತು. ಅಂದರೆ ಈ ಧಾರವಾಡ ಜಿಲ್ಲೆಯಿಂದ ಹಾವೇರಿಗೂ ಪ್ರತ್ಯೇಕ ಆಯಿತು, ಮತ್ತೆ ಗದಗಗೂ ಪ್ರತ್ಯೇಕ ಆಯಿತು. ಅದು ನಮಗೆ 1997ರಾಗೆ ಅದು ಗಮನಿಸ್ಬೇಕು, ಅದು ನಿಮಗೆ ಗೊತ್ತಿರಲಿ. ಮತ್ತೆ ಚಾಲುಕ್ಯ ಅರಸರು ನಿರ್ಮಿಸಿದ, ಅಂದರೆ ಚಾಲುಕ್ಯರು ನಿರ್ಮಿಸಿದ ವೀರನಾರಾಯಣ ಅದು ಗಮನಿಸ್ಬೇಕು. ಮತ್ತು ತ್ರಿಕೋಟೇಶ್ವರ ದೇವಾಲಯಗಳು ಗದಗ ಜಿಲ್ಲೆಯಲ್ಲಿವೆ. ಅಂದ್ರೆ ನಮ್ಗೆ ಒಂದು ತಿಳ್ಕೊ ನೀವೇನು ಗೊತ್ತಾ, ನೋಡ್ರಿ ಇಲ್ಲಿ ಸಿಂಪಲ್ ಆಗಿ ಈಗ ಗದಗ ಜಿಲ್ಲೆದಾಗ ನಮಗೆ ವೀರನಾರಾಯಣ ಟೆಂಪಲ್ ಮತ್ತೆ ತ್ರಿಕೋಟೇಶ್ವರ ಟೆಂಪಲ್ ಇದಾವಲ್ಲ, ಯಾರ ಕಾಲಕ್ಕೆ ಸಂಬಂಧಿಸಿದ್ದು ಅಂತ ಕೊಟ್ರೆಗಿನ ನಾವೇನಾಗ್ಬೇಕು ಹೇಳ್ರಿ, ಚಾಲುಕ್ಯರು ಅದು ಗಮನಿಸ್ಬೇಕು. ಇಲ್ಲಾಂದ್ರೆ ಗದಗ ಈ ಕೆಳಕಂಡ ಯಾವ ಜಿಲ್ಲೆಯಿಂದ ಪ್ರತ್ಯೇಕವಾಗಿತ್ತಂತ ಕೊಟ್ರೆಗಿನ ಅದು ಧಾರವಾಡ ಅಂತ ಹಾಕ್ಬೇಕು. ನೋಡಿಕೆಸೆ ಟಿಕ್ ಮಾಡ್ಕೇರಿ. ಇನ್ನು ಫೇಮಸ್ ಬಂತು ನೋಡ್ರಿ, ನಮಗೊಂದು ಇಂಪಾರ್ಟೆಂಟ್ ಕಪ್ಪತ್ತ ಗುಡ್ಡ ಐತಲ್ಲ, ಭಾಳ ಫೇಮಸ್ ಅದು. ನಮಗೆ ಭಾಳ ಸಲ ಎಕ್ಸಾಮ್ಗೂ ಇದ್ರ ಮೇಲೆ ಪ್ರಶ್ನೆ ಕೊಟ್ಟಾನ. ನೋಡ್ರಿ ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟು ಕಪ್ಪತ್ತ ಗುಡ್ಡ. ನೋಡ್ರಿ ಕಪ್ಪತ್ತ ಗುಡ್ಡ, ನೋಡ್ರಿ ಗುಡ್ಡ ಹೆಂಗೈತೆ ಒಂದ್ಸಲ ಗಮನಿಸ್ಬೇಕು ನೀವು. ಕಪ್ಪತ್ತ ಗುಡ್ಡ ನೋಡ್ರಿ, ಗುಡ್ಡ ಹೆಂಗ, ಗುಡ್ಡ ಹೌದಿಲ್ಲ, ಇದು ಗುಡ್ಡ ಸಂಬಂಧನೇ ಕಪ್ಪತ್ತ ಗುಡ್ಡದಲ್ಲಿ ಚಿನ್ನಗುಣ ಸಿಗ್ತದ, ಅದು ಫೇಮಸ್. ಅದು ಕಪ್ಪತ್ತ ಗುಡ್ಡ ಚಿನ್ನ ನಮ್ಗೆ ಹೆಂಗ ರಾಯಚೂರಿನ ಅಟ್ಟಿ ಚಿನ್ನದ ಗಣಿ, ಇಲ್ಲಾಂದ್ರೆ ಕೋಲಾರದ KGF ಆಗಿರ್ಬೋದು, ಇಲ್ಲಾಂದ್ರೆ ನಮ್ಗೆ ಅದು ಕೋಲಾರದ KGF ಆಲ್ರೆಡಿ ಕ್ಲೋಸ್ ಮಾಡ್ಯಾರ. ಬಟ್ ನಮಗೇನಂತ ಕೊಟ್ರೆಗಿನ ಈ ಕಪ್ಪತ್ತ ಗುಡ್ಡದಲ್ಲಿಗೂ ಚಿನ್ನ ಸಿಗ್ತದ ಅಂತ. ಮತ್ತು ಇನ್ನೊಂದು ಫೇಮಸ್ ಇಲ್ಲಿ 6ನೇ ಕ್ಲಾಸ್ ಬುಕ್ದಾಗ ಏನು ಕೊಟ್ಟಾನಪ್ಪ, ಆ ಕಪ್ಪತ್ತ ಗುಡ್ಡದಲ್ಲಿ ಅಂತ ಕೊಟ್ರೆಗಿನ ಔಷಧಿ ಸಸ್ಯಗಳ ತೋಟ ಬೆಳೆಸುವ. ನೋಡ್ರಿ ಔಷಧಿ ಸಸ್ಯಗಳ ತೋಟ ಬೆಳೆಸುವ ಮತ್ತು ಔಷಧಿ ಸಸ್ಯಗಳ ಸಂಸ್ಕರಣ ಘಟಕವನ್ನು ಸ್ಥಾಪಿಸುವ ಪ್ರಯತ್ನ ನಡೆಸಿದೆ. ಅದು ಗಮನಿಸ್ಬೇಕು. ಎಲ್ಲಿ ಅಂತ ಕೊಟ್ರೆಗಿನ ಕಪ್ಪತ್ತ ಗುಡ್ಡದಲ್ಲಿ ನಮಗೆ ಇದು ಕೊಡ್ತಾನ, ಔಷಧಿ ಸಸ್ಯಗಳ ತೋಟ ಬೆಳೆಸುವ ಮತ್ತು ಔಷಧಿ ಸಸ್ಯಗಳ ಸಂಸ್ಕರಣ ಘಟಕವನ್ನು ಈ ಕೆಳಕಂಡ ಯಾವ ಸ್ಥಳದಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಕೊಟ್ರೆಗಿನ ಕಪ್ಪತ್ತ ಗುಡ್ಡ. ಅದು ಯಾವ ಜಿಲ್ಲೆ, ಗದಗ ಜಿಲ್ಲೆ. ಮತ್ತು ಕಪ್ಪತ್ತ ಗುಡ್ಡ ಯಾವುದಕ್ಕೆ ಫೇಮಸ್ಸು, ಚಿನ್ನಕ್ಕೆ ಹೆಸರುವಾಸಿ, ಅದು ಭಾಳ ಫೇಮಸ್. ಅದು ನಿಮ್ಗೆ ಚಿನ್ನ ಅಂತ ಕೊಟ್ಟಿಲ್ಲ 6ನೇ ಕ್ಲಾಸ್ ಬುಕ್ದಾಗ, ಬಟ್ ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ ಇನ್ನೊಂದು ಬಂತು ನಮಗೆ ಗದಗ ಜಿಲ್ಲೆಯಲ್ಲಿ ನಮಗೆ ಇಂಪಾರ್ಟೆಂಟ್ ನೋಡ್ರಿ, ಮಾಗಡಿ ಪಕ್ಷಿಧಾಮ. ಮಾಗಡಿ ನಮಗೆ ಮತ್ತಿಂದ ಕಡೆಗೆ ನೋಡ್ರಿ ಅದು ಗದಗ ಜಿಲ್ಲೆ. ಮಾಗಡಿ ಅದು ರಾಮನಗರ ಜಿಲ್ಲೆದಾಗ ಊರ ಹೆಸರು, ರಾಮನಗರ ಜಿಲ್ಲೆದಾಗ ಊರು ಬರ್ತದ ಮಾಗಡಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಫಸ್ಟ್ನೇ ಆಪ್ಷನ್ಸೇ ರಾಮನಗರ. ಟಕ್ಕಂತ ಹಾಕಿಟ್ರಿ ಇಂದ ಕಡೆಗೆ ಅದು ಇರೋದೆಲ್ಲಿ ಅಂತ ಕೊಟ್ರೆ ಗದಗ ಜಿಲ್ಲೆಯಲ್ಲಿ ಐತಿ. ಯಾವ್ದಲ್ರಿ, ಮಾಗಡಿ ಪಕ್ಷಿಧಾಮ. ಬಟ್ ರಾಮನಗರದಾಗಿರೋದು ಮಾಗಡಿ ಊರದು, ಅದು ಗೊತ್ತಿರ್ಬೇಕು. ಮಾಗಡಿ ಪಕ್ಷಿಧಾಮ ಯಾವ ಜಿಲ್ಲೆ ಅಂತ ಕೊಟ್ರೆಗಿನ ಅದು ರಾಮನಗರ. ಫೇಮಸ್ ಪಕ್ಷಿಧಾಮ. ನೋಡ್ರಿ ಹೆಂಗಿದಾವ ಇಲ್ಲಿ ಬಾತುಕೋಳಿಗಳು, ಒಂದ್ಸಲ ಚೆಕ್ ಮಾಡ್ಕೇರಿ. ನಮಗೆ ಬಾತುಕೋಳಿ ಇದ್ದಂಗೆ ಇದಾವಿಲ್ಲ, ಸೇಮ್ ಅದೇ ಟೈಪ್. ಅಲ್ಲವು ಬಾತುಕೋಳಿ ಅಂತ ಹಿಂಗಂದ್ರೆ ಆ ಬಾತುಕೋಳಿ ಟೈಪ್ ಇದಾವೆ, ಬಾತುಕೋಳಿ ಅಂತ ತಿಂಕರಿ. ಬಟ್ ಯಾವ ಕೋಳಿ ಅಂತ ಕೇಳಂಗಿಲ್ಲ. ನಮಗೆ ಮಾಗಡಿ ಪಕ್ಷಿಧಾಮ ಯಾವ ಜಿಲ್ಲೆ ಅಂತ ಕೊಡ್ತಾನೆ ನೋಡ್ಕೇಸಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಗದಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮಗಿಲ್ಲಿ ಗದಗ ಮತ್ತು ಬೆಟಗೇರಿ ನೀವು ಆಲ್ರೆಡಿ ನಮ್ಮ ಊರ ಕಡೆ ಸಿಂಧನೂರು, ಮಾನ್ವಿ, ಇಲ್ಲಾಂದ್ರೆ ಯಾವ್ದಾನ ಬೇರೆ ಕಡೆ ಹೋದಾಗ ಬೆಟಗೇರಿ ಅಂತ ಬಸ್ಗಳು ಬರ್ತಾವೆ. ಬೆಟಗೇರಿ ಅಂದ್ರೆ ಯಾವ ಜಿಲ್ಲೆ,
ಗದಗ ಅದು ಗೊತ್ತಿರ್ಬೇಕು. ಗದಗ ಮತ್ತು ಬೆಟಗೇರಿ ನೋಡ್ರಿ, ಎಕ್ಸಾಂಪಲ್ ಈಗ ಹುಬ್ಬಳ್ಳಿ ಧಾರವಾಡ ಹೆಂಗ ಅದು ಅವಳಿ ನಗರಗಳು ಆ ಟೈಪ್. ಅಂದ್ರೆ ಗದಗ ಮತ್ತು ಬೆಟಗೇರಿ ನಗರಗಳನ್ನು ಸೇರಿಸಿ ಗದಗ ಬೆಟಗೇರಿ ನಗರ ಸಭೆಯನ್ನು ರೂಪಿಸಲಾಗಿದೆ ಅಂತ. ಇದೇನು ಸರ್ ಎದಕ್ಕೆ ಹೇಳ್ತಾರೆ ಅಂದ್ರೆ ಸ್ವಲ್ಪ ಬೆಟಗೇರಿ ಯಾವ ಜಿಲ್ಲೆ ಅಂತ ಕೊಟ್ರೆಗಿನ ನಾವು ಗದಗ ಅಂತ ಹಾಕ್ಬೇಕಾಗ್ತದೆ. ನೋಡಿಕೆ ಅಪ್ಡೇಟ್ ಮಾಡ್ಕೋಬೇಕು. ಇನ್ನ ಬೇರೆ ಬರ್ತಾವ ನೋಡ್ರಿ. ಬೇಕಾದ್ರೆ ಆ ಗದಗ ಬೆಟಗೇರಿ ನಗರ ಸಭೆ ನಿಮ್ಗೆ 6ನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಕೊಟ್ಟಾನ. ನೋಡಿಕೆ ಏನ್ ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಇದು ಫೇಮಸ್, ಇದು ನಮಗೆ ಭಾಳ ಫೇಮಸ್. ಬಟ್ ನಮಗೆ ಇಲ್ಲಿ ಮೊನ್ನೆ ಒಂದು KPSC ಎಕ್ಸಾಮ್ನಾಗ ಇದು ಏಷ್ಯಾದ ಮೊದಲ ಅಂತ ಕೊಟ್ಟಿದ್ದ, ಅದಕ್ಕೆ ನಾವು ಏಷ್ಯಾದ ಮೊದಲ ಮಾಡೀವಿ. ಬಟ್ 6ನೇ ಕ್ಲಾಸ್ ಬುಕ್ದಾಗ ಭಾರತದ ಮೊದಲ ಅಂತ ಐತಿ. ಕರೆಕ್ಟಾಗಿ ತಿಳ್ಕೊ ನೋಡ್ರಿ. ಇಲ್ಲಿ ನಮಗೆ ಏಷ್ಯಾದ ಮೊದಲ ಸಹಕಾರ ಸಂಘ, ನಮಗೆ ಏಷ್ಯಾದ ಮೊದಲ ಸಹಕಾರ ಸಂಘ ಅದು ನಮಗೆ ನೋಡ್ರಿ ಇಂಪಾರ್ಟೆಂಟು. 100 ವರ್ಷಗಳ ಹಿಂದೆ ಕಣಗಿನಾಳದಲ್ಲಿ, 100 ವರ್ಷಗಳ ಹಿಂದೆ ಅಂದ್ರೆ 1905ರಾಗ, ನಮಗೆ 2005ಕ್ಕೆ 100 ವರ್ಷ ಆಯಿತು. ಅದು ಗಮನಿಸ್ಬೇಕು. ಕಣಗಿನಾಳದಲ್ಲಿ ಆರಂಭವಾಯಿತು. ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲರು, ಅದು ನಮ್ಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತೈತೆ. ಬಟ್ ನಮಗೆ 6ನೇ ತರಗತಿ ಪುಸ್ತಕದಲ್ಲಿ ಇಷ್ಟು ಕೊಟ್ಟನ, ಇಷ್ಟು ಹಾಕಿವಿ. ಬೇಕಾದ್ರೆ ಇಲ್ಲಿ ಇಮೇಜ್ ಐತೆ ನೋಡ್ರಿ. 1905ರ ಏಷ್ಯಾ ಖಂಡದ ಪ್ರಪಂಚದ ಸಹಕಾರಿ ಸಂಘ, ಅದು ಗಮನಿಸ್ಬೇಕು. ಭಾಳ ಇಂಪಾರ್ಟೆಂಟ್. ಅದು ಏನಂತ ಕೊಟ್ರೆ ಕಣಗಿನಾಳ, ಅದು ಗೊತ್ತಿರ್ಬೇಕು. ನಾವು ಕೆಲವೊಂದ್ಸಲ ಭಾರತದ ಮೊದಲ ಅಂತ ಓದಿವಿ, ಬಟ್ ಮನೆ ಎಕ್ಸಾಮ್ನಾಗ ಏಷ್ಯಾದ ಮೊದಲ ಅಂತ ಕೊಟ್ಟಿದ್ದ. ಇದೊಂದ್ಸಲ ಅಪ್ಡೇಟ್ ಮಾಡ್ಕೇರಿ, ಕರೆಕ್ಟಾಗಿ ತಿಳ್ಕರಿ. ಇನ್ನೊಂದ್ಸಲ ಗೂಗಲ್ ಬೇಕಾದ್ರೆ ಸರ್ಚ್ ಮಾಡ್ಕೇರಿ, ನೆಟ್ನಾಗ ಹೋಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈ ಗದಗ ಜಿಲ್ಲೆದಾಗ ಇನ್ನೊಬ್ರು ಇಂಪಾರ್ಟೆಂಟ್, ಭಾಳ ಫೇಮಸ್ ನೋಡ್ರಿ. ಇಲ್ಲಿ ನಮಗ ಕುಮಾರವ್ಯಾಸ ರಚಿಸಿದ ಗದಗ ಜಿಲ್ಲೆ ಅಂದ್ರೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ನಮಗ ಗದಗ ಜಿಲ್ಲೆ ಅಲ್ಲಿ ನಮಗ ಇದುಗುಣ ಮೆನ್ಷನ್ ಆಗ್ಯದ ನೋಡ್ರಿ. ಇಲ್ಲಿ ಕುಮಾರವ್ಯಾಸ ರಚಿಸಿದ ಕರ್ನಾಟಕ ಭಾರತ ಕಥಾಮಂಜರಿ ನೋಡ್ರಿ. ಇಲ್ಲಿ ಒಂದೇ ಇದು ಸೇಮ್ ಕರ್ನಾಟಕ ಭಾರತ ಕಥಾಮಂಜರಿ ಪುಸ್ತಕ ಕುಮಾರವ್ಯಾಸ ಭಾರತ ಎಂದೇ ಪ್ರಸಿದ್ಧಿಯಾಗಿದೆ. ನಮಗೆ ಗದಗ ಜಿಲ್ಲೆದ ಕೊಟ್ಟಾರ, ಭಾಳ ಇಂಪಾರ್ಟೆಂಟು. ಕುಮಾರವ್ಯಾಸ ಅತ್ಯಂತ ಪ್ರಮುಖ ನೋಡ್ರಿ. ಕುಮಾರವ್ಯಾಸ ರಚಿಸಿದ ಕುಮಾರವ್ಯಾಸ ಬರೆದಂಥ ಪುಸ್ತಕ ಯಾವ್ದು ಹೇಳ್ರಿ? ಕರ್ನಾಟಕ ಭಾರತ ಕಥಾಮಂಜರಿ. ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸ ಭಾರತ ಎಂದೇ ಪ್ರಸಿದ್ಧಿಯಾಗಿದೆ. ಇದಕ್ಕೂ ಗೊತ್ತಿರಬೇಕು. ಭಾಳ ಸಲ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ ಪ್ರಶ್ನೆ ಕೇಳ್ಯಾನ. ಇದು ಕರೆಕ್ಟಾಗಿ ನೀವೇನು ಮಾಡ್ಕೇರಿ ಹೇಳ್ರಿ, ಅಪ್ಡೇಟ್ ಮಾಡ್ಕೊಂತ ಹೋಗಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈಗ ಭಾಳ ಇಂಪಾರ್ಟೆಂಟು ನಮಗೆ ಗದಗ ಜಿಲ್ಲೆಯ ನಮಗೆ ಇಂಪಾರ್ಟೆಂಟು ಒಬ್ಬ ಸ್ವಾಮೀಜಿ ಬಗ್ಗೆ ಬಂದಿದೆ. ನಮಗಿಲ್ಲಿ ಗದಗ ಜಿಲ್ಲೆಯ ಗಾನಯೋಗಿ ನೋಡ್ರಿ, ಪಂಚಾಕ್ಷರಿ ಗವಾಯಿಯವರು ಭಾಳ ಫೇಮಸ್ಸು. ನಮಗೆ ಇನ್ನೂ ಬೇಕಾದ್ರೆ ನಾವು ಇತಿಹಾಸದಾಗ ಹೇಳಮಂತ. ಬಟ್ ಪಂಚಾಕ್ಷರಿ ಗವಾಯಿರವರು ಅಂಧ ಮಕ್ಕಳಿಗೆ ನೋಡ್ರಿ ಆಶ್ರಯ ನೀಡಿ ಸಂಗೀತ ಕಲಿಕೆಗೆ ಪ್ರೋತ್ಸಾಹ ನೀಡಿರುತ್ತಾರೆ ಅಂತ ಐತೆ. ಅಂದ್ರೆ ಅವ್ರು ಯಾವ ಜಿಲ್ಲೆಯವರು ಅಂತ ಕೊಟ್ರೆ ಗದಗ ಜಿಲ್ಲೆ. ಮತ್ತೆ ಒಂದ್ಸಲ ಕೊಟ್ಟಿದ್ದ ನಮಗಿಲ್ಲಿ ಇಂಪಾರ್ಟೆಂಟ್, ಪಂಚಾಕ್ಷರ ಗವಾಯಿಯವರು ಇದಾರಲ್ಲಪ್ಪ ಸ್ವಾಮೀಜಿಗಳು, ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೊಟ್ರಾಗಿನ ಅದು ಸಂಗೀತ ಅಂತ ಇತ್ತದು. ನೋಡಿಕೆಸೆ ಅಪ್ಡೇಟ್ ಮಾಡ್ಕೋಬೇಕು. ಭಾಳ ಫೇಮಸ್ ಸ್ವಾಮೀಜಿಗಳು, ಭಾಳ ಇಂಪಾರ್ಟೆಂಟು ಗದಗ ಜಿಲ್ಲೆಗೆ ಸಂಬಂಧಪಟ್ಟವರು. ಕರೆಕ್ಟಾಗಿ ಏನು ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೇರಿ. ಓದ್ತಾ ನಿಮಗೆಲ್ಲ ಡೀಟೇಲ್ಸ್ ಮಾಹಿತಿ ಬರ್ತಾವೆ. ಮತ್ತೆ ನೋಡ್ರಿ, ಇಲ್ಲಿ ನಮಗೆ ಇಂಪಾರ್ಟೆಂಟ್ ಗದಗ ಜಿಲ್ಲೆ ಅಂತ ಐತೆ. ಬಟ್ ಅದು ಗದಗ ಜಿಲ್ಲೆ ಎಲ್ಲ, ಇಲ್ಲಿ ಹುಬ್ಳಿ ಸ್ವಲ್ಪ ಆ ಕಡೆ ಸ್ಲೈಡ್ ಈ ಕಡೆ ಬಂದಿದೆ. ಬಟ್ ಇದೇನು ಗದಗ ಅಂತ ಓದ್ಕೋಬೇಡ್ರಿ ಸದ್ಯಕ್ಕೆ. ಇಲ್ಲಿ ಏನಂತ ಕೊಟ್ರೆ ಹುಬ್ಬಳ್ಳಿಯಲ್ಲಿ ಅದು ತಿಳ್ಕೊ, ಹುಬ್ಬಳ್ಳಿ ಅದು ಮಿಸ್ ಆಗಿತ್ತಲ್ಲ ಧಾರವಾಡ್ನ್ಯಾಗ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ. ಗದಗ್ನಾಗಿಲ್ಲದು ಎಲ್ಲಿ ಹೇಳ್ರಿ, ಹುಬ್ಬಳ್ಳಿದಾಗ ಐತೆ. ಅದು ಗೊತ್ತಿರಬೇಕು. ಕರ್ನಾಟಕ ಕಾನೂನು ಯೂನಿವರ್ಸಿಟಿ ಇಲ್ಲಿ ಐತೆ ನೋಡ್ರಿ. ಬೇಕಾದ್ರೆ ನೋಡ್ರಿ, ಇಲ್ಲಿ ನಮಗೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಅದು ಶಾಲೆ ಎಲ್ಲಿ ಅಂತ ಕೊಟ್ರೆ ಹುಬ್ಬಳ್ಳಿ. ಅದು ಗಮನಿಸ್ಬೇಕು, ಭಾಳ ಫೇಮಸ್ಸು. ಕರೆಕ್ಟಾಗಿ ಯೂನಿವರ್ಸಿಟಿಗಳ ಬಗ್ಗೆ ತಿಳ್ಕೊಂಬಟ್ಟೆ ಮಿಗೆ ಇದ್ರ ಬಗ್ಗೆ ಒಂದ್ಸಲ ಎಲ್ಲ ಹೇಳ್ತೇನೆ. ನೆಕ್ಸ್ಟ್ ಈಗ ಗದಗ ಜಿಲ್ಲೆ ಮುಗಿತು. ನೆಕ್ಸ್ಟ್ ಈಗ ವಿಜಯಪುರ ಜಿಲ್ಲೆ. ಇನ್ನು ಬೇರೆ ಜಿಲ್ಲೆಗಳಿದಾವ, ಸರಿಯಾಗಿ ನೀವು ತಿಳ್ಕೊಬೇಕು. ವಿಜಯಪುರ ಜಿಲ್ಲೆ ಬಗ್ಗೆ ಏನು ಕೊಟ್ಟನಪ್ಪ ಅದು ಒಂದ್ಸಲ ಗಮನಿಸೋಣ ಅಂತ. ನಮಗೆ ನೋಡ್ರಿ, ನಮಗೆ ಫೇಮಸ್ಸು ವಿಶ್ವವಿಖ್ಯಾತ ಗೋಲಗುಮ್ಮಟ, ಭಾಳ ಫೇಮಸ್ಸು ಗೋಲಗುಮ್ಮಟ. ಅದು ಗೋಲಗುಮ್ಮಟ ವಿಜಯಪುರ ನಗರದಲ್ಲಿದೆ. ನಮ್ಮ ಗೋಲಗುಮ್ಮಟ ಎಲ್ಲರಿಗೂ ಗೊತ್ತೈತೆ, ಹೌದಲ್ಲ, ಬಿಜಾಪುರದಾಗ ಐತೆ ಅನ್ಕೆಸೆ. ಇದನ್ನು ಪಿಸುಗುಟ್ಟುವ ಗುಮ್ಮಟ ಅಂದ್ರೆ ಒಂದ್ಸಲ ಹೇಳಿದ್ರಿ, ನಾ 7 ಸಲ ಕೇಳಿಸ್ತದ, ಹೌದಲ್ಲ, ಪಿಸುಗುಟ್ಟುವ ಗುಮ್ಮಟ ಎಂದು ಕರೆಯಲಾಗುತ್ತದೆ. ಇದು ನಿಮ್ಗೆ ಆಲ್ರೆಡಿ ಗೊತ್ತೈತೆ. ಬಟ್ ನಮಗೆ ಇಂಪಾರ್ಟೆಂಟು, ಆದಿಲ್ ಶಾಹಿ ಅರಸರು 1656ರಲ್ಲಿ ಗೋಲಗುಮ್ಮಟವನ್ನು ನಮಗೆ ಕಟ್ಟಿಸಿದರು. ನಿಮ್ಗೆ ಇತಿಹಾಸದ ನೋಡಮಂತ. ಬಟ್ ನಮ್ಗೆ ಏನು ಗೊತ್ತಾ, ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರೆಗಿನ ಇಲ್ಲೇ ಐತಲ್ಲ ಇದು ಈ ಗುಮ್ಮಟ ಭಾರತದ
ಅತಿ ದೊಡ್ಡ ಗುಮ್ಮಟವಾಗಿದೆ. ಭಾರತದ ಅತಿ ದೊಡ್ಡ ಗುಮ್ಮಟ ಯಾವುದಂತ ಕೊಟ್ರಿಗಿನ ಅದು ಗೋಲ ಗುಮ್ಮಟ. ಮತ್ತೆ ಪ್ರಪಂಚದ ಎರಡನೇ ಅತಿ ದೊಡ್ಡ ಗುಮ್ಮಟ ಇದೆ ಯಾವುದಂದ್ರೆ ಗೋಲ ಗುಮ್ಮಟ. ಅದು ನಮ್ಮ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ ಭಾಳ ಸಲ ಕೇಳೇನ, ಅದನ್ನ ಒಂದ್ಸಲ ನೋಡಮಂತ ಒಂದ್ಸಲ ನೋಡ್ರಿ. ಗುಮ್ಮಟ ನಮಗೆ ಪ್ರಪಂಚದ ಎರಡನೇ ಅತಿ ದೊಡ್ಡ ಗುಮ್ಮಟ, ಮತ್ತೆ ಭಾರತದ ಅತಿ ದೊಡ್ಡ ಗುಮ್ಮಟ ಅಂತ ಯಾವ್ದು ಹೇಳ್ರಿ? ಗೋಲ ಗುಮ್ಮಟ. ಭಾಳ ಫೇಮಸ್ಸು. ಸರಿಯಾಗಿ ನೀವೇನು ಮಾಡ್ಕೋಬೇಕು ಹೇಳ್ರಿ? ಅಪ್ಡೇಟ್ ಮಾಡ್ಕೋಬೇಕು. ಓದ್ತಾ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗ್ತದೆ. ಮತ್ತೆ ವಿಜಯಪುರ ಜಿಲ್ಲೆದಾಗ ಇನ್ನೊಂದು ಫೇಮಸ್ ಯಾವುದಂತ ಕೊಟ್ರಿಗಿನ ನಮಗೆ ಇಲ್ಲಿ ಮುಖ್ಯವಾಗಿ ಇಬ್ರಾಹಿಂ ರೋಜಾ ಅಂತ ಇದೆ ನೋಡ್ರಿ ಒಂದ್ಸಲ. ಇನ್ನು ಬಿಜಾಪುರ ಜಿಲ್ಲೆಯ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಐತೆ ಲೆಕ್ಕನೇ ಇಲ್ಲ, ಅಷ್ಟು ಇನ್ಫಾರ್ಮೇಷನ್ ಐತೆ. ಬಟ್ ನಮ್ಗೇನು ಕೊಟ್ಟ ನಾವು ಬುಕ್ಕದಾಗಲಿ ಅಷ್ಟು ಮಾತ್ರ ನೋಡಕತ್ತೀವಿ. ಬಟ್ ನಮ್ಗೆ ಇಲ್ಲಿ ನೋಡ್ರಿ, ನಮಗೆ ಇಬ್ರಾಹಿಂ ರೋಜಾ ಮತ್ತೊಂದು ಅದ್ಭುತ ಕಟ್ಟಡವಾಗಿದೆ. ಇಬ್ರಾಹಿಂ ರೋಜಾ ಮತ್ತೊಂದು ಎಂಥ ಕಟ್ಟಡ ಅಂತ ಕೇಳಂಗಿಲ್ಲ. ಬಟ್ ನಮ್ಗೇನು ಗೊತ್ತಾ, ಇಬ್ರಾಹಿಂ ರೋಜಾ ಇರುವುದು ಕೊಟ್ಟರಿಗಿನ ವಿಜಯಪುರ ಜಿಲ್ಲೆನೇ, ಅದು ತಿಳ್ಕರಿ. ಮತ್ತೆ ಇದನ್ನು ಅನೇಕರು ಆಗ್ರಾದ ತಾಜ್ ಮಹಲ್, ನಮಗೆ ತಾಜ್ ಮಹಲ್ ಜೊತೆಯಲ್ಲಿ ಹೋಲಿಸುತ್ತಾರೆ ಅಂತ ಐತೆ. ಅಂದ್ರೆ ನಮಗೆ ಇಂಪಾರ್ಟೆಂಟು, ನಮಗೆ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ, ಅದು ಗಮನಿಸ್ಬೇಕು. ಆಮೇಲೆ ಇಬ್ರಾಹಿಂ ಆದಿಲ್ ಶಾಹಿ ತನ್ನ ಆಳ್ವಿಕೆಯಲ್ಲಿ ನಿರ್ಮಿಸಿದನು. ಅಂದ್ರೆ ಇಬ್ರಾಹಿಂ ರೋಜಾವನ್ನು ಯಾರು ನಿರ್ಮಿಸಿದ್ರು ಅಂತ ಕೊಟ್ರಿಗಿನ ಇಬ್ರಾಹಿಂ ಆದಿಲ್ ಶಾಹಿ. ದಕ್ಷಿಣ ಭಾರತದ ತಾಜ್ ಮಹಲ್ ಅದು ಭಾಳ ಇಂಪಾರ್ಟೆಂಟ್, ಒಂದ್ಸಲ ಗಮನಿಸ್ರಿ. ಸೇಮ್ ತಾಜ್ ಮಹಲ್ ನೋಡಿದಂಗೆ ಆತದು. ಅಂದ್ರೆ ಆಗ್ರಾದಾಗ ಏನು ತಾಜ್ ಮಹಲ್ ಐತಲ್ಲ, ಸೇಮ್ ಅದೇ ಟೈಪ್ ಅಂತ ಕೆಲವೊಬ್ರು ಅದು ಅಭಿಪ್ರಾಯ ಪಟ್ಟಾರ, ಅದಕ್ಕೆ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರ. ಒಂದ್ಸಲ ಗಮನಿಸ್ಬೇಕು. ಮತ್ತೆ ನೋಡ್ರಿ, ನಮಗ ಇಬ್ರಾಹಿಂ ಆದಿಲ್ ಶಾಹಿ ಅವ್ರು ಇದಾರಲ್ಲ ಇಂಪಾರ್ಟೆಂಟು, ಅವ್ರು ಏನಂತ ಕೊಟ್ರಿಗಿನ ಇಲ್ಲಿ ನೋಡ್ರಿ, ಇಲ್ಲಿ ನಮಗ ಮೇನ್ ಮುಖ್ಯವಾಗಿ ಹಿಂದೂ ಮತ್ತೆ ಮುಸ್ಲಿಮರ ನಡುವಿನ ಸೌಹಾರ್ದತೆಗಾಗಿ ಶ್ರಮಿಸಿದನು ಅಂತ ಐತೆ. ಅಂದ್ರೆ ಇಬ್ರಾಹಿಂ ಆದಿಲ್ ಶಾಹಿರವರು ಹಿಂದೂ ಮತ್ತೆ ಮುಸ್ಲಿಮರ ನಡುವಿನ ಸೌಹಾರ್ದತೆಗಾಗಿ ಶ್ರಮಿಸಿದರು, ಬಹಳ ಫೇಮಸ್. ಮತ್ತೆ ಇವರು ಪ್ರಸಿದ್ಧ ಕವಿಯಾಗಿದ್ದಂತ ಗುಣ ಐತೆ. ಮತ್ತೆ ಅವರು ಇಬ್ರಾಹಿಂ ಆದಿಲ್ ಶಾಹಿ ಬರೆದಂತ ಪುಸ್ತಕ ನೋಡ್ರಿ ಇಲ್ಲಿ ಕಿತಾಬಿ ನವರಸ್, ಬಹಳ ಫೇಮಸ್. ನಮಗ ಕಿತಾಬಿ ನವರಸ್ ಪುಸ್ತಕ ಯಾರು ಬರ್ದಾರ ಅಂತ ಕೊಟ್ರಾಗಿನ ಅದು ಇಬ್ರಾಹಿಂ ಆದಿಲ್ ಶಾ ಅಂತ. ಮತ್ತೆ ಅದು ಇನ್ನೊಂದು ನೆನ್ಪಿಟ್ಗಾರಿ, ನಮಗಿಲ್ಲಿ ನವರಸ್ ಅಂತ ಇದಾರಲ್ಲ, ನವರಸ್ ಮತ್ತೆ ಫೇಮಸ್ ಸಂಗೀತಗಾರ ಇವರು ಯಾರು ಹೇಳ್ರಿ? ನವರಸ್ ಬಹಳ ಫೇಮಸ್. ಮತ್ತೆ ನವರಸ್ ಉತ್ಸವಗುನ ನಡೀತದ ನಮಗೆ ಎಲ್ಲಿ ಅಂತ ಕೊಟ್ರೆ ಅದು ವಿಜಯಪುರ ಜಿಲ್ಲೆದಾಗ. ಆಲ್ರೆಡಿ ಒಂದ್ಸಲ KS ಎಕ್ಸಾಮ್ನಾಗ ಕೊಟ್ಟನ. ನವರಸಪುರ ಉತ್ಸವ ಐತಲ್ಲ, ಅದು ಈ ಕೆಳಕಂಡ ಯಾವುದಕ್ಕೆ ಫೇಮಸ್ ಅಂತ ಕೊಟ್ರಿಗಿನ ಅದು ಸಂಗೀತ ಅಂತ ಟಿಕ್ ಮಾಡ್ಬೇಕು. ನೋಡ್ಕೆಸೆ ಅಪ್ಡೇಟ್ ಮಾಡ್ಕೇರಿ. ಮತ್ತೆ ನೋಡ್ರಿ, ನಮಗ ವಿಜಯಪುರ ಜಿಲ್ಲೆ ಇನ್ನೂ ಸ್ವಲ್ಪ ಐತೆ ಅಷ್ಟೇ, ಮುಗಿಯಕ್ಕೆ ಬಂತೀಗ. ಆಲ್ರೆಡಿ ಒಂದು ತಾಸಾಗಿ ಬಂತಲ್ಲಪ್ಪ, ಇನ್ನೊಂದು 10-15 ನಿಮಿಷ ನೋಡ್ರಿ. ಬಸವಣ್ಣನವರ ಐಕ್ಯ ಸ್ಥಳ ಕೂಡಲ ಸಂಗಮ. ನಮಗ ಕೂಡಲ ಸಂಗಮ ಇಲ್ಲಿ ಮಲಪ್ರಭಾ ಮತ್ತು ಕೃಷ್ಣಾ ನದಿ ಕೂಡುತ್ತವೆ. ನಾವೊಂದು ತಿಳ್ಕೊಬೇಕು ಒಂದ್ಸಲ, ಕೂಡಲ ಸಂಗಮ ಯಾವ ನದಿಗಳ ಒಂದು ಸಂಗಮ ಅಂತ ಕೊಟ್ರಾಗಿನ ಮಲಪ್ರಭಾ ಮತ್ತು ಕೃಷ್ಣ, ಮಲಪ್ರಭಾ ಮತ್ತು ಘಟಪ್ರಭಾ, ಮಲಪ್ರಭಾ ಮತ್ತು ಇನ್ನೂ ಬೇರೆ ಬೇರೆ ಕೊಟ್ಟನ. ನಾವು ಏನಂತ ಹುಡುಕ್ಬೇಕು ಹೇಳ್ರಿ? ಮಲಪ್ರಭಾ ಮತ್ತೆ ಕೃಷ್ಣ. ನಮಗೆ ಅದು ಭಾಳ ಇಂಪಾರ್ಟೆಂಟ್. ನಿಮಗೆ ಬೇಕಾದ್ರೆ ಅದು ಕರೆಂಟ್ ಅಫೇರ್ಸ್ನಾಗ ಒಂದ್ಸಲ ಅಪ್ಡೇಟ್ ಮಾಡ್ತೇನೆ ಅಂತ ನೋಡಿಕೆ ಏನು ಮಾಡ್ಕೋಬೇಕು ಹೇಳ್ರಿ? ತಿಳ್ಕೊಬೇಕಂತ ನೋಡ್ರಿ. ನೆಕ್ಸ್ಟ್ ಈಗ ಬಿಜಾಪುರ ಜಿಲ್ಲೆಯಲ್ಲಿ ನಮಗ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯವಿದೆ ಅಂತ ಐತಿ. ನಮಗೆ ಆಲ್ರೆಡಿ ಗೊತ್ತೈತೆ ಹೌದು, ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿ 2003 ಏನು ಸ್ಥಾಪನೆ ಆಗ್ಯದ. ಕರೆಕ್ಟಾಗಿ ನೀವೇನು ಮಾಡ್ಕೋಬೇಕಲ್ರಿ? ಅಪ್ಡೇಟ್ ಮಾಡ್ತೀರಿ. ನೆಕ್ಸ್ಟ್ ಈಗ ಬಾಗಲಕೋಟೆ ಜಿಲ್ಲೆ, ಅಂದ್ರೆ ಬಾಗಲಕೋಟೆ ಜಿಲ್ಲೆದಾಗುನ ಕಬ್ಬಿಣದ ಅದಿರು ಸಿಗ್ತದೆ, ಅದು ನಿಮ್ಗೆ ಒಂದು ನೆನ್ಪಿಟ್ಟಾರೆ. ಮತ್ತೆ ಬಾಗಲಕೋಟೆ ಜಿಲ್ಲೆದಾಗ ಯಾವ್ಯಾವ ತಾಲೂಕು ಬರ್ತಾವ ಅಂತಕೇಸೆ ಅದರದ್ದು ಬೇರೆ ಇಮೇಜ್ ಇದೆ. ಬಟ್ ನಮಗೆ ಇದಗುನ ಒಂದ್ಸಲ ಡಿವೈಡ್ ಆಗಿದ್ದ ಜಿಲ್ಲೆನೇ. ಯಾವ ಜಿಲ್ಲೆಯಿಂದ ಡಿವೈಡ್ ಆಗ್ಯದ ನೋಡ್ರಿ. ನಮಗಿಲ್ಲಿ ಮೇನ್ ಇಂಪಾರ್ಟೆಂಟು ವಿಜಯಪುರ ಅಂತ ಐತಿ. ಅಂದ್ರೆ ಈಗ ವಿಜಯಪುರ ಅಂದ್ರೆ ಒಂದೇ, ಬಿಜಾಪುರ ಅಂದ್ರೆ ಒಂದೇ, ಹೌದಲ್ಲ? ನಮಗ ವಿಜಯಪುರ ಜಿಲ್ಲೆಯನ್ನು ವಿಭಜಿಸಿ 1997ರಲ್ಲಿ ತಿಳ್ಕೊರಿ ಬಾಗಲಕೋಟೆ ಜಿಲ್ಲೆಯನ್ನು ರಚಿಸಲಾಯಿತು. ಅಂದ್ರೆ ಈಗ ನಮಗ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ ಮತ್ತೆ ಬಾಗಲಕೋಟೆ ಜಿಲ್ಲೆ 1997ರಲ್ಲಿ ಡಿವೈಡ್ ಆಗ್ಯಾವ. ಬಟ್ ಬಾಗಲಕೋಟೆ ಡಿವೈಡ್ ಆಗಿದ್ದು ಬಿಜಾಪುರ ಡಿಸ್ಟಿಕ್ಲಿಂದ, ಅವು ಹಾವೇರಿ ಮತ್ತು ಗದಗ ಜಿಲ್ಲೆಗಳು ಡಿವೈಡ್ ಆಗಿದ್ದು ಧಾರವಾಡ ಜಿಲ್ಲೆಯಿಂದ. ಅದು ನಿಮಗೆ ಗೊತ್ತಿದ್ರೆ ಸಾಕು, ಸಿಂಪಲ್ ಆಗಿ. ನೆಕ್ಸ್ಟ್ ನೋಡ್ರಿ, ಸಾಕು ಸಿಂಪಲ್ ಆಗಿ ನಮಗೆ ಒಂದೊಂದೇ ಅಪ್ಡೇಟ್ ಮಾಡಿಕೆ. ಈಗ 6ನೇ ಕ್ಲಾಸ್ ಬುಕ್ದಾಗ ಏನಾದ್ರು ಒಂದು ಕೇಸೆ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ನೋಡ್ರಿ. ನಮಗೆ ಇಂಪಾರ್ಟೆಂಟ್ ಬಾದಾಮಿ. ನಾವು ಆಲ್ರೆಡಿ ಇತಿಹಾಸದಲ್ಲಿ ಓದಿ ಬಾದಾಮಿಯ ಚಾಲುಕ್ಯರು, ನಮಗೆ ಬಾದಾಮಿಯ ಮೊದಲ ಹೆಸರು ವಾತಾಪಿ, ಇವೆಲ್ಲ ನಾವು ಸ್ಟಡಿ ಮಾಡಿವಿ. ನಮಗ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಯಾವ್ದು ಹೇಳ್ರಿ? ಬಾದಾಮಿ. ಅದು ಇದೇ ಜಿಲ್ಲೆದಾಗ ಐತೆ. ಯಾವ ಜಿಲ್ಲೆದಾಗ? ಬಾಗಲಕೋಟೆ ಡಿಸ್ಟಿಕ್ನಾಗ. ಆಮೇಲೆ ಇಂಪಾರ್ಟೆಂಟ್ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲುಗಳನ್ನು ವಾಸ್ತುಶಿಲ್ಪದ ಪ್ರಯೋಗ ಶಾಲೆ ಎಂದು ಕರೆಯಲಾಗಿದೆ. ಫೇಮಸ್ಸು ನೋಡ್ರಿ. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ನಮಗಿಲ್ಲಿ
ಐಹೊಳೆ ಶಾಸನ, ರವಿಕೀರ್ತಿ ರಚಿಸಿದ ಐಹೊಳೆ ಶಾಸನ, ಅದು ಇಮ್ಮಡಿ ಪುಲಿಕೇಶಿಗೆ ಸಂಬಂಧಪಟ್ಟದ್ದು ಹೌದಲ್ಲ. ನರ್ಮದಾ ನದಿ ಕದನ, ಇಮ್ಮಡಿ ಪುಲಿಕೇಶಿ ಮತ್ತೆ ಹರ್ಷವರ್ಧನ ನಡುವೆ ನಡೆದಂತೆ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತೆ ಪಟ್ಟದಕಲ್ಲು ಇದು ವಿಶ್ವ ಪರಂಪರೆ ಪಟ್ಟಿಗೂ ಸೇರ್ಪಡೆ ಆಗ್ಯದ. ಬಟ್ ನಮಗ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಯಾವ ಜಿಲ್ಲೆಗೆ ಸಂಬಂಧಪಟ್ಟ ಅಂತ ಕೊಟ್ರೆಗಿನ ಅದು ನಮಗ ಬಾಗಲಕೋಟೆ ಅಂತ ಹಾಕ್ಬೇಕು, ನೋಡ್ಬೇಕು. ಆಮೇಲೆ ಒಂದೊಂದೇ ಅಪ್ಡೇಟ್ ಮಾಡ್ಕೊಂತ ಹೋದ್ರೆ ನಿಮಗೆಲ್ಲ ಡೀಟೇಲ್ಸ್ ಆಗಿ ಮಾಹಿತಿ ಗೊತ್ತಾಗ್ತವ. ಮತ್ತೆ ಚಾಲುಕ್ಯರ ರಾಜಧಾನಿ ಬಾದಾಮಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ ಅಂತ ಐತೆ. ನಮಗೆ ಬಾದಾಮಿಯ ಮೊದಲ ಹೆಸರೇ ನಮಗೆ ವಾತಾಪಿ. ಸರಿಯಾಗಿ ನೋಡ್ಬೇಕ್ರಿ, ಕರೆಕ್ಟಾಗಿ ಏನು ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಓದ್ತಾ ನಿಮಗೆಲ್ಲ ಡೀಟೇಲ್ಸ್ ಆಗಿ ತಿಳ್ಕೊಂಬಿಡ್ಬೇಕು ಅಂತ. ಡೇ ಬೈ ಡೇ ಏನಾಗಬೇಕು, ಸುಧಾರಣೆ ಆಗ್ಬೇಕು, ಅದು ಗೊತ್ತಿರ್ಬೇಕು. ನೋಡಿ ನೆಕ್ಸ್ಟ್ ಇಲ್ಲಿ ನಮಗೆ ವಿಜಯಪುರ ಜಿಲ್ಲೆಯ, ಅಂದರೆ ಈಗ ನಾವು ಬಾಗಲಕೋಟೆ ಡಿಸ್ಟಿಕ್ ಓದಕತ್ತೀವಿ, ಬಟ್ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಭಾಳ ಫೇಮಸ್. ನಮಗೆ ಕೂಡಲ ಸಂಗಮ ಮುಂತಾದವು ವಚನ ಚಳವಳಿಗೆ ಕೇಂದ್ರಗಳಾಗಿವೆ. ನಮಗೆ ಗೊತ್ತಿರಬೇಕು ಒಂದು ಇಂಪಾರ್ಟೆಂಟ್, ಸಾಮಾಜಿಕ ಬದಲಾವಣೆಯ ಹರಿಕಾರ ಶ್ರೀ ಬಸವೇಶ್ವರರು ಐಕ್ಯರಾದ ಸ್ಥಳ ಕೂಡಲ ಸಂಗಮದಲ್ಲಿದೆ. ನಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನೋಡೋಣ, ಇತಿಹಾಸದಲ್ಲಿ ಬರ್ತದೆ ಹೌದಲ್ಲ. ನಮಗೆ ಬಸವಣ್ಣನವರ ಬಗ್ಗೆ, ವಿಶ್ವದ ನಮಗ ಬೆಳಕು ಅಂದರೆ ಜಗಜ್ಯೋತಿ ಬಸವಣ್ಣನವರ ಬಗ್ಗೆ ನಮಗೆ ಇತಿಹಾಸದ ಗಮನಿಸೋಣ ಅಂತ. ಬಟ್ ನಿಮ್ಗೇನು ಗೊತ್ತಾ, 6ನೇ ತರಗತಿ ಪುಸ್ತಕದಲ್ಲಿ ಏನು ಕೊಟ್ಟಾನ ಅದನ್ನ ಮೊದಲು ಸೇವ್ ಮಾಡ್ಕೊಂಬೋದು, ಕಲೀರಿ. ತಲೆಯಾಗ ಕರೆಕ್ಟಾಗಿ ಏನು ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟು, ಇಲ್ಲಿ ಗುಡ್ಡಗಳಲ್ಲಿ ಗವಿಯನ್ನು ಕೊರೆದು ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ವಿಶ್ವ ಪರಂಪರೆ ಕೇಂದ್ರವನ್ನಾಗಿ ಇದನ್ನು ಗುರುತಿರ. ಅದು ಪಟ್ಟದಕಲ್ಲು ಹೌದಲ್ಲ, ಪಟ್ಟದಕಲ್ಲು ಮತ್ತೆ ಹಂಪಿ ಆಮೇಲೆ ಪಶ್ಚಿಮ ಘಟ್ಟಗಳಿಗೂ ಸೇರ್ಪಡೆ ಆಗ್ಯಾವ ನಮಗೆ ವಿಶ್ವ ಪರಂಪರೆ ಪಟ್ಟಿಗೆ. ಬಟ್ ನಮಗೆ ಬಾಗಲಕೋಟೆ ಡಿಸ್ಟಿಕ್ನಾಗ ಒಂದು ಪಟ್ಟದಕಲ್ಲು ಐತೆ, ನೋಡ್ಕೆಸೆ ತಿಳ್ಕರಿ. ಮತ್ತು ಇನ್ನೊಂದು ಮೇನ್ ಪ್ರಮುಖ ದೇವಸ್ಥಾನ ನಮಗಿಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬನಶಂಕರಿ, ಅದು ಗಮನಿಸ್ರಿ. ಬನಶಂಕರಿ ದೇವಾಲಯ ಮತ್ತು ಶಿವಯೋಗ ಮಂದಿರ ಹೆಸರುವಾಸಿಯಾಗಿವೆ, ಫೇಮಸ್ ಅಂತ. ನಮಗೆ ಫೇಮಸ್ ಅಂತ ಕೊಟ್ರೆಗಿನ ಬನಶಂಕರಿ ದೇವಾಲಯ, ಶಿವಯೋಗ ದೇವಸ್ಥಾನ ಅವೆಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದ್ಕಸೆ ಒಂದು ಸಲ ಕಣ್ಣಾಡಿಸಿರ್ಬೇಕು ಅಷ್ಟೇ. ನಮಗೊಂದ್ಸಲ ಬರ್ಲಾರ್ದು ಬಂದರೆ ಟಿಕ್ ಮಾಡೋಂಥ ಕೆಪಾಸಿಟಿ ಬರ್ತದೆ. ನೋಡ್ರಿ ಇನ್ನೊಂದು ಇಂಪಾರ್ಟೆಂಟು, ನಮಗೆ ಒಂದು ರಾಜ ಸಂಸ್ಥಾನ. ನೋಡ್ರಿ ಇಂಪಾರ್ಟೆಂಟು, ನಾವು ದೇಶೀಯ ಸಂಸ್ಥಾನಗಳಂತ ಸ್ಟಡಿ ಮಾಡೀವಿ. ಅಲ್ಲಿ ನಮಗೆ ಮುಖ್ಯವಾಗಿ ಜಮಖಂಡಿ. ನೋಡ್ರಿ ನೀವೆಲ್ಲನ ದೇಶೀಯ ಸಂಸ್ಥಾನದ ರಾಜರ ಬಗ್ಗೆ ಓದೋ ಟೈಮ್ಗೆ ಜಮಖಂಡಿ ಇರ್ತದ. ನೋಡ್ರಿ ಇಲ್ಲಿ ನಿಮಗೆ ಜಮಖಂಡಿ ಅಂತ ಕೊಟ್ಟರೆ ಆಟೋಮೆಟಿಕ್ ಆಗಿ ಬಾಗಲಕೋಟೆನೆ ನಮಗೆ ಫೇಮಸ್. ಜಮಖಂಡಿ ಹೆಸರಾಂತ ವ್ಯಕ್ತಿ ಬಸಪ್ಪ ದಾನಪ್ಪ ಜತ್ತಿ, ಬಿಡಿ ಜತ್ತಿ ಹೌದಲ್ಲ, ಉಪರಾಷ್ಟ್ರಪತಿಯಾದ ಕನ್ನಡಿಗರು. ಮತ್ತೆ ಆಮೇಲೆ ಇಂಪಾರ್ಟೆಂಟು ಹಂಗಾಮಿ ರಾಷ್ಟ್ರಪತಿ. ನಮಗ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಆ ಊರಿನ ಓದಿಲ್ಲ, ಅವ್ರ ಬಗ್ಗೆ ಓದಿವಿ. ಬಟ್ 6ನೇ ತರಗತಿ ಪುಸ್ತಕದಲ್ಲಿ ನಮಗ ಜಮಖಂಡಿಯು ಪಟವರ್ಧನರ, ನೋಡ್ರಿ ಇಂಪಾರ್ಟೆಂಟು, ಪಟವರ್ಧನರ ವಶದಲ್ಲಿದ್ದ ಒಂದು ರಾಜ ಸಂಸ್ಥಾನ, ಅದು ಗೊತ್ತಿರಬೇಕು. ಅಂದ್ರೆ ಒಂದು ಟೈಮಿಗೆ ಜಮಖಂಡಿ ಐತಲ್ಲಪ್ಪ, ಯಾರ ವಶದಲ್ಲಿತ್ತಂತ ಕೊಟ್ರೆಗಿನ ಪಟವರ್ಧನ ಅಂತ ಒಂದು ರಾಜವಂಶರ ಒಂದು ಅಧೀನದಲ್ಲಿತ್ತಂತ. ಯಾವ್ದಲ್ರಿ, ಜಮಖಂಡಿ, ಇದು ಗೊತ್ತಿರಬೇಕು. ಮತ್ತೆ ಇಲ್ಲಿ ಅಬೂಬಕರ್ ರವರ ದರ್ಗಾ ಹೆಸರುವಾಸಿಯಾಗಿದೆ. ಅಬೂಬಕರ್ ದರ್ಗಾ ಕೊಟ್ರೆಗಿನ ಫೇಮಸ್ ಅಂತ. ಎಲ್ಲೆಲ್ರಿ, ಜಮಖಂಡಿದಾಗ. ಮೇನ್ ಇಂಪಾರ್ಟೆಂಟು ಜಮಖಂಡಿದಲ್ಲಿ ನಮಗ ಬಿಡಿ ಜತ್ತಿನೇ ಭಾಳ ಫೇಮಸ್. ಅವರು ನಮಗೆ ಉಪರಾಷ್ಟ್ರಪತಿ ಮತ್ತೆ ಹಂಗಾಮಿ ರಾಷ್ಟ್ರಪತಿ ಆದಂಥ ಕರ್ನಾಟಕದವರು, ಅದು ನಿಮಗೆ ಗೊತ್ತಿರಲಿ. ಮತ್ತೆ ನೋಡ್ರಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಒಂದು ಲೈನ್ ಕೊಟ್ಟಾನೆ ಎದ್ರಾಗಂತ ಕೊಟ್ರೆಗಿನ ನಮಗೆ 6ನೇ ಕ್ಲಾಸ್ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಆ ಲೈನ್ ಏನೈತೆ ಎಂಬುದು ಹಾಕಿವಿ. ನಾವು ಓದ್ತೀನಿ, ಒಂದು ಸ್ವಲ್ಪ ಗಮನಿಸ್ರಿ. ನೋಡ್ರಿ ಈ ಭಾಗದ ಅಂತ ಕೊಟ್ರೆಗಿನ ಬಾಗಲಕೋಟೆ ಜಿಲ್ಲೆಯ ಈ ಭಾಗದ ರೈತರು ಸಿದ್ದು ನ್ಯಾಮಗೌಡ ಫೇಮಸ್, ಭಾಳ ಗೊತ್ತಿರಬೇಕು. ಅವರ ನೇತೃತ್ವದಲ್ಲಿ ಕೃಷ್ಣಾ ತೀರದ ರೈತರ ಸಂಘ ಕಟ್ಟಿಕೊಂಡು ಭಾಳ ಫೇಮಸ್. ಹಣ ಮತ್ತು ಸಾಮಗ್ರಿಯನ್ನು ಸಂಗ್ರಹಿಸಿ ಶ್ರಮದಾನದ ಮೂಲಕ ಚಿಕ್ಕ ಪಡಸಲಗಿ ಫೇಮಸ್. ನೋಡ್ರಿ ಇದು ಭಾಳ ಫೇಮಸ್. ನೋಡ್ರಿ ಭಾಳ ಇಂಪಾರ್ಟೆಂಟ್ ಐತಿ. ಯಾವ್ದಲ್ರಿ, ಚಿಕ್ಕ ಪಡಸಲಗಿ, ಅದು ಇಂಪಾರ್ಟೆಂಟ್. ಎಂಬಲ್ಲಿ ಒಂದು ಬ್ಯಾರೇಜ್ ಅಂದ್ರೆ ಡ್ಯಾಮ್ ಟೈಪ್ ಆಫ್ ಬ್ಯಾರೇಜ್ ಅಂದ್ರೆ ಡ್ಯಾಮ್ ಇದ್ದಂಗ ನಿರ್ಮಿಸಿದರು. ಇದು ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಪ್ರಥಮ ಖಾಸಗಿ ಬ್ಯಾರೇಜ್ ಅಂತ. ಭಾರತದ ಪ್ರಥಮ ಖಾಸಗಿ ಬ್ಯಾರೇಜ್ ಯಾವುದಂತ ಕೊಟ್ರೆಗಿನ ಚಿಕ್ಕ ಪಡಸಲಗಿ. ನೋಡ್ರಿ ಹೆಂಗೈತೆ, ನಮ್ಮ ಅದು ಬಾಗಲಕೋಟೆ ಜಿಲ್ಲೆದಾಗ ಐತೆ, ಭಾಳ ಫೇಮಸ್. ಅದು ಕೃಷ್ಣಾ ನದಿಗೆ ಸಂಬಂಧಪಟ್ಟಿದ್ದು. ಅದು ಸಂಬಂಧಪಟ್ಟಂತ ಪ್ರಮುಖ ವ್ಯಕ್ತಿ ಸಿದ್ದು ನ್ಯಾಮಗೌಡರು, ಹೌದಲ್ಲ. ನೋಡ್ಬೇಕಂತ ನಮಗೇನು ಕೊಟ್ಟಾನಪ್ಪ 6ನೇ ತರಗತಿ ಪುಸ್ತಕದಲ್ಲಿ ಏನು ಕೊಟ್ಟಾನಲ್ಲ ಗಮನಿಸ್ತಿರ್ಬೇಕು. ನಮಗ ಭಾರತದ ಮೊದಲ ಖಾಸಗಿ ಬ್ಯಾರೇಜ್ ನೋಡ್ರಿ ಕೆಳಗಡೆ ಐತೆ, ಭಾರತದ ಮೊದಲ ಖಾಸಗಿ ಬ್ಯಾರೇಜ್ ಆಗಿದೆ. ನಿಮ್ಗೆ ಬೇಕಾದ್ರೆ 6ನೇ ತರಗತಿ ಪುಸ್ತಕದಲ್ಲಿಗೂ ಅದು ಇನ್ಫಾರ್ಮೇಶನ್ ಐತೆ.
ಸರಿಯಾಗಿ ಏನು ಮಾಡ್ಕೋಬೇಕು ಹೇಳ್ರಿ, ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ ಒಂದ್ಸಲ ಅದು ನಮಗೆ ಬ್ಯಾರೇಜು ಚಿಕ್ಕ ಪಡಸಲಗಿ ಬ್ಯಾರೇಜು ಸರಿಯಾಗಿ ಒಂದ್ಸಲ ತಿಳ್ಕರಿ. ಬ್ಯಾರೇಜ್ ಅಂದ್ರೆ ಮತ್ತೆ ಗ್ಯಾರೇಜ್ ಅಲ್ಲ, ಅದು ಬ್ಯಾರೇಜ್ ಅಂದ್ರೆ ಒಂಥರ ಆ ಡ್ಯಾಮ್ ಇದ್ದಂಗೆ ಹೌದಿಲ್ಲ, ನೋಡಿದ್ರಲ್ಲ ಇಮೇಜು, ಒಂದ್ಸಲ ಗಮನಿಸ್ಬೇಕು. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ನಮಗೆ 6ನೇ ಕ್ಲಾಸ್ ಬುಕ್ದಾಗ ಇನ್ನ ಬೇರೆ ಇನ್ಫಾರ್ಮೇಶನ್ ಏನು ಕೊಟ್ಟಾನಂತ ನೋಡ್ರಿ, ಒಂದೊಂದೇ ತಿಳ್ಕೊಬೇಕ್ರಿ. ತಿಳ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗ್ಬಿಡ್ತಾವ. ನೋಡ್ರಿ, ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಅಂತ ಐತೆ ಅಲ್ಲಿ, ಇಲ್ಕಲ್ ನಿಮ್ಗೆ ಅಲ್ಲಿ 6ನೇ ಕ್ಲಾಸ್ ಬುಕ್ದಾಗ ಇಲ್ಕಲ್ ಗ್ರಾನೈಟ್ ಕೇಂದ್ರ ಅಂತ ಕೊಟ್ಟಾನ, ದೊಡ್ಡ ಇಮೇಜ್ ಕೊಟ್ಟಾನ ನಮ್ಮ 6ನೇ ಕ್ಲಾಸ್ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ. ನಮಗೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಐತಲ್ಲ, ಇಲ್ಕಲ್ ಭಾಗದಲ್ಲಿ ಊರ ಹೆಸರು ಇಲ್ಕಲ್ ಹೌದಿಲ್ಲ, ಅಲ್ಲಿ ಗ್ರಾನೈಟಿನ ಅಪಾರ ನಿಕ್ಷೇಪವಿದೆ. ನಮಗೆ ಗ್ರಾನೈಟ್ ಅಂದ ತಕ್ಷಣ ಇಲ್ಲಿ ನೋಡ್ರಿ ಬೇಕಾದ್ರೆ ಅದ್ರದ್ದು ಒಂದ್ಸಲ ಇಮೇಜ್ ಬೇರೆ ಹಾಕಿವಿ. ನಮಗೆ ಇಲ್ಕಲ್ನಾಗ ಸೀರೆಗೂ ಭಾಳ ಫೇಮಸ್ ಅವು. ಮತ್ತೆ ಆಮೇಲೆ ಕೆಳಗಡೆ ಗುಳೆದ ಗುಡ್ಡ ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿ. ಗುಳೆದ ಗುಡ್ಡ ಯಾವ್ದು ಫೇಮಸ್ ಅಂದ್ರೆ ಅದು ರವಿಕೆ ಭಾಳ ಫೇಮಸ್. ಮತ್ತೆ ನಮಗಿದು ಇಲ್ಕಲ್ ಐತಲ್ಲ, ಇಲ್ಕಲ್ ಯಾವುದಕ್ಕೆ ಹೆಸರುವಾಸಿ, ನಮಗೆ ಡಿಪೆಂಡ್ ಅಪಾನ್ ಆಪ್ಷನ್ಸ್. ಗ್ರಾನೈಟ್ ಕೊಟ್ರೆ ಗ್ರಾನೈಟ್, ಇಲ್ಲಾಂದ್ರಗಿನ ಸೀರೆ ಕೊಟ್ರೆ ಸೀರೆ. ಅದು ನೋಡಿಕೆಸೆ ಅಪ್ಡೇಟ್ ಮಾಡ್ಕೋಬೇಕು. ಗ್ರಾನೈಟ್ ಅಂದ್ರೆ ಒಂದ್ಸಲ ಇಮೇಜ್ ಬೇಕಾದ್ರೆ ಚೆಕ್ ಮಾಡ್ಕೇರಿ. ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಒಂದೊಂದು ತಿಳ್ಕೊಬೇಕ್ರಿ, ಯಾಕಂದ್ರೆ ನಿಮಗಷ್ಟೇ ಸಾಕಾಗಿಲ್ಲ, ನಮಗೂ ಸಾಕಾಗೈತೆ ಹೌದಿಲ್ಲ. ಒಂದು ತಾಸು ನೀವು ಲೈವ್ ಆಗಿ ಕ್ಲಾಸ್ ಮಾಡ್ಬೇಕಂದ್ರೆ ಸುಲಭದ ಮಾತಲ್ಲ, ಅದು ಭಾಳ ಹೆವಿ ಐತೆ. ಲೈವ್ ಕ್ಲಾಸು ಮಾಡ್ಬೇಕಂದ್ರೆಗಿನ ಭಾಳ ಇದಿರ್ಬೇಕಂದ್ರೆ ನಮಗೆ ಹೆವಿ ವರ್ಕ್ ಆಗ್ತದೆ. ಯಾಕಂದ್ರೆ ರೆಕಾರ್ಡೆಡ್ ಅಂದ್ರೆಗಿನ ಮಾಡಿ 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 ಕಟ್ ಮಾಡಿ ರೆಕಾರ್ಡ್ ಮಾಡ್ಬೋದು. ಬಟ್ ಏನಂತ ಕೊಟ್ಟು ಲೈವ್ ಬಟ್ ತಿಳ್ಕೊಬೇಕಲ್ಲ, ನೀವುಗೂ ನೋಡ್ತಿರ್ತೀರಿ, ನಾವು ಪಾಠ ಮಾಡ್ತಿರ್ತೀವಿ, ಬಟ್ ತಿಳ್ಕೊಬೇಕು. ಯಾಕಂದ್ರೆ ಬಡತನ ಐತೆ, ಬಡತನ ಹೆಂಗ ನಾವು ತೊಲಗಿಸ್ಬೇಕಂತ ಕೊಟ್ರಿಗಿನ ಎಜುಕೇಷನ್ ಭಾಳ ಪ್ರಮುಖ ಆಗ್ತದೆ. ಅದಕ್ಕೆ ನೀವು ಕುಂತ್ಕೇಸೆ ಸ್ಟಡಿ ಮಾಡ್ರಿ. ಇಲ್ಲಿ ನೋಡ್ರಿ ಬಾಗಲಕೋಟೆ ಜಿಲ್ಲೆದಾಗ ಬಾಗಲಕೋಟೆಯಲ್ಲಿ ತೋಟಗಾರಿಕೆ, ನೋಡ್ರಿ ತೋಟಗಾರಿಕಾ ಯೂನಿವರ್ಸಿಟಿ ಐತೆ ಬಾಗಲಕೋಟೆ ಡಿಸ್ಟಿಕ್ನಾಗ. ನೋಡ್ರಿ ಇನ್ನ ಬೇರೆ ಬೇರೆ ಯೂನಿವರ್ಸಿಟಿ ಇರ್ತಾವ, ಬಟ್ ನಮಗೆ 6ನೇ ಕ್ಲಾಸ್ ಬುಕ್ದಾಗ ಏನು ಮೆನ್ಷನ್ ಆಗ್ಯದ ಅಷ್ಟು ಮಾತ್ರ ಹಾಕಿವಿ. ತೋಟಗಾರಿಕಾ ಯೂನಿವರ್ಸಿಟಿ ನೋಡ್ರಿ ನಮಗೆ ಇಂಪಾರ್ಟೆಂಟು. ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸಸ್ ಅಂತ ಐತೆ, ಇಲ್ಲಿ ಬಾಗಲಕೋಟೆ ಅಂತ ಐತೆ. ನೋಡ್ರಿ ಯೂನಿವರ್ಸಿಟಿ ಯಾವ ನಮನೆ ಐತೆ ಹೌದಲ್ಲ, ಹೊಸ ಕಟ್ಟಡ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ತೋಟಗಾರಿಕಾ ವಿಜ್ಞಾನಗಳ ಯೂನಿವರ್ಸಿಟಿ ಎಲ್ಲೈತೆ ಅಂತ ಕೊಟ್ರೆ ನಮಗೆ ಬಾಗಲಕೋಟೆ ಡಿಸ್ಟಿಕ್ನಾಗ ಐತೆ. ಅದು ನಿಮ್ಗೆ ಗಮನಿಸ್ಬೇಕು. ಬೇರೆ ಬೇರೆ ಜಿಲ್ಲೆದಾಗ ಬೇರೆ ಬೇರೆ ಯೂನಿವರ್ಸಿಟಿ ಅದಾವ, ನೋಡ್ಕೇಸೆ ತಿಳ್ಕೊಂಡ್ಕೇಸೆ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ ಬೆಳಗಾವಿ ಜಿಲ್ಲೆ, ಅಂದರೆ ಬೆಳಗಾವಿ ಜಿಲ್ಲೆ ಬಗ್ಗೆ ಎಲ್ಲ ಡೀಟೇಲ್ಸ್ ಅಲ್ಲ, 6th ಏನು ಕೊಟ್ಟನ ಅಷ್ಟು ಒಂದ್ಸಲ ಬೇಕಾದ್ರೆ ಅದು ಇಮೇಜ್ನ ನೋಡ್ಕೋಬೇಕು, ತಾಲೂಕು ಪಾಲುಕು. ಮತ್ತು ಆಮೇಲೆ ನಮಗೆ ಇಂಪಾರ್ಟೆಂಟು ಬೆಳಗಾವಿ ಡಿಸ್ಟಿಕ್ ಬಗ್ಗೆ ಏನು ಕೊಟ್ಟನಪ್ಪ ನಮಗಿಲ್ಲಿ, ನಮಗೆ ಎದುರಾಗ 6ನೇ ಕ್ಲಾಸ್ ಬುಕ್ದಾಗ ನೋಡಿಲ್ಲಿ ಕರ್ನಾಟಕದ ಪ್ರಸಿದ್ಧ ಗಡಿ ಜಿಲ್ಲೆ. ಗಡಿ ಅಂದ್ರೆ ಬಾರ್ಡ್ರಿಗೆ ಐತಿಲ್ಲ, ಅದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಬೆಳಗಾವಿ ಇದು ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಪಕ್ಕದಲ್ಲಿದೆ. ಅದು ನಿಮಗೆ ಕಾಮನ್ ಆಗಿ ಗೊತ್ತೈತಿ, 6ನೇ ಕ್ಲಾಸ್ ಹುಡುಗರಿಗೂ ಗೊತ್ತಾಗ್ಬಿಟ್ಟದ. ಯಾಕಂದ್ರೆ ಬೆಳಗಾವಿ ಗೋವಾ ಮತ್ತು ಮಹಾರಾಷ್ಟ್ರ ಬಾರ್ಡ್ರಿಗೆ ಐತಿ ಅಂತ ಹೌದಲ್ಲ. ಅದು ನಮಗೆ ಬೆಳಗಾವಿ ಅಂದ ತಕ್ಷಣ ಮಹದಾಯಿ ನದಿ ವಿವಾದ ಹೌದಲ್ಲ, ಕರ್ನಾಟಕ ಮತ್ತು ಗೋವಾ ನಡುವೆ ಹೌದಲ್ಲ. ಮತ್ತು ಇನ್ನೊಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಮಹಾಜನ್ ಆಯೋಗ, ಅದು ನಿಮಗೆ ಗೊತ್ತಿದೆ, ಸರಿಯಾಗಿ ಗಮನಿಸ್ರಿ. ಬಟ್ ಒಂದ್ಸಲ ಏನು ಮಾಡ್ಕೋಬೇಕಂದ್ರೆ ಪುಸ್ತಕದಲ್ಲಿ ಏನು ಕೊಟ್ಟಾನಲ್ಲ ಅದನ್ನ ನಾವು ನೆನ್ಪಿಟ್ಕೊಂಬೋದು ಕಲಿಬೇಕು ನಾವು ಕರೆಕ್ಟಾಗಿ ನೋಡ್ರಿ. ಮತ್ತೆ ಬೆಳಗಾವಿ ಜಿಲ್ಲೆ ಅಪ್ಪ ನಮಗೆ ಇನ್ನೊಂದು ಇಂಪಾರ್ಟೆಂಟು ಈ ಬೆಳಗಾವಿ ಜಿಲ್ಲೆ ಬಗ್ಗೆ. ಈ ಜಿಲ್ಲೆಯ ಅಂದರೆ ಯಾವ ಜಿಲ್ಲೆ ಹೇಳ್ರಿ, ಬೆಳಗಾವಿ ಜಿಲ್ಲೆಯ ಪ್ರಾಚೀನ ಹೆಸರು ನಮಗಿದು ಯಾವ್ದು ಹೇಳ್ರಿ, ವೇಣುಗ್ರಾಮ. ನೋಡ್ರಿ ಹೆಂಗೈತೆ ನಮಗೆ ಬೆಳಗಾವಿ ಜಿಲ್ಲೆಯ ಹಳೇ ಹೆಸರು ಪೂರ್ತಿ ಓಲ್ಡ್ ಯಾವುದಂತ ಕೊಟ್ರೆ ವೇಣುಗ್ರಾಮ. 6ನೇ ಕ್ಲಾಸ್ ಬುಕ್ದಾಗ ಐತೆ, ನಾವೇನು ಕ್ರಿಯೇಟ್ ಮಾಡಿ ಹಾಕಿಲ್ಲ, ಅದು ಗೊತ್ತಿರಬೇಕು. ಅಂದರೆ ನಮಗ ವೇಣುಗ್ರಾಮ ಅಂತ ಕೊಟ್ರೆ ಬಿದಿರು ಗ್ರಾಮ, ಅದು ಗೊತ್ತಿರಬೇಕು. ವೇಣುಗ್ರಾಮ ಅಂದ್ರೆ ಒಂದೇ, ಬಿದಿರು ಗ್ರಾಮ ಅಂದ್ರೆ ಒಂದೇ. ನೋಡ್ರಿ ಈ ಜಿಲ್ಲೆಯ ಅಂತ ಕೊಟ್ರಿಗಿನ ಬೆಳಗಾವಿ ಜಿಲ್ಲೆಯ ಪ್ರಾಚೀನ ಗ್ರಾಮವೆಂದರೆ, ಬೆಳಗಾವಿ ಜಿಲ್ಲೆಯ ಪೂರ್ತಿ ಹಳೆ ಊರಪ್ಪ ಯಾವ್ದು ಹೇಳ್ರಿ, ಹಲಸಿ, ಗೊತ್ತಿರಬೇಕು, ಇಂಪಾರ್ಟೆಂಟು. ಆಮೇಲೆ ಕದಂಬರ ಒಂದು ಶಾಖೆಯು ಇದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿತ್ತು, ಬಹಳ ಫೇಮಸ್. ಯಾವ್ದು ಹೇಳ್ರಿ, ಹಲಸಿ, ಕರೆಕ್ಟಾಗಿ ತಿಳ್ಕೋಬೇಕು. ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾ ನಿರಾಕರಣೆ ಸತ್ಯಾಗ್ರಹ ನಡೆಯಿತು ಅಂತ ಕೊಟ್ಟಾನ. ಉತ್ತರ ಕನ್ನಡ ಜಿಲ್ಲೆದು ಇಲ್ಲಿಗೆ ಬಂದಿದೆ, ಬಟ್ ಅದ್ರಾಗ ಸೇರಿಸಿಬೇಕು ನೋಡ್ಬೇಕಂತ ಕರೆಕ್ಟಾಗಿ ನೀವೇನು ಮಾಡ್ಕೇರಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ ನಮ್ಗೆ ಫೇಮಸ್ಸು ಬೆಳಗಾವಿ ಜಿಲ್ಲೆ, ನಮಗೆ ಸವದತ್ತಿ ಯಲ್ಲಮ್ಮ ಭಾಳ ಫೇಮಸ್ ಅಲ್ಲಪ್ಪ, ನಾವು ಆಲ್ರೆಡಿ ಓದಿವಿ. ಕರೆಕ್ಟಾಗಿ ನೋಡ್ರಿ ಯಲ್ಲಮ್ಮನ ಗುಡ್ಡವು ಪ್ರಸಿದ್ಧ ರೇಣುಕಾ ಯಲ್ಲಮ್ಮನ ಸ್ಥಾನವಾಗಿದೆ ಹೌದಲ್ಲ. ನಮಗೆ ಸವದತ್ತಿ ಯಲ್ಲಮ್ಮ ಭಾಳ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತದ, ಅದು ನಿಮಗೆ ಗೊತ್ತಿದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟು ಸರಿಯಾಗಿ ಅಪ್ಡೇಟ್ ಮಾಡ್ಕೇರಿ. ಬೆಳಗಾವಿ ಡಿಸ್ಟಿಕ್ನಾಗ ನಮಗೆ ಕರ್ನಾಟಕ ಸರ್ಕಾರವು ಬೆಳಗಾವಿಯಲ್ಲಿ ಬೆಂಗಳೂರಿನ ವಿಧಾನಸೌಧದ ರೀತಿಯ
ನೋಡ್ರಿ ಇಲ್ಲಿ ನೋಡ್ಕೋಬೇಕು ಏನು ಗೊತ್ತಾ, 6ನೇ ಕ್ಲಾಸ್ ಬುಕ್ದಾಗ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಬೆಂಗಳೂರಿನ ವಿಧಾನಸೌಧದ ರೀತಿಯ, ಅಂದರೆ ವಿಧಾನಸೌಧದ ಆ ಟೈಪ್ ಅಂತ ಮಾದರಿ, ಆ ವಿಧಾನಸೌಧ ಆ ರೀತಿ ಬೃಹತ್ ಸುವರ್ಣಸೌಧ, ಅದು ಗಮನಿಸ್ಬೇಕು. ಸುವರ್ಣಸೌಧ ಎಲ್ಲೈತೆ ಅಂತ ಕೊಟ್ರೆಗಿನ ಅದು ಬೆಳಗಾವಿ ಜಿಲ್ಲೆ, ಅದು ಗಮನಿಸ್ಬೇಕು. ನಿರ್ಮಿಸಿದೆ ನಮಗೆ ಕರ್ನಾಟಕ ಸರ್ಕಾರದವರು ಸೇಮ್ ವಿಧಾನಸೌಧ ಅದೇ ಟೈಪ್ ಕಟ್ಟಡವನ್ನು, ಅಂದರೆ ಸುವರ್ಣಸೌಧವನ್ನು ಬೆಳಗಾವಿ ಜಿಲ್ಲೆದಾಗ ಕಟ್ಟ್ಯಾರ, ಅದು ಗೊತ್ತಿರಲಿ. ಮತ್ತು ಇಲ್ಲಿ ವರ್ಷಕ್ಕೆ ಒಮ್ಮೆ ವಿಧಾನಮಂಡಲದ ಅಧಿವೇಶನವನ್ನು ಸರ್ಕಾರ ನಡೆಸುತ್ತದೆ ಅಂತ, ಅಲ್ಲಿ ಅಧಿವೇಶನಗೂ ನಡೀತದಲ್ಲ. ಎಲ್ಲಿ ಅಂತ ಕೊಟ್ರೆ ಅಲ್ಲಿ ಸುವರ್ಣಸೌಧ ಬಹಳ ಫೇಮಸ್. ಅದು ಕರೆಕ್ಟಾಗಿ ಏನು ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೇರಿ. ಒಂದ್ಸಲ ಬೇಕಾದ್ರೆ ಆ ಸುವರ್ಣಸೌಧದ ಇಮೇಜ್ ಒಂದ್ಸಲ ನೋಡ್ಕೇರಿ. ಸೇಮ್ ವಿಧಾನಸೌಧ ಟೈಪ್ ಐತೆ, ಬಟ್ ಸುವರ್ಣಸೌಧ ಅದು ನೋಡ್ಕೇರಿ. ಮತ್ತು ಇನ್ನೊಂದು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಅಧಿವೇಶನ ನೋಡ್ರಿ, ನಮಗಿಲ್ಲಿ ಬೆಳಗಾವಿಯಲ್ಲಿ 1924ರಲ್ಲಿ ಅದು ಗಮನಿಸ್ಬೇಕು. 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಒಂದು ಗೊತ್ತಿರಬೇಕು ಇಂಪಾರ್ಟೆಂಟ್, ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯನ್ನು ಒನ್ ಟೈಮ್ ಮಾತ್ರ ವಹಿಸಿದ್ರು. ಅದು ನಮಗ ಕರ್ನಾಟಕದ ಬೆಳಗಾವಿ ಜಿಲ್ಲೆದಾಗ. ಅದು ಎಷ್ಟನೇ ಇಸ್ವಿ ಅಂದ್ರೆ 1924ರಾಗ, ಅದು ಗೊತ್ತಿರಬೇಕು. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಂತ ಕೊಟ್ರೆ ನಮಗ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಂತ ಟಿಕ್ ಮಾಡಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ, ಭಾಳ ಇಂಪಾರ್ಟೆಂಟ್. ಭಾಳ ಸಲ ಕಾನ್ಸ್ಟೇಬಲ್ ಎಕ್ಸಾಮ್ನಾಗೂ ಅದ್ರ ಬಗ್ಗೆ ಕೇಳ್ಯಾನ. ಮತ್ತೆ ನೋಡ್ರಿ ಇನ್ನೊಂದು ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರೆಗಿನ ಬೆಳಗಾವಿ ಜಿಲ್ಲೆ ಬಗ್ಗೆ ನಮಗೆ ಒಂದೊಂದೇ ನೋಡ್ಕೋಬೇಕ್ರಿ. ನಮ್ಗೆ ಒಂದೊಂದು ನೋಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಆ ನಾಲೆಜ್ ಇನ್ಕ್ರೀಸ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಬೆಳಗಾವಿ ಜಿಲ್ಲೆ, ಇಲ್ಲಿ ನೋಡ್ರಿ ನಮ್ಗೆ ಇಲ್ಲಿ ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಅಂದರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವಿದೆ, ಅದು ಗಮನಿಸ್ಬೇಕು. 6ನೇ ತರಗತಿ ಮಕ್ಕಳಿಗೆ, ಅಂದರೆ 6ನೇ ತರಗತಿ ಓದುವಂಥ ವಿದ್ಯಾರ್ಥಿಗಳಿಗೆ 2 ಯೂನಿವರ್ಸಿಟಿ ಮೆನ್ಷನ್ ಮಾಡ್ಯಾರ. ಎಲ್ಲಿ ಹೇಳ್ರಿ, ಬೆಳಗಾವಿ ಜಿಲ್ಲೆದಾಗ. ಒಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇರುವ ಜಿಲ್ಲೆ ಬೆಳಗಾವಿ. ಆಮೇಲೆ ವಿಶ್ವೇಶ್ವರಯ್ಯ ತಾಂತ್ರಿಕ ಯೂನಿವರ್ಸಿಟಿ, VTU ಅಂತ ಕರಿತೀವಲ್ಲ, ಅಂದರೆ ವಿಶ್ವೇಶ್ವರಯ್ಯ ತಾಂತ್ರಿಕ ಯೂನಿವರ್ಸಿಟಿ ಯಾವ ಜಿಲ್ಲೆ ಅಂತ ಕೊಟ್ಟರೆ ಅದು ಬೆಳಗಾವಿ ಜಿಲ್ಲೆ. ಸರಿಯಾಗಿ ತಿಳ್ಕೋಬೇಕು. ಇಷ್ಟು ಇಂಪಾರ್ಟೆಂಟು ಬೆಳಗಾವಿ ಜಿಲ್ಲೆ ಬಗ್ಗೆ. ಇನ್ನು ಭಾಳಷ್ಟು ಇನ್ಫಾರ್ಮೇಷನ್ ಐತೆ. ಸಾಂಬ್ರಾ ಏರ್ಪೋರ್ಟ್ ಐತೆ, ಎಲ್ಲಿ ಹೇಳ್ರಿ, ಬೆಳಗಾವಿ ಜಿಲ್ಲೆದಾಗ. ಮತ್ತೆ ಭಾಳ ಇಂಪಾರ್ಟೆಂಟ್ ಒಂದು ಜೈಲ್ ಐತೆ, ಇಂಡಾಲಾಗ ಸೆರೆಮನೆ. ಆಮೇಲೆ ಗೋಕಾಕ್ ಜಲಪಾತ ಐತೆ, ಆಲ್ರೆಡಿ ನಿಮ್ಗೆ ಗೊತ್ತೈತೆ ಹೌದಿಲ್ಲ. ಬಟ್ 6ನೇ ಕ್ಲಾಸ್ ಬುಕ್ದಾಗ ಅಷ್ಟು ಕೊಟ್ಟನ, ಅಷ್ಟು ಹೇಳಿನಿ. ನೆಕ್ಸ್ಟ್ ಬೇಕಾದ್ರೆ ಅದನ್ನ ಗಮನಿಸೋಣ ಅಂತ. ನೆಕ್ಸ್ಟ್ ಈಗ ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಮೇಲೆ ಏನು ಪ್ರಶ್ನೆ ಬಂದವ, ಅಂದ್ರೆ ಏನು ಪ್ರಶ್ನೆ ಅಲ್ಲ, ಏನು ಇನ್ಫಾರ್ಮೇಷನ್ ಐತೆ ಅದ್ರ ಬಗ್ಗೆ ಒಂದ್ಸಲ ಗಮನಿಸೋಣ ಅಂತ. ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಒಂದೇ, ಕಾರವಾರ ಅಂದ್ರೆ ಒಂದೇ, ಅದು ನಿಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೆಳಗಡೆ ನಮಗೆ ಈ ಇಂಪಾರ್ಟೆಂಟ್ ಉತ್ತರ ಕನ್ನಡ ಜಿಲ್ಲೆ ನಮಗೆ ಇಂಪಾರ್ಟೆಂಟು. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆದಾಗ ಇಂಪಾರ್ಟೆಂಟ್ ಏನಪ್ಪ ಗಮನಿಸ್ಬೇಕಂತ ಕೊಟ್ರೆ ಬೆಳಗಾವಿ ವಿಭಾಗದ ಒಂದು ತಿಳ್ಕೋಬೇಕು. ಬನವಾಸಿಯು ಕದಂಬರ ರಾಜಧಾನಿಯಾಗಿತ್ತು. ಅಂದರೆ ಬನವಾಸಿ ಯಾವ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ. ಬನವಾಸಿ ಭಾಳ ಫೇಮಸ್ಸು, ಬನವಾಸಿ ಅದು ತಿಳ್ಕರಿ. ಬನವಾಸಿ ಉತ್ತರ ಕನ್ನಡ ಜಿಲ್ಲೆ, ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು. ನಮಗೆ ಕದಂಬ ಉತ್ಸವ ಇಲ್ಲೇ ನಡೆಯೋದು. ಎಲ್ಲಿ ಅಂತ ಕೊಟ್ರೆಗಿನ ಬನವಾಸಿದಾಗ. ಇಲ್ಲೇ ನಮಗೆ ಪಂಪ ಪ್ರಶಸ್ತಿಗುನ ಇಲ್ಲೇ ಪ್ರದಾನ ಮಾಡ್ತಾರೆ, ಅದು ನಿಮಗೆ ಗೊತ್ತಿರಬೇಕು. ನೋಡಿಕೆಸಿ ಒಂದೊಂದು ತಿಳ್ಕೊಂತ ಹೋಗ್ರಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ನಮಗೆ ಉತ್ತರ ಕನ್ನಡ ಜಿಲ್ಲೆದಾಗ ಭಾರತ ಸರ್ಕಾರವು, ಅಂದರೆ ಭಾರತ ಸರ್ಕಾರ ಅಂತ ಕೊಟ್ರೆಗಿನ ಸೆಂಟ್ರಲ್ ಗೌರ್ಮೆಂಟ್, ಭಾರತ ಸರ್ಕಾರವು ಇಲ್ಲಿ ಬೃಹತ್ ಅಂತ ಐತೆ. ಬೃಹತ್ ಅಂತ ಕೊಟ್ರೆಗಿನ ನೌಕಾನೆಲೆ, ಅದು ಗಮನಿಸ್ಬೇಕು. ಸೀ ಬರ್ಡ್ ಅದು ತಿಳ್ಕರಿ. ಸೀ ಬರ್ಡ್ ನೋಡ್ರಿ, ಸೀ ಬರ್ಡ್ ಅಂದ್ರೆ ಮತ್ತೆ ಹಿಂದಗಡೆಗೆ ನೋಡ್ಕೊಂಡು ನಿಂದ್ರದಲ್ಲ. ಸಿ ಬರ್ಡ್ ಏನಿದು, ನೌಕಾನೆಲೆ. ನಮಗ ಸಿ ಬರ್ಡ್ ನೌಕಾನೆಲೆ ಎಲ್ಲೈತೆ ಅಂತ ಕೊಟ್ರೆಗಿನ ಕಾರವಾರನಾಗ ಐತೆ, ಅದು ಗಮನಿಸ್ಬೇಕು. ನಮಗ ಯಾವ ಜಿಲ್ಲೆ ಅಂತ ಕೊಟ್ರೆಗಿನ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಅಂದ್ರೆ ಒಂದೇ, ಕಾರವಾರ ಅಂದ್ರೆ ಒಂದೇ. ಬಟ್ ನಮಗ ಸಿ ಬರ್ಡ್ ಐತಲ್ಲ, ಸಿ ಬರ್ಡ್ ನೌಕಾನೆಲೆ. ಸಿ ಬರ್ಡ್ ಎನ್ನುವುದು ಏನು ಹೇಳ್ರಿ, ಅದು ನೌಕಾನೆಲೆ. ಅದು ನಮಗ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು, ಭಾಳ ಇಂಪಾರ್ಟೆಂಟು. ಸರಿಯಾಗಿ ಏನು ಮಾಡ್ಬೇಕು ಹೇಳ್ರಿ, ಗಮನಿಸ್ಬೇಕು. ಯಾವುದ್ರ ಬಗ್ಗೆ, ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಕರೆಕ್ಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ರಿ, ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ನೋಡ್ರಿ, ಕೈಗಾ ಅಣುಸ್ಥಾವರವಿದೆ. ಕೈಗಾ ನೋಡ್ರಿ, ಅಣುಸ್ಥಾವರ ಕರ್ನಾಟಕದಲ್ಲಿರೋದು ಒಂದೇ. ಅದು ತಿಳ್ಕರಿ, ಕರ್ನಾಟಕದಲ್ಲಿ ಒಂದೇ ಅಣುಸ್ಥಾವರ. ನಮಗೆ ಇಂಪಾರ್ಟೆಂಟ್ ಅದು ಯಾವುದಂತ ಕೊಟ್ರೆ ಕೈಗಾ. ಅದು ಮತ್ತೆ ಇನ್ನೊಂದು ಏನಂತ ಕೊಟ್ರೆಗಿನ ಈ ಕೈಗಾ ಬಗಲ ಒಂದು ನದಿ ಐತೆ, ಯಾವ್ದು ಹೇಳ್ರಿ,
ಕಾಳಿ ನದಿ. ಕಾಳಿ ನದಿ ನೋಡ್ರಿ, ಕಾಳಿಯ ನದಿ ಅಂತ ಕರೆ. ಕಾಳಿ ನದಿಯ ಎಡದಂಡೆ ಮೇಲೆ ಐತಿ ಅದು. ಯಾವ್ದಲ್ರಿ? ಆ ಕೈಗಾ ಆ ಅಣುಸ್ಥಾವರ ಯಾವ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆ. ಬಟ್ ಕರ್ನಾಟಕದಲ್ಲಿ ಎಷ್ಟಿದಾವ? ಒಂದೇ ಇರೋದು. ಮತ್ತೆ ಅದು ಯಾವ ನದಿಯ ದಂಡೆ ಮೇಲೆ? ಕಾಳಿ ನದಿ. ನಮಗ ಆ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡದಂಡೆ ಮೇಲೆ ಈ ಒಂದು ಕೈಗಾ ಅಣುಸ್ಥಾವರ ಐತಿ. ಕರ್ನಾಟಕದಲ್ಲಿ ಇರೋದು ಒಂದೇ ಅಣುಸ್ಥಾವರ, ಬಹಳ ಫೇಮಸ್ಸು. ಸರಿಯಾಗಿ ನೀವೇನ್ ಮಾಡ್ಕೋಬೇಕಲ್ರಿ? ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ, ಇನ್ನೊಂದು 6ನೇ ತರಗತಿ ಪುಸ್ತಕ ಎದಕ್ಕೆ ಓದ್ಬೇಕಂದ್ರೆಗಿನ ಯಾವುದೇ ಪುಸ್ತಕದಲ್ಲಿ ಇಲ್ಲದ ಒಂದು ಮಾಹಿತಿಗಳು, ಕೆಲವೊಂದು ಒಂದೊಂದು ಅಂಕಿಅಂಶಗಳು ಸಿಗ್ತಿರ್ತಾವ. ನೋಡ್ರಿ ಇಲ್ಲಿ ನಮಗೆ ಇಂಪಾರ್ಟೆಂಟು ಮೊರಾಕ್ಕೋ ಅಂತ ಐತೆ. ಮೊರಾಕ್ಕೋ ಅಂದ್ರೆ ದೇಶ. ನಮ್ಗೆ ಹೆಂಗ ಫ್ರಾನ್ಸು, ಜಪಾನು, ಉಕ್ರೇನು ಅವೆಲ್ಲ ಇದಾವಲ್ಲಪ್ಪ, ಇಂಗ್ಲೆಂಡು, ಅದು ಗಮನಿಸ್ಬೇಕು. ನೋಡ್ರಿ, ಮೊರಾಕ್ಕೋ ದೇಶದ ಪ್ರವಾಸಿ ಇಬನ್ ಬಟೂಟಾ. ನೋಡ್ರಿ ಹೆಂಗೈತೆ, ಇಬ್ನ ಬತೂತಾ ಅಂತೀವಲ್ಲ. ಇಬ್ನ ಬತೂತಾ ಅಂದ್ರೆ ಒಂದೇ, ಇಬನ್ ಬಟೂಟಾ ಅಂದ್ರೆ ಒಂದೇ. ಇಲ್ಲಿ ವಾಸಿಸಿದ್ದ ಎಂದು ಹೇಳಲಾಗಿದೆ. ಈ ಜಿಲ್ಲೆದಾಗ, ಯಾವ ಜಿಲ್ಲೆದಾಗ ಹೇಳ್ರಿ? ಉತ್ತರ ಕನ್ನಡ ಜಿಲ್ಲೆ. ನಮಗೆ ಉತ್ತರ ಕನ್ನಡ ಜಿಲ್ಲೆದಾಗ ಮೊರಕ್ಕೋ ದೇಶದ ಪ್ರವಾಸಿಗ ಯಾರು ಹೇಳ್ರಿ? ಇಬ್ನ ಬಟೂಟಾ. ಇಬ್ನ ಬತೂತಾ ಅಂದ್ರೆ ಒಂದೇ. ಇವರು ವಾಸವಾಗಿದ್ರು ಒಂದ್ ಸ್ವಲ್ಪ ದಿನ. ಎಲ್ಲಿ ಹೇಳ್ರಿ? ನಮ್ಮ ಉತ್ತರ ಕನ್ನಡ ಜಿಲ್ಲೆದಾಗ. ನಮಗೆ ಬೇಕಾದ್ರೆ ಒಂದ್ಸಲ ಅವ್ರ ಫೋಟೋವನ್ನು ಗಮನಿಸ್ರಿ. ಇಬ್ನ ಬಟೂಟಾ ಅಂತ ಕೇಸಿ ಬಹಳ ಫೇಮಸ್ ರೀ, ಬಹಳ ಫೇಮಸ್, ಅತ್ಯಂತ ಪ್ರಮುಖ ನಮಗ ವಿದೇಶಿ ಪ್ರವಾಸಿಗ. ನೋಡೋಣ ಅಂತ. ನೆಕ್ಸ್ಟ್ ನಮಗ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಕೊಟ್ರಾಗಿನ ಉತ್ತರ ಕನ್ನಡ ಜಿಲ್ಲೆ. ನೋಡ್ರಿ, ಇಲ್ಲಿ ನಮಗ ಉತ್ತರ ಕನ್ನಡ ಜಿಲ್ಲೆ ಭಾಗ ನೊಬೆಲ್ ಪ್ರಶಸ್ತಿ ವಿಜೇತ ಒಂದು ತಿಳ್ಕೊಬೇಕು. ನೊಬೆಲ್ ಪ್ರಶಸ್ತಿ ವಿಜೇತ ಯಾರವರು? ರವೀಂದ್ರನಾಥ್ ಠಾಕೂರ್ ಅಂತ ಐತೆ. ಅದು ರವೀಂದ್ರನಾಥ್, ಬಟ್ ಅದು ರವೀಂದ್ರನಾಥ್ ಅಂತ ಗುಣ ಐತೆ. ಅದು ಆಕ್ಚುಲಿ ಅದು ರವೀಂದ್ರ ಅಂತ ಕೊಟ್ಟ. ನಮ್ಮದು ಬುಕ್ದಾಗ ಕೊಟ್ಟಿದ್ದೆ, ನಾವು ಹಾಕಿದ್ವಿ. ರವೀಂದ್ರ ಅಥವಾ ರವೀಂದ್ರನಾಥ್ ಟ್ಯಾಗೂರ್ ಅವರು 1882ರಾಗ, ಈಗಲ್ಲದು, ಎಲ್ಲಿ? ನಮಗೆ 1882ರಾಗ ಇಲ್ಲಿಗೆ ಭೇಟಿ ನೀಡಿದ್ದರು. ಯಾವ ಜಿಲ್ಲೆಗೆ? ಉತ್ತರ ಕನ್ನಡ ಜಿಲ್ಲೆ. ಅಂದರೆ ನೊಬೆಲ್ ಪ್ರಶಸ್ತಿ ವಿಜೇತ ನಮಗೆ ಇಂಪಾರ್ಟೆಂಟು. ನಮಗೆ ಯಾರವರು? ರವೀಂದ್ರನಾಥ್ ಟ್ಯಾಗೂರ್ ಅವರು 1882ರಾಗ ಇಲ್ಲಿ ಈ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು, ಇಲ್ಲಿಗೆ ಭೇಟಿ ನೀಡಿದ್ದರು. ತಮ್ಮ ಆತ್ಮಚರಿತ್ರೆಯಲ್ಲಿ ಕಾರವಾರಕ್ಕೆ ಭೇಟಿ ನೀಡಿದ್ದರ ಬಗ್ಗೆ ಒಂದು ಅಧ್ಯಾಯವನ್ನು ಮೀಸಲಿಟ್ಟಿದ್ದಾರೆ. ಅಂದ್ರೆ ನಮಗ ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರಲ್ಲ, ಉತ್ತರ ಕನ್ನಡ ಜಿಲ್ಲೆ ಅಥವಾ ಕಾರವಾರ ಜಿಲ್ಲೆಗೆ 1882ರಾಗ ಯಾರು ಹೇಳ್ರಿ? ನಮಗ ರವೀಂದ್ರನಾಥ್ ಟ್ಯಾಗೂರ್ ಅವರು ಭೇಟಿ ಕೊಟ್ಟಿದ್ರಲ್ಲ, ಅದ್ರದ್ದೊಂದು ಸ್ಟೋರಿಗುನ ಒಂದು ಅಧ್ಯಾಯದಲ್ಲಿ ಮೆನ್ಷನ್ ಮಾಡ್ಯಾರ ಅಂತ. ಅವ್ರ ಆತ್ಮಚರಿತ್ರೆಯಲ್ಲಿ ಯಾರು ಹೇಳ್ರಿ? ರವೀಂದ್ರನಾಥ್ ಟ್ಯಾಗೂರ್. ನಮಗೆ ಇಂಪಾರ್ಟೆಂಟು, ಬಹಳ ಫೇಮಸ್. ಅವರಿಗೆ 1913ರಾಗೆ ನೊಬೆಲ್ ಪ್ರಶಸ್ತಿ ಬಂದದ್ದು. ಯಾವ ಕ್ಷೇತ್ರಕ್ಕೆ? ಸಾಹಿತ್ಯ. ಅದು ಗೀತಾಂಜಲಿ ಎಂಬ ಒಂದು ಪುಸ್ತಕಕ್ಕೆ. ಕರೆಕ್ಟಾಗಿ ನೀವೇನು ಮಾಡ್ಕೋಬೇಕು ಹೇಳ್ರಿ? ತಿಳ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಮೇನ್ ಇಂಪಾರ್ಟೆಂಟು, ಸರಿಯಾಗಿ ತಿಳ್ಕೊರಿ. ನಮಗ ಪಂಪ ಮಹಾಕವಿ, ನಮಗ ಪಂಪ ನಾಡೋಜ ಪಂಪ ಮಹಾಕವಿ ಕೊಂಡಾಡಿರುವ ಬನವಾಸಿ. ಗಮನಿಸ್ಬೇಕು, ನಮಗ ಇದೇ ಜಿಲ್ಲೆಯಲ್ಲಿದೆ. ಒಂದು ಗಮನಿಸ್ಬೇಕು, ಪಂಪನ ಜನ್ಮಸ್ಥಳ ಅಣ್ಣಿಗೇರಿ. ಬಟ್ ಪಂಪ ಅತ್ಯಂತ ಇಷ್ಟಪಡುವಂತ ಸ್ಥಳ ಕೊಟ್ರಿಗಿನ ಬನವಾಸಿ ಕದಂಬರ ರಾಜಧಾನಿ. ಇಲ್ಲೇ ನಮಗ ಕದಂಬ ಉತ್ಸವ ಮಾಡ್ತಾರೆ. ಮತ್ತೆ ಕದಂಬ ಉತ್ಸವ ಅಂದ್ರೆ ಬನವಾಸಿಯಾಗ ಪಂಪ ಪ್ರಶಸ್ತಿಗೂ ಪ್ರದಾನ ಮಾಡ್ತಾರೆ. ಕರೆಕ್ಟಾಗಿ ಏನು ಮಾಡ್ಕೋಬೇಕು ಹೇಳ್ರಿ? ಅಪ್ಡೇಟ್ ಮಾಡ್ಕೋಬೇಕು. ಬನವಾಸಿಯಾಗ ಫೇಮಸ್ ಒಂದು ಮಧುಕೇಶ್ವರ ಟೆಂಪಲ್ ಅಂತ ಗುಣ ಐತಿ. ಕರೆಕ್ಟಾಗಿ ತಿಳ್ಕೊಬೇಕಂತ. ಓದ್ತಾ ನಿಮಗೆಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗಿಬಿಡ್ತಾವೆ. ನೋಡ್ರಿ, ಈ ಜಿಲ್ಲೆಯ ಪ್ರಮುಖ ಬಂದರಗಳು. ಯಾವ ಜಿಲ್ಲೆಯ ಪ್ರಮುಖ ಬಂದರಗಳು? ಉತ್ತರ ಕನ್ನಡ ಜಿಲ್ಲೆ. ಒಂದು ಭಟ್ಕಳ, ಇನ್ನೊಂದು ಹೊನ್ನಾವರ, ಇನ್ನೊಂದು ಕಾರವಾರ, ತದಡಿ, ಆಮೇಲೆ ಬೇಲಿಕೇರಿ, ಇವೆಲ್ಲ ಬರ್ತಾವೆ. ಫೇಮಸ್ ಬಂದರುಗಳು ಇವೆಲ್ಲ ಭಾಳ ಫೇಮಸ್. ನಮಗೆ ಭಟ್ಕಳ ಬಂದರು, ಇಲ್ಲ ಹೊನ್ನಾವರ ಬಂದರು, ಇಲ್ಲ ಕಾರವಾರ, ತದಡಿ, ಆಮೇಲೆ ಬೇಲಿಕೇರಿ, ಇವೆಲ್ಲ ಫೇಮಸ್ ಬಂದರುಗಳು. ನೋಡಿಕೆಸಿ ಅಪ್ಡೇಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಓದ್ಬೇಕು. ಮತ್ತೆ ಇನ್ನೊಂದು ತಿಳ್ಕೊಬೇಕು, ಇಲ್ಲಿ ಉತ್ತರ ಕನ್ನಡ ಜಿಲ್ಲೆದಾಗ ಕನ್ನಡದ ಜೊತೆಗೆ ಕನ್ನಡ ಮಾತಾಡ್ತಾರ, ಅದ್ರ ಜೊತೆಗೆ ಈ ಭಾಷೆಗಳನ್ನು ಮಾತಾಡ್ತಾರೆ. ಯಾವ ಭಾಷೆ ಹೇಳ್ರಿ? ಕೊಂಕಣಿ. ಮತ್ತೆ ಕೂಕಣಿ ಅಂತ ಬರ್ಕಂದ್ರಿ, ಕೊಂಕಣಿ ಅದು ತಿಳ್ಕೊಬೇಕು. ಕನ್ನಡದ ಜೊತೆಗೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆದಾಗ ಅಂದ್ರೆ ಕಾರವಾರ ಜಿಲ್ಲೆದಾಗ ಕನ್ನಡದ ಜೊತೆಗೆ ಕೊಂಕಣಿ ಭಾಷೆಗಳನ್ನು ಮಾತಾಡ್ತಾರೆ. ಅದು ನಿಮ್ಗೆ ಗೊತ್ತಿರಬೇಕು. ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ಪ್ರಮುಖ ನದಿಗಳಂದ್ರೆ ಫೇಮಸ್ ಅಂತ ಕೊಟ್ರೆ ಇದು ಯಾವ್ದು ಹೇಳ್ರಿ? ಇಲ್ಲೇ ನೋಡ್ರಿ ಇಂಪಾರ್ಟೆಂಟ್. ಯಾವ್ದಂದ್ರೆ ಕಾಳಿ ಫೇಮಸ್. ಅದು ಬಿಟ್ರೆಗಿನ ಹಗನಾಶಿನಿ, ಶರಾವತಿ, ಆಮೇಲೆ ಕಾಳಿ, ಆಮೇಲೆ ಗಂಗಾವಳಿ ನಮಗೆ ಭಾಳ ಇಂಪಾರ್ಟೆಂಟ್. ಮತ್ತೆ ಗಂಗಾಳ ಅಂತ ಬರ್ಕಂದ್ರೆ ಹಿಂದಗಡೆ ಗಂಗಾವಳಿ ಅಂತ ಒಂದು ನದಿ ಐತೆ. ಮೇನ್ ಇಂಪಾರ್ಟೆಂಟು ಕಾಳಿ. ಯಾಕಂದ್ರೆ ಅದು ಕೈಗಾ ಅಣುಸ್ಥಾವರ ಐತಲ್ಲ, ಕಾಳಿ ನದಿಯ ಎಡದಂಡೆ ಮೇಲೆ ಐತೆ. ಅದು ನಿಮಗೆ ಗೊತ್ತಿರಬೇಕು, ಕರೆಕ್ಟಾಗಿ ತಿಳ್ಕೊಬೇಕು. ಆಮೇಲೆ ಉತ್ತರ ಕನ್ನಡ ಜಿಲ್ಲೆ ನೋಡ್ರಿ,
ಫುಲ್ಲು ಫಾರೆಸ್ಟ್ ಎಲ್ಲೇನ ಕೇಳಿ ಫಾರೆಸ್ಟೇ. ಯಾಕಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫಾರೆಸ್ಟ್ ಇಲ್ಲೇ ಇರೋದು. ಎಲ್ಲಿ ಅಂತ ಕೊಟ್ಟರೆ ಅದು ಉತ್ತರ ಕನ್ನಡ ಜಿಲ್ಲೆದಾಗ. ಅದ್ರದ್ದು ಬೇಕಾದ್ರೆ ಒಂದ್ಸಲ ಮುಂದೆ ಐತೆ, ಸರಿಯಾಗಿ ಗಮನಿಸೋಣ ಅಂತ. ಒಂದೊಂದು ನೋಡ್ರಿ ಲಾಸ್ಟ್ ಮುಗಿಯಕ್ಕೆ ಬಂತು. ಇನ್ನು 5 ರಿಂದ 10 ನಿಮಿಷ ಕ್ಲಾಸ್ ತರಗತಿ ಮುಗೀತು. ಬಟ್ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಫಾರೆಸ್ಟ್ ಗೊತ್ತಿರಬೇಕಾಗೋದಿಲ್ಲ. ದಾಂಡೇಲಿ ಹತ್ತಿರ ಮಾಗೋಡು ಜಲಪಾತವಿದೆ, ಮಾಗೋಡು ಫಾಲ್ಸ್. ನೋಡ್ರಿ ಒಂದು ತಿಳ್ಕೊಬೇಕು ನಾವು. ಈಗ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದಾವೆ. 31 ಜಿಲ್ಲೆದಾಗ ಎಲ್ಲೆಲ್ಲಿ ಜಲಪಾತಗಳು ಫೇಮಸ್ ಎಕ್ಸಾಮಿಗೆ ಬರ್ತಿರ್ಬೇಕು. ಒಂದಿಸಿ ಬರೆಯದ ಕೊಡ್ತಾನ. ಮಾಗೋಡು ಫಾಲ್ಸ್ ಬೆಡ್ತಿ ನದಿಗೆ ಐತೆ. ಅದು ಯಾವ ಜಿಲ್ಲೆದಾಗ? ಉತ್ತರ ಕನ್ನಡ ಜಿಲ್ಲೆ. ನಮಗ ಆ ದಾಂಡೇಲಿ ಹತ್ತಿರ, ದಾಂಡೇಲಿಗುನ ಯಾವ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆ. ದಾಂಡೇಲಿ ಫೇಮಸ್. ಪೇಪರ್ಗಳಿಗೆ ಪೇಪರ್ ಅಂತ ಕೊಟ್ರಿಗಿನ ಕಾಗದಕ್ಕೆ ಹೆಸರುವಾಸಿ ಯಾವುದಂದ್ರೆ ಆ ದಾಂಡೇಲಿ. ಮಾಗೋಡು ಫಾಲ್ಸ್ಗೂ ಐತೆ, ಸರಿಯಾಗಿ ಗಮನಿಸ್ರಿ. ಮತ್ತೆ ಇನ್ನೊಂದು ಕಾರವಾರದ ಹತ್ತಿರ ಆ ದೇವಮಾಲ ಜಲಪಾತ. ನೋಡ್ರಿ ಇನ್ನೊಂದು ಗೊತ್ತಿರಲಿ, ಮೊನ್ನೆ ಇಂಪಾರ್ಟೆಂಟ್, ಮೊನ್ನೆ ಯಾವುದು ಕಾನ್ಸ್ಟೇಬಲ್ ಎಕ್ಸಾಮ್ನಾಗೂ ಯಾವುದೋ ಬೀಚ್ ಕೊಟ್ಟಿದ್ದ, ದೇವಭಾಗ ಬೀಚ್ ಅಂತ ಕಾರವಾರ ಹತ್ರ ಐತೆ. ಬಟ್ ನಮಗಿಲ್ಲಿ ಆ ಕಾರವಾರದ ಹತ್ತಿರ ದೇವಮಾಲ ಜಲಪಾತ ಫೇಮಸ್ಸು. ನಮಗ ಮಾಗೋಡು ಜಲಪಾತ ಇಲ್ಲಾಂದ್ರೆ ದೇವಮಾಲ ಜಲಪಾತ ಯಾವ ಜಿಲ್ಲೆ ಅಂತ ಕೊಟ್ರೆ ಅದು ಉತ್ತರ ಕನ್ನಡ ಜಿಲ್ಲೆ. ನೋಡ್ರಿ ಯಾವ ರೀತಿ ಆ ಜಲಪಾತ ಐತೆ ಒಂದ್ಸಲ ಗಮನಿಸ್ರಿ. ಜಲಪಾತ ಅಂದ್ರೆ ಮ್ಯಾಲಿಂದ ನೀರು ಕೆಳಗಡೆ ಬೀಳ್ತಾವಲ್ಲ, ಅದೇ ಜಲಪಾತ. ಹೌದು, ಮ್ಯಾಲೆ ಬೀಳ್ತಾವ ಅಂದ್ರೆ ಮತ್ತೆ ಮಳೆ ಬಂದಾಗ ನಿಮ್ಮ ಮನೆ ಮೇಲಿಂದ ಬೀಳ್ತಿರ್ತಾವ, ಅದು ಜಲಪಾತ ಅಲ್ಲ. ನೋಡಿಕೆಸೆ ಅಪ್ಡೇಟ್ ಮಾಡಿಕೆ. ನೆಕ್ಸ್ಟ್ ನೋಡ್ರಿ, ಈಗ ನಮಗ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಹತ್ತಿರ ಇನ್ನೊಂದು ಅಪ್ಸರ ಕೊಂಡ. ನೋಡ್ರಿ ನಮಗೆ ಇಂಪಾರ್ಟೆಂಟು, ಒಂದು ಮಾಗೋಡು ಫಾಲ್ಸ್, ಒಂದು ಮಾಗೋಡು, ಇನ್ನೊಂದು ದೇವಮಾಲ, ಇನ್ನೊಂದು ಅಪ್ಸರ ಕೊಂಡ. ನೋಡ್ರಿ ಎಷ್ಟು ಆ ಫಾಲ್ಸ್ ಇದಾವೆ. ನಮಗೆ ಆ ಮಾಗೋಡು ಗೊತ್ತು, ಬಟ್ ದೇವಮಾಲ ಮತ್ತೆ ಅಪ್ಸರ ಕೊಂಡ ಅವು 6ನೇ ಕ್ಲಾಸ್ ಬುಕ್ದಾಗ ಮೆನ್ಷನ್ ಆಗ್ಯಾವ. ನೋಡಿಕೆಸೆ ಅಪ್ಡೇಟ್ ಮಾಡ್ಕೋಬೇಕು ನೀವು ಯಾವುದಾದ್ರೂ ಎಕ್ಸಾಮ್ನಾಗ. ಮತ್ತೆ ಒಂದ್ಸಲ ಗೂಗಲ್ನಾಗ ಬೇಕಾದ್ರೆ ಅವ್ರನ್ನ ಚೆಕ್ ಮಾಡ್ಕೇರಿ. ಮತ್ತೆ ಇನ್ನೊಂದು ಫೇಮಸ್ ಏನಂತ ಕೊಟ್ರಿಗಿನ ನಮಗೆ ಕರ್ನಾಟಕದಲ್ಲಿ ಟೋಟಲ್ 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ. 5 ರಾಷ್ಟ್ರೀಯ ಉದ್ಯಾನವನದಾಗ ಫೇಮಸ್ ಯಾವ್ದು ಹೇಳ್ರಿ? ಹಂಶಿ. ನೋಡ್ರಿ ಹಂಶಿ ಅಂದ್ರೆ ಒಂದೇ, ಇನ್ನೊಂದು ಹೆಸರು ಹಿಂಗೂ ಬರ್ತೀರ ಅದಕ್ಕೆ ಹಣಸಿ. ನೋಡ್ರಿ ಹಿಂಗ ಹಣಸಿ ಅಂದ್ರೆ ಒಂದೇ, ಹಂಶಿ ಅಂದ್ರೆ ಒಂದೇ. ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆ? ನಮಗ ಉತ್ತರ ಕನ್ನಡ ಜಿಲ್ಲೆದಾಗ ಐತೆ. ಅದು ಮತ್ತೆ ಇಂಪಾರ್ಟೆಂಟ್ ಯಾವ ನದಿಯ ಆ ದಡದ ಮೇಲೆ ಅಂತ ಕೊಟ್ರೆಗಿನ ಆ ಕಾಳಿ ನದಿ ಫೇಮಸ್ ರೀ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ಜಿಲ್ಲೆ ಯಾವುದಾದ್ರೂ ಇದ್ರಿಗಿನ ಅದು ಉತ್ತರ ಕನ್ನಡ ಜಿಲ್ಲೆನೇ. ಅದ್ರ ಮತ್ತೆ ಇನ್ನೊಂದು ನ್ಯಾಷನಲ್ ಪಾರ್ಕ್ ಕರ್ನಾಟಕದಲ್ಲಿ ಇರೋದೇ 5 ರಾಷ್ಟ್ರೀಯ ಉದ್ಯಾನವನಗಳು. ನಮ್ಗೆ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಆಮೇಲೆ ಚಿಕ್ಕಮಗಳೂರು ರಾಷ್ಟ್ರೀಯ ಉದ್ಯಾನವನ, ಚಿಕ್ಕಮಗಳೂರು ಐತಲ್ಲ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಆಮೇಲೆ ಇಂಪಾರ್ಟೆಂಟು ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಫೇಮಸ್ ಹೌದಲ್ಲ. ಅದರಂಗೆ ಇಂಪಾರ್ಟೆಂಟು ಅಂಶಿ ಭಾಳ ಫೇಮಸ್ಸು. ಅಂಶಿ ಅಂದ್ರೆ ಒಂದೇ, ಹಣಸಿ ಅಂದ್ರೆ ಒಂದೇ. ಅದು ನಮ್ಗೆ ಎಲ್ಲೈತೆ ಅಂತ ಕೊಟ್ಟರೆ ಉತ್ತರ ಕನ್ನಡ ಜಿಲ್ಲೆದಾಗ ಐತೆ. ಒಂದ್ಸಲ ಬೇಕಾದ್ರೆ ನೋಡ್ಕಿರೋದು ಯಾವ ರೀತಿ ಇಮೇಜ್ ಇದೆ ಸರಿಯಾಗಿ ತಿಳ್ಕೊಬೇಕು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ತಾ ನಿಮಗೆಲ್ಲ ಡೀಟೇಲ್ಸ್ ಮಾಹಿತಿ ಗೊತ್ತಾಗ್ತಾವ. ಮತ್ತು ಇನ್ನೊಂದು ನೋಡ್ರಿ, ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಮತ್ತು ಹಿಂದಗಡೆ ದಂಡೇರ್ಲಿ ಅಂದ್ರೆ ಹಿಂದಗಡೆಗೆ ದಂಡೇರ್ಲಿ ಅಂತ ಪದ ಬೇರೆ ಐತೆ. ದಾಂಡೇಲಿ ಅದು ತಿಳ್ಕೊಬೇಕು. ದಾಂಡೇಲಿ ನಮ್ಗೆ ವನ್ಯ ಮೃಗಧಾಮವಿದೆ. ನಮಗೆ ನೋಡ್ರಿ ಒಂದು ಗೊತ್ತಿರಬೇಕು, ವನ್ಯ ಮೃಗಧಾಮ ಹಾವೇರಿ ಜಿಲ್ಲೆದಾಗ ಒಂದು ನೋಡಿದೀವಿ, ರಾಣೆಬೆನ್ನೂರು ವನ್ಯ ಮೃಗಧಾಮ, ಆಮೇಲೆ ಆ ದಾಂಡೇಲಿ ವನ್ಯ ಮೃಗಧಾಮ. ಅದು ಗಮನಿಸ್ಬೇಕು. ಬೆಳಗಾವಿ ವಿಭಾಗದಲ್ಲಿರುವಂಥ ಪ್ರಮುಖ ವನ್ಯ ಮೃಗಧಾಮಗಳು ಒಂದು ರಾಣೆಬೆನ್ನೂರು, ಇನ್ನೊಂದು ಕೊಟ್ರೆ ಆ ದಾಂಡೇಲಿ ಫೇಮಸ್. ಅದ್ರ ಪಕ್ಕನೇ ಇರೋದಲ್ಲ ಮಾಗೋಡು ಜಲಪಾತ, ಅದು ಬೇಡ್ತಿ ನದಿಗೆ ಐತೆ. ಸರಿಯಾಗಿ ಗಮನಿಸ್ರಿ. ಇನ್ನೊಂದು ಫೇಮಸ್ ನೋಡ್ರಿ, ನಮಗೆ ಇಂಪಾರ್ಟೆಂಟ್ ಪಕ್ಷಿಧಾಮ ನೋಡ್ರಿ. ಇಲ್ಲಿ ನಮಗ ಉತ್ತರ ಕನ್ನಡ ಜಿಲ್ಲೆಯ ಅಟ್ಟಿವೇರಿ ಅಂತ ಇದೆ. ಇದ್ಯಾವುದ್ರಿ? ಅತ್ತಿವೇರಿ ಅಂದ್ರೆ ಹಿಂದಗಡೆ ಅತ್ತಿವೇರಿನೇ ಕರೆಕ್ಟ್ ಇದು. ಅತ್ತಿವೇರಿ ನೋಡ್ರಿ, ಈಗ ಅತ್ತಿವೇರಿ ಅತ್ತಿವೇರಿ, ಬಟ್ ಅದು ಬುಕ್ದಾಗ ಅಟ್ಟಿವೇರಿ ಕೊಟ್ಟಾನ, ಅದಕ್ಕೆ ಅಟ್ಟಿವೇರಿ ಅಂತ ಹಾಕಿ. ಅದು ನಮ್ಗೆ ಇಂಗ್ಲೀಷ್ನಾಗ ಅತ್ತಿವೇರಿ ಅಂತ ಐತಿ, ಅದು ತಿಳ್ಕೊಬೇಕು. ಇದು ಭಾಳ ಸಲ ಎಕ್ಸಾಮ್ನಾಗ ಬಂದದ. ಹಟ್ಟಿವೇರಿ ಅಥವಾ ಅತ್ತಿವೇರಿ ಪಕ್ಷಿಧಾಮ. ಅದೇ ಮಾಗಡಿ ಪಕ್ಷಿಧಾಮ ಅದು ಆ ಗದಗ ಜಿಲ್ಲೆ. ಅದು ಬೋನಾಳ ಪಕ್ಷಿಧಾಮ ಅದು ಯಾದಗಿರಿ ಜಿಲ್ಲೆ ಹೌದಲ್ಲ. ಆಮೇಲೆ ರಂಗನತಿಟ್ಟು ಪಕ್ಷಿಧಾಮ ಅದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು. ಆದ್ರಂಗ ನಮಗ ಅಟ್ಟಿವೇರಿ ಕೊಟ್ರೆ ಅದು ನಮಗೆ ಉತ್ತರ ಕನ್ನಡ ಜಿಲ್ಲೆ ಅಂತ ಹಾಕ್ಬೇಕು. ಜಿಲ್ಲೆ ಹಂಗೆ ನಮಗೇನು ಕೊಡ್ತಾನೆ ಗೊತ್ತಾ? 4 ಪಕ್ಷಿಧಾಮಗಳು 4 ಜಿಲ್ಲೆಗಳು ಹೊಂದಿಸಿ ಬರೀರಿ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಡ್ತಾನೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಬಟ್ ನೋಡ್ರಿ ಅತ್ತಿವೇರಿ ಅಂತ ಐತೆ, ಬಟ್ ಇಲ್ಲಿ ಅಟ್ಟಿವೇರಿ ಅಂತ ಹಾಕಿವಿ. ಬುಕ್ದಾಗ ಹಿಂಗೆ ಮೆನ್ಷನ್ ಆಗಿದೆ, ಹಿಂಗೆ ಹಾಕಿವಿ. ಬಟ್ ಅತ್ತಿವೇರಿ 2 ಸರಿಯಾದ ಉತ್ತರಗಳು. ಸರಿಯಾಗಿ ತಿಳ್ಕೊಬೇಕು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ಮತ್ತು ಇನ್ನೊಂದು ಫೇಮಸ್ ನೋಡ್ರಿ, ಮೀನುಗಾರಿಕೆ. ಅಂದರೆ ಮೀನು ಅಂದ್ರೆ ಫಿಶ್ ಅಂತೀವಲ್ಲ, ಫಿಶ್ ನಾವು ಹಳ್ಳಕ್ಕೆ ಕೆನಾಲಿಗೆ ಹಿಡಿಯಕ್ಕೆ ಹೋಗ್ತೀವಲ್ಲಪ್ಪ, ಅದ್ರಂಗೆ ಇಂಪಾರ್ಟೆಂಟು. ಮೀನುಗಾರಿಕೆಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿನ
ಮುಖ್ಯ ಉದ್ಯೋಗವಾಗಿದೆ. ಯಾಕಂದ್ರೆ ಅದು ಆ ಕೋಸ್ಟಲ್ ಏರಿಯಾ ಯಾವ್ದು ಹೇಳ್ರಿ, ನಮ್ಗೆ ಉತ್ತರ ಕನ್ನಡ ಜಿಲ್ಲೆ, ಅಲ್ಲಿ ಬರೀ ಆ ಸಮುದ್ರ ಐತೆ, ಅಲ್ಲಿ ಬರೀ ಫಿಶ್ ಸಿಗ್ತಾ ಹೌದಿಲ್ಲ, ಅದಕ್ಕೆ ಮೀನದ ವ್ಯಾಪಾರ ಫೇಮಸ್ ಅಲ್ಲಿ. ಎಲ್ಲಿ ಹೇಳ್ರಿ, ನಮ್ಗೆ ಉತ್ತರ ಕನ್ನಡ ಜಿಲ್ಲೆದ ನೋಡ್ರಿ ಹೆಂಗ್ ಕೊಂಟಾರ ಮೀನುಗಳು ಭಾಳ ಇಂಪಾರ್ಟೆಂಟ್. ನೀವು ಬೇಕಾದ್ರೆ ಒಂದ್ಸಲ ಹೋಗಿ ಬರ್ರಿ ನಿಯರ್ಗೆ ಇದ್ರಿಗೇನು ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೇರಿ. ಮತ್ತೆ ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ವಿಸ್ತೀರ್ಣದಲ್ಲಿ 80% ನೋಡ್ರಿ. ಈಗ 6ನೇ ತರಗತಿ ಪುಸ್ತಕದಲ್ಲಿನೇ ಒಂದಲ್ಲಿ 80% ಅಂತ ಕೊಟ್ಟಾನ, ಒಂದಲ್ಲಿ ನೋಡಿದ್ರೆ 70% ಅಂತ ಕೊಟ್ಟಾನ. ನಾವು ನೋಡಿದ್ರೆ 80% ಅಂತ ಹಾಕಿವಿ. ನೋಡ್ರಿ ಡಿಪೆಂಡ್ ಅಪ್ ಆಪ್ಷನ್ಸ್ ಮೇಲೆ. 80% ಅರಣ್ಯ ಪ್ರದೇಶವಿದೆ, 70% ಅರಣ್ಯ ಪ್ರದೇಶವಿದೆ. ಒಂದೇ ಪುಸ್ತಕದಲ್ಲಿ 2 ಕೊಟ್ಟಾನ. ಬಟ್ ಏನಿಲ್ಲ, ಅದೊಂದು ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ. ಬಟ್ ಏನು ಗೊತ್ತಾ, ಕರ್ನಾಟಕದಲ್ಲಿ ಹೈಯೆಸ್ಟ್ ಫಾರೆಸ್ಟ್ ಯಾವ ಜಿಲ್ಲೆ ಅಂತ ಕೊಟ್ಟರೆ ನಾವು ಉತ್ತರ ಕನ್ನಡ ಆ ಜಿಲ್ಲೆ ಅಂತ ಹಾಕ್ಬೇಕಾಗ್ತದ. ನೋಡಿಕೇಸಿ ಅಪ್ಡೇಟ್ ಮಾಡ್ಕೇರಿ, ಕರೆಕ್ಟಾಗಿ ಓದ್ಕೇರಿ. ಮತ್ತು ಇನ್ನೊಂದ್ಸಲ ಏನು ಮಾಡ್ರಿ, ಇನ್ನೊಂದ್ಸಲ ನೋಡ್ಕೇರಿ. ನಿಮ್ಗೆ 6ನೇ ಕ್ಲಾಸ್ ಸಮಾಜ ವಿಜ್ಞಾನ ಪುಸ್ತಕ ಇನ್ನೊಂದ್ಸಲ ಸ್ವಲ್ಪ ಗೂಗಲ್ಗೂ ಸರ್ಚ್ ಮಾಡ್ರಿ. ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕದ್ರಾ, ಆಮೇಲೆ ಸೂಪಾ ಡ್ಯಾಮ್ ಕೇಳಿರಲ್ಲ, ಸೂಪಾ ಡ್ಯಾಮ್ಗೂ ಉತ್ತರ ಕನ್ನಡ ಜಿಲ್ಲೆ, ಆಮೇಲೆ ಕೋಡಾಸಳ್ಳಿ, ಆಮೇಲೆ ನಾಗಜರಿ, ಆಮೇಲೆ ಕೈಗಾ ಅಣು ಉತ್ಪಾದನಾ ಕೇಂದ್ರಗಳಿವೆ. ಎಲ್ಲ ನೋಡಿ, ಕದ್ರಾ, ಸೂಪಾ, ಕೂಡಸಳ್ಳಿ, ನಾಗಜರಿ, ಕೈಗಾ ಎಲ್ಲ ಟೋಟಲ್ ಯಾವ ಜಿಲ್ಲೆ ಅಂತ ಕೊಟ್ಟರೆ ಅದು ಉತ್ತರ ಕನ್ನಡ ಜಿಲ್ಲೆ. ನೋಡಿ ಕೇಸ್ ನೀವು ಅಪ್ಡೇಟ್ ಮಾಡ್ತೀರಿ. ಇಷ್ಟು ಇಂಪಾರ್ಟೆಂಟ್ ನೋಡ್ರಿ. ಇಷ್ಟು ನಿಮ್ಗೆ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಮುಗೀತು. ಮತ್ತು ಬೆಳಗಾವಿ ವಿಭಾಗದಲ್ಲಿ ಕೆಲವೊಂದು ಕ್ವಶನ್ಗಳಿದಾವೆ, ಸಿಂಗಲ್ ಲೈನ್ ಔಟ್ನ ಬೇಕಾದ್ರೆ ಒಂದ್ಸಲ ಓದಿ ಬಿಡ್ತೀನಿ, ಸರಿಯಾಗಿ ತಿಳ್ಕೊಬೇಕು. ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಅಂದರೆ ನೀವು ಇಲ್ಲಿವರೆಗೆ ಏನು ಪಾಠ ಕೇಳಿದ್ರಲ್ಲ ಆಟೋಮೆಟಿಕ್ ಗೊತ್ತಾಗ್ಬಿಡ್ತಾವೆ. ನೋಡ್ರಿ ಇಲ್ಲಿ ನಮ್ಗೆ ಅದು 6ನೇ ಕ್ಲಾಸ್ ಬುಕ್ದಾಗ ಕೊಟ್ಟಿದ್ವಿ, ಅದು ಮತ್ತೆ ಎಕ್ಸ್ಟ್ರಾ ಏನಿಲ್ಲ. ನೋಡಿ ಒಂದೊಂದು ಸಾಕು ಬಿಡ್ರಿ ಸರ್, ಟೈಮ್ ಆಗಿಬಿಟ್ಟದ, ಊಟ ಮಾಡಬೇಕು, ಹಸುವಾಗಿಬಿಟ್ಟದ, ಸಾಕಾಗ್ಯದ ನಮ್ಗೆ. ಏನು ಇಲ್ಲಿ ಕಂಟ ಕಡದಿಲ್ಲ, ಸುಮ್ಮನೆ ಕುಂತಿಗೆ ಪಾಠ ಕೇಳಿರಿ ಅಷ್ಟೇ. ಗಾರೆ ಕೆಲಸ ಮಾಡಕ್ಕೆ ಹೋದ್ರೆ ನಿಮ್ಗೆ ಅದೆಲ್ಲ ಗೊತ್ತಾಗ್ತದಲ್ಲ, ಬ್ಯಾನ್ ಎಷ್ಟಿರ್ತದೆ ಅಂತ ಸೆಲ್ ಹೇಳ್ರಿ. ನಾವೇನ ಆ ಕಲ್ಲು ಹೊರಕ್ಕೆ ಹೋಗೋದು, ಸಿಮೆಂಟ್ ಶೀಲ ಹೊರಕ್ಕೆ ಹೋದ್ರೆ ಗೊತ್ತಾಗ್ತದೆ. ಸುಮ್ಮನೆ ಕುಂತು ಪಾಠ ಕೇಳೋದು ಬರ್ಕೊಳಕ್ಕೆ ಸಾಕಾಗೋದಿಲ್ಲ. ಬೆಳಕರಿತನಗುಣ ನೀವು ಓದ್ಬೋದು, ಬೆಳಕರಿತನಗುಣ ನೀವು ಪಾಠ ಕೇಳ್ಬೋದು. ಬಟ್ ಏನಂತ ಕೊಟ್ರೆಗಿನ ಸ್ಟಡಿ ಮಾಡೋದು ಮಾತ್ರ ನಿರಂತರವಾಗಿರ್ಬೇಕು. ಭಾಳ ಕಷ್ಟದ ಜೀವನ ಇದೆ ಮುಂದೆ, ನಿಮಗೆ ಗೊತ್ತಿರಲಿ. ನಮಗೆ ನೋಡ್ರಿ ಒಂದೊಂದೇ ಓದ್ತೀನಿ. ನಾವು ಮತ್ತೆ ಪ್ರಶ್ನೆಗಳು ಹಾಕಿವಲ್ಲ, ಸ್ವಂತ ನಾವು ಹಾಕಿಲ್ಲ, ಅದು ಗೊತ್ತಿರಲಿ ನಿಮ್ಗೆ. 6ನೇ ತರಗತಿ ಪುಸ್ತಕದಲ್ಲಿ ಇದಾವೆಲ್ಲ ಅಷ್ಟು. ಬೆಳಗಾವಿ ವಿಭಾಗದ 2 ಪ್ರಮುಖ ನದಿಗಳ ಹೆಸರುಗಳನ್ನು ಬರೆಯಿರಿ ಅಂತ ಇತ್ತು. ಅದೇ ಕೃಷ್ಣ, ಮಲಪ್ರಭಾ, ತುಂಗಭದ್ರಾ, ಘಟಪ್ರಭಾ ನಾವು ನೋಡಿದೆಲ್ಲ, ಅದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಈ ವಿಭಾಗದಲ್ಲಿರುವ ಪ್ರಮುಖ ವನ್ಯಮೃಗಧಾಮಗಳ ಹೆಸರುಗಳನ್ನು ಬರೆಯಿರಿ. ನಮಗೆ ವನ್ಯಮೃಗಧಾಮಗಳು ಎಲ್ಲೆಲ್ಲಿ ನೋಡಿದ್ದೀವಿ, ಒಂದು ರಾಣೆಬೆನ್ನೂರು ವನ್ಯಮೃಗಧಾಮ, ಇನ್ನೊಂದು ಕೊಟ್ರೆಗಿನ ದಾಂಡೇಲಿ ವನ್ಯಮೃಗಧಾಮ. ಹೌದಿಲ್ಲ, ನಮ್ಗೆ ಇದೂ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ 2 ವಾಕ್ಯದಲ್ಲಿ ಬರೆಯಿರಿ, 3 ವಾಕ್ಯದಲ್ಲಿ ಬರೆಯಿರಿ. 6ನೇ ಕ್ಲಾಸ್ ಹುಡುಗರಿಗೆ, ಇಲ್ಲಾಂದ್ರೆ ಶಿಕ್ಷಕರ ನೇಮಕಾತಿ ಐತಲ್ಲ ಅದ್ರಾಗ ಪ್ರಶ್ನೆ ಕೇಳಿದ್ರಿಗಿನ ಸಾಧ್ಯತೆಗಳು ಚೆನ್ನಾಗಿರ್ತದೆ, ಕರೆಕ್ಟಾಗಿ ಕೇಳ್ತಾರೆ. ಬಟ್ ಟಿಕ್ ಹಾಕೋದು ಭಾಳ ಇಂಪಾರ್ಟೆಂಟ್ ಆಗ್ತವ. ಮತ್ತು ನೋಡ್ರಿ, ಇಲ್ಕಲ್ನಲ್ಲಿ ಯಾವ ಸಂಪನ್ಮೂಲ ದೊರೆಯುತ್ತದೆ? ಇಲ್ಕಲ್ನಲ್ಲಿ ಏನು ಸಿಗ್ತದಪ್ಪ? ಗ್ರಾನೈಟ್ ಸಿಗ್ತದ, ಮತ್ತೆ ಇನ್ನೇನು ಸಿಗ್ತಾವೆ ಹೇಳ್ರಿ? ಸೀರೆಗಳು ಸಿಗ್ತಾವೆ, ಅದು ನಿಮಗೆ ಗೊತ್ತಿರಬೇಕು. ಆಮೇಲೆ ನಿತ್ಯ ಹರಿದ್ವರ್ಣ ಕಾಡುಗಳೆಂದರೇನು, ಯಾವ್ಯಾವ ಅಂತ ಕೊಟ್ಟಾನ? ವಾರ್ಷಿಕ 200 ಸೆಂಟಿಮೀಟ್ರು, ಇಲ್ಲಾಂದ್ರೆ 250ಕ್ಕಿಂತ ಹೆಚ್ಚು ಸೆಂಟಿಮೀಟರ್ ಮಳೆ ಆಗ್ತಾವಲ್ಲ, ಅಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವ. ನಿಮ್ಗೆ ಅದ್ರ ಬಗ್ಗೆ ಹೇಳಿಲ್ಲ, ನೆಕ್ಸ್ಟ್ ಹೇಳಮಂತ. ಮತ್ತೆ ಬೆಳಗಾವಿ ವಿಭಾಗದ ಪ್ರಮುಖ ಜಲಪಾತಗಳನ್ನು ಹೆಸರಿಸಿ. ಪ್ರಮುಖ ಜಲಪಾತಗಳು ನಮ್ಗೆ ಮಾಗೋಡು ಜಲಪಾತ, ಇಲ್ಲ ಅಪ್ಸರಕೊಂಡ ಜಲಪಾತ, ಇಲ್ಲಾಂದ್ರೆ ದೇವಮಾಲ ಜಲಪಾತ, ಅವೆಲ್ಲ ಜಲಪಾತಗಳಿದಾವ. ಸರಿಯಾಗಿ ಏನು ಮಾಡ್ರಿ ಗಮನಿಸ್ರಿ. ಮತ್ತೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತಿದೆ ಅಂತ ಐತಿ, ಅದು ಬಾಗಲಕೋಟೆ ಜಿಲ್ಲೆ. ಅದು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೀನಿ. ಸರಿಯಾಗಿ ಏನು ಮಾಡಬೇಕು ನೀವುಗೂ ಒಂದ್ಸಲ ತಿಳ್ಕೊಂತ ಹೋಗ್ರಿ. ನಮಗೆ ಒಂದೊಂದೇ ಅಂದ್ರೆ ಎಲ್ಲ ಅಷ್ಟಲ್ಲ, ಕರೆಕ್ಟಾಗಿ ತಿಳ್ಕೊಂಡ್ರಿ ನಿಮ್ಗೆ. ಆಮೇಲೆ ಇಲ್ಲಿ ನೋಡ್ರಿ, ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳು ಯಾವ್ಯಾವ ಅಂತ ಇದಾವೆ. ಕೃಷಿ ಉತ್ಪನ್ನಗಳಂದ್ರೆ ಸಾಮಾನ್ಯವಾಗಿ ಎಲ್ಲ ದ್ರಾಕ್ಷಿ ಬೆಳಿತಾರ, ಜೋಳ ಬೆಳಿತಾರ, ಮತ್ತೆ ಕಬ್ಬು ಬೆಳಿತಾರ, ಇಲ್ಲಾಂದ್ರೆಗಿನ ಹೊಗೆ ಸೊಪ್ಪು ಬೆಳಿತಾರ. ಹೌದಿಲ್ಲ, ನಮ್ಗೆ ಅವೆಲ್ಲ ಸಾಮಾನ್ಯ ಗೊತ್ತಿರ್ತದ. ಮತ್ತೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ. ಮೀನುಗಾರಿಕೆ ಯಾವ ಜಿಲ್ಲೆದಾಗ ಹೇಳ್ರಿ? ಉತ್ತರ ಕನ್ನಡ ಜಿಲ್ಲೆ, ಕೋಸ್ಟಲ್ ಏರಿಯಾ. ಮೀನ ಭಾಳಷ್ಟು ಸಿಗ್ತಾವ ಅಂದ್ರೆ ಹಿಡಿಯಕ್ಕೆ ಹೋಗ್ತಾರ, ಅದು ಒಂದು ಕಸಬು. ಮತ್ತೆ ಆಮೇಲೆ 10ನೇ ನೋಡ್ರಿ, ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರವಿದೆ? ಬೀಜೋತ್ಪಾದನಾ ಕೇಂದ್ರ ಕೊಟ್ಟರೆ ಅದು ಹಾವೇರಿ ಜಿಲ್ಲೆ. ಸ್ಟಾರ್ಟಿಂಗ್ ಮೂಮೆಂಟಿಗೆ ನಿಮ್ಗೆ ಹೇಳಿದ್ದೀನಿ. ಸ್ವಲ್ಪ ಆಯ್ತು, ಮುಗಿತು, ಇನ್ನು 2 ನಿಮಿಷ ಕ್ಲಾಸ್ ಅಷ್ಟೇ. ನಿಮ್ಗೆ ಗಮನಿಸ್ಬೇಕಂತ ಓದ್ತಾ ನಿಮ್ಗೆಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗ್ಬಿಡ್ತಾವೆ. ನಿಮ್ಗೆ 6ನೇ ಕ್ಲಾಸ್ ಬುಕ್ ಈಗ ಓದಕ್ಕೋದ್ರೆ ಭಾಳ ಖುಷಿ ಅನ್ಸೋದು ನಿಮಗೆ. ಯಾಕಂದ್ರೆ ನೀವು ಕೇಳಿರ್ತೀರಿ, ಅಲ್ಲಿ ಓದಕ್ಕೋದ್ರೆ ಇದು ಕೇಳಿದ್ದೆ ಅವೇನೋ ಹೆಚ್ಚು ಕಡಿಮೆ ಮಾತ್ರ ಅದನ್ನು ಸರಿಪಡಿಸ್ಕೇರಿ, ಮತ್ತೆ ಅಪ್ಡೇಟ್ ಮಾಡ್ಕೇರಿ. ನೋಡ್ರಿ, ಈಗ ಮತ್ತೆ ಮುಗಿನ 10 ಕ್ವಶನ್ ಇದಾವೆ, ಏನು ಜಾಸ್ತಿ ಇಲ್ಲ. ನೋಡ್ರಿ, ಬೆಳಗಾವಿ ವಿಭಾಗದ ಬ್ಯಾಡಗಿಯು ಯಾವ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿ? ಬ್ಯಾಡಗಿ ಅಂದ್ರೆ ಮೆಣಸಿನಕಾಯಿ, ಹೌದಿಲ್ಲ?
ಬ್ಯಾಡಿಗೆ ಕೊಟ್ಟರೆ ಅದು ಮೆಣಸಿನಕಾಯಿನೇ. ಎಲ್ಲಿ ಹೇಳ್ರಿ? ಹಾವೇರಿ ಜಿಲ್ಲೆದಾಗ. ಆಮೇಲೆ ಬೆಳಗಾವಿ ವಿಭಾಗದ 3 ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳ ಹೆಸರನ್ನು ಬರೀರಿ. ದ.ರಾ ಬೇಂದ್ರೆ, ಚಂದ್ರಶೇಖರ್ ಕಂಬಾರ್. ಹೌದು, ನಮಗ ಫಸ್ಟಿಗೆ ಒಂದು ಎಲ್ಲ ಲೀಸ್ಟೇ ಕೊಟ್ಟನಲ್ಲಪ್ಪ, ಕರೆಕ್ಟಾಗಿ ಏನು ಮಾಡ್ಕೇರಿ? ಅಪ್ಡೇಟ್ ಮಾಡ್ಕೇರಿ. ನಮಗ ಇನ್ನೊಂದು ಸಮರಸವೇ ಜೀವನ ಪುಸ್ತಕ ಐತಲ್ಲ, ವಿಕ್ರು, ಗೋಕಾಕ್, ಭಾಳ ಫೇಮಸ್ ಅವರು, ಅದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಬೆಳಗಾವಿ ವಿಭಾಗದ 3 ಪ್ರಸಿದ್ಧ ಸಂಗೀತಗಾರರ ಹೆಸರನ್ನು ಬರೀರಿ ಅಂತ ಐತೆ. ಪಂಡಿತ್ ಭೀಮಸೇನ್ ಜೋಶಿ ಆಗಿರ್ಬೋದು. ನಮಗೆ ಆಲ್ರೆಡಿ ನೋಡಿದೀವಲ್ಲಪ್ಪ, ಸ್ಟಡಿ ಮಾಡಿದೀವಲ್ಲ, ಒಂದು ಲೀಸ್ಟೇ ಇತ್ತಲ್ಲ, ಅದ್ರ ಸ್ವಲ್ಪ ನೋಡ್ಕೊಂಡಿರ್ಬೇಕು. ಸಂಗೀತಗಾರರು ಯಾರ್ಯಾರು ಅಂತ ಕೊಟ್ಟರೆ ಸ್ವಲ್ಪ ಟಿಕ್ ಹಾಕಂತ ಕೆಪಾಸಿಟಿ ಏನಂತ ಹೇಳ್ರಿ ಡೆವಲಪ್ ಆಗ್ತದೆ. ಕರೆಕ್ಟಾಗಿ ಓದ್ತಾ ನಿಮಗೆಲ್ಲ ಮಾಹಿತಿ ಗೊತ್ತಾಗ್ಬಿಡ್ತದ. ನೆಕ್ಸ್ಟ್ ಬೆಳಗಾವಿ ಪ್ರದೇಶದ 2 ಪ್ರಸಿದ್ಧ ನಾಟಕ ಪ್ರಕಾರದ ಹೆಸರುಗಳನ್ನು ಬರೀರಿ. ನಾಟಕ ಪ್ರಕಾರ, ನಾಟಕ ನಮಗೆ ಇಂಪಾರ್ಟೆಂಟ್. ಅದು ಸಣ್ಣ ಆಟ, ದೊಡ್ಡ ಆಟ, ಹೌದಲ್ಲ, ಯಕ್ಷಗಾನ, ಅವೆಲ್ಲ ನಿಮ್ಗೆ ನೋಡಿದ್ವಲ್ಲಪ್ಪ, ಔಟ್ರ ನೀವು ಬರೀಬೇಕಾಗ್ತದ. ಆಮೇಲೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ ಅಂತ ಕೊಟ್ಟರೆ ಅದು ಹುಬ್ಬಳ್ಳಿ, ಅಂದರೆ ಧಾರವಾಡ ಡಿಸ್ಟ್ರಿಕ್ನಾಗ ಐತೆ. ಬಟ್ ಕಾನೂನು ಯೂನಿವರ್ಸಿಟಿ ಇರೋದು ಹುಬ್ಬಳ್ಳಿದ. ಕರೆಕ್ಟಾಗಿ ನೀವು ತಿಳ್ಕೊಬೇಕು. ಮತ್ತು 15ನೇ ಪ್ರಶ್ನೆ, ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯವಿದೆ ಅಂತ ಐತೆ. ತೋಟಗಾರಿಕಾ ಯೂನಿವರ್ಸಿಟಿ ಕೊಟ್ಟರೆ ಅದು ಬಾಗಲಕೋಟೆ ಜಿಲ್ಲೆದಾಗೈತೆ. ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿ ಆರಂಭಿಸಲಾಗಿದೆ ಅಂತ ಕೊಟ್ಟರೆಗಿನ ಫಸ್ಟ್ ಮಹಿಳಾ ಯೂನಿವರ್ಸಿಟಿ ಇರೋದೆ ಅದು ವಿಜಯಪುರದಾಗ, ಅದು ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿ. ಮತ್ತು ಆಮೇಲೆ ಇಂಪಾರ್ಟೆಂಟು, ಬೆಳಗಾವಿ ವಿಭಾಗದ ಯಾವ ರಾಣಿಯು ಬ್ರಿಟಿಷರ ವಿರುದ್ಧ 1824ರಲ್ಲಿ ಹೋರಾಟ ನಡೆಸಿದಳು ಅಂತ ಕೊಟ್ಟರೆಗಿನ ಅದು ಕಿತ್ತೂರು ರಾಣಿ ಚೆನ್ನಮ್ಮ. ಸರಿಯಾಗಿ ತಿಳ್ಕೊಬೇಕು, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಸ್ಟಾರ್ಟಿಂಗ್ ಮೂಮೆಂಟೇ ಹೇಳಿದೆ. ಬಟ್ ಇನ್ನು ಏನಂತ ಕೊಟ್ಟರೆಗಿನ ಬೇರೆ ಬೇರೆ ಇನ್ಫಾರ್ಮೇಷನ್ ಇತಿಹಾಸದಾಗ ನೋಡೋಣ ಅಂತ. ಮತ್ತು 3 ಪ್ರಮುಖ ಸ್ವತಂತ್ರ ಹೋರಾಟಗಾರರ ಹೆಸರನ್ನು ಬರೀರಿ. ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲಪ್ಪ, ಸಿದ್ದಪ್ಪ ಕಂಬಳಿ, ನಮಗೆ ಆಲೂರು ವೆಂಕಟರಾಯರು. ಆಮೇಲೆ ಇಂಪಾರ್ಟೆಂಟು NS ಹರ್ಡೇಕರ್ ಆಗಿರ್ಬೋದು, ಹರ್ಡೇಕರ್ ಮಂಜಪ್ಪ ಆಗಿರ್ಬೋದು, ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮತ್ತು ಬೆಳಗಾವಿ ವಿಭಾಗದಲ್ಲಿ ಪತ್ರಿಕೋದ್ಯಮದಲ್ಲಿ ಅಪಾರ ಕಾಣಿಕೆ ನೀಡಿದ 2 ಪ್ರಮುಖ ಹೆಸರನ್ನು ಬರೀರಂತ ಐತೆ. ನಮಗೆ ಮೇನ್ ಇಂಪಾರ್ಟೆಂಟು ವಚನಗಳ ಪಿತಾಮಹ ಫಾಗು ಹಳಕಟ್ಟಿ, ಅವರೇ ಭಾಳ ಫೇಮಸ್ಸು. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೀಳುವ ಸರಾಸರಿ ಮಳೆಯ ಪ್ರಮಾಣ ಎಷ್ಟು ಅಂತ ಐತಿ. ಇದನ್ನು ಬೇಕಾದ್ರೆ ನೆಕ್ಸ್ಟ್ ನೋಡೋಣ ಅಂತ ಬುಕ್ದಾಗಿಲ್ಲ. ಇಷ್ಟು ನಿಮಗೆ ಪ್ರಶ್ನೆಗಳು ನಮಗೆ ಇದ್ದು, ಅಂದರೆ ಸರಿಯಾಗಿ ಇನ್ನು ಲಾಸ್ಟ್ ಇನ್ನು 3 ಪ್ರಶ್ನೆಗಳಿದಾವೆ, ಅವುಗೂ ಒಂದ್ಸಲ ಗಮನಿಸೋಣ ಅಂತ. ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಬಂದರಗಳು ನಮಗೆ ತದ್ದಡಿ, ಆಮೇಲೆ ಬೇಲಿಕೇರಿ, ಆಮೇಲೆ ಕುಮಟ ಅಂತ ನಾವು ಸ್ಟಡಿ ಮಾಡಿದ್ದೇವೆ ಎಲ್ಲ ಪ್ರಮುಖ ಬಂದರಗಳು. ಮತ್ತು ಭಾರತ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪಿಸಿರುವ ನೌಕಾನೆಲೆ, ನಮ್ಗೆ ಸಾಮಾನ್ಯವಾಗಿ ಸೀ ಬರ್ಡ್ ಅಂತ ಕರಿತೀವಿ ನಾವು, ಸೀ ಬರ್ಡ್ ನೌಕಾನೆಲೆ, ಅದು ನಿಮಗೆ ಗೊತ್ತಿರಬೇಕು. ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳ ಹೆಸರುಗಳು ಫೇಮಸ್ ಅಪ್ಪ ಅಂದರೆ ಒಂದು ಕಾಳಿ ಅತ್ಯಂತ ಫೇಮಸ್. ಆಮೇಲೆ ಅಘನಾಶಿನಿ, ಅವೆಲ್ಲ ಹೌದಲ್ಲ, ಕಾಳಿ, ಅಘನಾಶಿನಿ, ಗಂಗಾವಳಿ, ನಮ್ಗೆ ಅವೆಲ್ಲ ನೀವು ತಿಳ್ಕೊಂಡ್ರಿಗಿನ ಅಷ್ಟು ನಿಮಗೆ ಸಾರ್ಥಕ ಆಗ್ತದೆ. ಅಂದರೆ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ದಂಗೆ ಆಗ್ತದ. ಮತ್ತು ನೋಡ್ತಾ ನಿಮಗೆಲ್ಲ ಡೀಟೇಲ್ಸ್ ಮಾಹಿತಿ ನೋಡ್ರಿ. ಈಗ ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಭಾಷೆಯ ನಂತರ ಅತಿ ಹೆಚ್ಚು ಜನರಾಡುವ ಮತ್ತೊಂದು ಭಾಷೆ ಕೊಟ್ಟರೆ ಅದು ಕೊಂಕಣಿ. ಅದು ನಮಗೆ ಕನ್ನಡ ಬಿಟ್ಟರೆ ಕೊಂಕಣಿ ಭಾಷೆ ಮಾತಾಡ್ತಾರೆ. ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿಯ ಹೆಸರೇನಂತ ಕೊಟ್ಟರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ, ಗೊತ್ತಿರಬೇಕು, ಇಂಪಾರ್ಟೆಂಟು. ಆಮೇಲೆ ಹಾವೇರಿ, ಗದಗ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆಗಳು ಯಾವ ವರ್ಷದಲ್ಲಿ ರಚನೆಗೊಂಡವು ಅಂದರೆ 1997. ಹೌದು, ನಮ್ಗೆ ಹಾವೇರಿ, ಗದಗ ಇವು ಧಾರವಾಡ ಜಿಲ್ಲೆಯಿಂದ ಪ್ರತ್ಯೇಕ. ಯಾವಾಗ ಬಾಗಲಕೋಟೆ ಕೊಟ್ಟರೆಗಿನ ಅದು ವಿಜಯಪುರ ಜಿಲ್ಲೆಯಿಂದ ಪ್ರತ್ಯೇಕ ಆಗಿವೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಲಾಸ್ಟ್ 3 ಕ್ವಶನ್ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ತೀರಿ. ಲಾಸ್ಟ್ ಈ 3 ಬಿಟ್ಟರೆ ಮತ್ತೆ ಕ್ಲಾಸ್ ಎಂಡ್ ಮಾಡೋಣ ಅಂತ. ನೆಕ್ಸ್ಟ್ ಇಲ್ಲಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಈ ವಿಭಾಗದ ಯಾವ ಜಿಲ್ಲೆಯಲ್ಲಿ ಯಾವ ವರ್ಷ ನಡೀತು ಅಂತ ಐತೆ. ಅದು ಬೆಳಗಾವಿ ಜಿಲ್ಲೆಯಲ್ಲಿ. ಮತ್ತು 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ ವಹಿಸಿರ್ತಾರೆ, ಅದು ಗೊತ್ತಿರಲಿ. ಮತ್ತು ಬಾದಾಮಿಯು ಯಾವ ಅರಸು ಮನೆತನದ ರಾಜಧಾನಿಯಾಗಿತ್ತು ಅಂದರೆ ಬಾದಾಮಿಯ ಚಾಲುಕ್ಯರು. ಅದೇನು ದೊಡ್ಡ ಮಾತು, ಹೌದು. ನಮಗೆ ಬಾದಾಮಿ ಚಾಲುಕ್ಯರ ಸ್ಥಾಪಕ ರಾಜ ಜಯಸಿಂಹ. ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಮುಖ ಅರಸ ಇಮ್ಮಡಿ ಪುಲಿಕೇಶಿ, ಅವೆಲ್ಲ ನಾವು ಸ್ಟಡಿ ಮಾಡೀವಿ. ನೆಕ್ಸ್ಟ್ ನೋಡ್ರಿ, ನಮಗೆ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಡ್ಯಾಶ್ ವರ್ಷ ಕರ್ನಾಟಕದಲ್ಲಿ ವಿಲೀನಗೊಂಡವಂತೈತೆ 1956. ಇದು ನಮಗೆ 1956ಕ್ಕಿಂತ ಮುಂಚೆ ಬೆಳಗಾವಿ ವಿಭಾಗದ ಜಿಲ್ಲೆಗಳು, ಅಂದರೆ ಎಕ್ಸಾಂಪಲ್ ಈಗ ಧಾರವಾಡ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಇವೆಲ್ಲ ಮುಂಬೈ ಪ್ರಾಂತ್ಯದಲ್ಲಿದ್ದು. ಇಷ್ಟು ಇಂಪಾರ್ಟೆಂಟ್. ಅಂದರೆ ನಿಮಗೆ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಇದ್ದಂಥ ಇನ್ಫಾರ್ಮೇಷನ್, ಅಂದರೆ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂಥ ಇಷ್ಟು ಇನ್ಫಾರ್ಮೇಷನ್ನು
ಇವತ್ತು ಕಂಪ್ಲೀಟ್ ಆಯಿತು. 1 ತಾಸು ಆಗಿರ್ಬೋದು, 1.5 ತಾಸು ಕ್ಲಾಸ್ ಆಗಿರ್ಬೋದು, ಇಲ್ಲಿವರೆಗೆ ನೀವು ಕ್ಲಾಸ್ ಕೇಳಿರಿ. ಬಟ್ ಇನ್ನೊಂದ್ಸಲ ನೀವು ಪುಸ್ತಕ ಓದ್ಬೇಕು. ನೀವು ಯಾವ ಪುಸ್ತಕ ಕೇಳ್ರಿ? ಸಮಾಜ ವಿಜ್ಞಾನ 6ನೇ ತರಗತಿ ಪುಸ್ತಕ ಓದಿ ಇನ್ನೊಂದ್ಸಲ ನಾವು ಯಾವುದಾದ್ರೂ ಬಿಟ್ಟಿದ್ರಿಗಿನ ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಮತ್ತು ಇನ್ನು ನಿಮ್ಗೆ ಆ ಜಿಲ್ಲೆಗಳ ಬಗ್ಗೆ ಒಂದೊಂದು ಜಿಲ್ಲೆ, 1-2 ಜಿಲ್ಲೆ ಬಗ್ಗೆ ಒಂದೊಂದು ದಿನ ಕ್ಲಾಸ್ ಮಾಡ್ತೀನಿ ಅಂತ. ಇನ್ನೊಂದ್ಸಲ PDF ಹೊಸದು ಪುಸ್ತಕ ಬಂದ ಮೇಲೆ ಹಾಕ್ತೀವಂತ, ಅದು ನೋಡಿ ನಿಮ್ಗೆ ಇನ್ನೂ ಕಲಿತೀರಿ. ಬಟ್ ಓದೋದು ಮಾತ್ರ ಯಾವುದೇ ಕಾರಣಕ್ಕೆ ನೀವು ಬಿಡಕ್ಕೆ ಹೋಗ್ಬಾಡ್ರಿ. ಓದೋದು ಮಾತ್ರ ಓದ್ತಾನೆ ಇರ್ಬೇಕ್ರಿ. ಅವಾಗ ಓದಿ ಒಂದಿನ ಇಲ್ಲ ಇವತ್ತಿಲ್ಲ ನಮಗೆ ನಾಳೆ ಒಳ್ಳೆ ಕಾಲ ಬಂದೇ ಬರ್ತದೆ. ಓದೋದು ಮಾತ್ರ ಬಿಡಬಾಡ್ರಿ. ಓದೋದು ಬಿಟ್ಟರೆ ನಾವು ಇಲ್ಲಿಗೆ ನಮ್ಮ ಆ ಜೀವನ ಎಂಡಾದಂಗಾಗಿ ಬಿಡ್ತದ. ಅದಕ್ಕೆ ಕುಂತ್ಕೇಸಿ ಸ್ಟಡಿ ಮಾಡಿರಿ. ಮತ್ತು ಆ ಮನೆಯಾಗ ತಂದೆ ತಾಯಿಗಳ ಬಗ್ಗೆಗೂ ಜಾಸ್ತಿ ಆ ಗಮನ ಕೊಡ್ರಿ. ಇನ್ನೊಬ್ಬರ ಬಗ್ಗೆ ಸುಮ್ಮನೆ ಅದು ಇದು ಮಾತಾಡ್ಕೊಂತ ಒಳ್ಳೇದಲ್ಲ. ನಿಮ್ಮತ್ತಿನ ಜಾಸ್ತಿ ಆ ಫೋನ್ಗೂ ಯೂಸ್ ಮಾಡಬಾರ್ದು. ಜಾಸ್ತಿ ಫೋನ್ ಅಂದ್ರೆಗಿನ ರಾತ್ರಿ ನಮ್ಗೆ ವಾಟ್ಸಪ್ ನೋಡಿ ಓದೋಗುನ ಆ ಇಂಟ್ರೆಸ್ಟ್ ಬರೋದಲ್ಲ. ಬೇಕಾದ್ರೆ ಫೋನ್ಗಿನೆಲ್ಲ ಆ ಸ್ವಿಚ್ ಆಫ್ ಮಾಡ್ಕೇಸಿ ಸ್ಟಡಿ ಮಾಡಿರಿ. ಜಾಸ್ತಿ ಏನಂತ ಕೊಟ್ರಿಗಿನ ನಿದ್ದೆ ಮಾಡಿರಿ, ಓದ್ರಿ. ಅವಾಗ ನಿಮ್ಗೆ ಒಂಥರ ಏನಂತ ಹೇಳ್ರಿ, ನೀವು ಸೆಲ್ಫ್ ಆಗಿ ಏನತ್ರಿ ಆ ಡೆವಲಪ್ಮೆಂಟ್ ಆಗ್ತೀರಿ. ನಾವು ಅಷ್ಟೇ 8 ಗಂಟೆಗೆ ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೀವಿ. ಬೇಕಾದ್ರೆ ನೀವು ಚೆಕ್ ಮಾಡಿರಿ, 8 ಗಂಟೆಗೆ ಫೋನ್ ಸ್ವಿಚ್ ಆಫ್ ಮಾಡಿ ಡೈರೆಕ್ಟ್ ಮುಂಜಾನೆ 8 ಗಂಟೆಗೆ ಆನ್ ಮಾಡ್ತೀವಿ ನಾವು. ಅದಲ್ಲ ಅದೇ ಓದ್ಬೇಕು. ಇಲ್ಲಾಂದ್ರಿಗಿನ ಏನಾಗ್ಬಿಡ್ತು ಹೇಳ್ರಿ, ಬರೀ ಫೋನ್ ಆಗಿದ್ರೆ ಭಾಳ ವೇಸ್ಟ್ ಆಗಿಬಿಡ್ತೀವಿ ನಾವು. ಏನೋ ಡೆವಲಪ್ಮೆಂಟ್ ಆದ್ರೆ 4 ಮಂದಿ ನಮಗೆ ಮಾತಾಡ್ತಾರೆ. ಸರಿಯಾಗಿ ತಿಳ್ಕರಿ. ಆರೋಗ್ಯಗುಣ ಸಂಪಾದನೆ ಮಾಡಿಕೇರಿ. ಮೇನ್ ಇಂಪಾರ್ಟೆಂಟ್. ನಾವೇನು ಭಾಳ 1000 ವರ್ಷ ಇರೋದಲ್ಲ. ನಾವಿರೋದು ಆಲ್ರೆಡಿ ಒಂದು 50-60 ವರ್ಷದ ಆಲ್ರೆಡಿ 50% ಜೀವನ ಮುಗಿಸಿಬಿಟ್ಟು ಹೋದಿಲ್ಲ. ಇನ್ನೊಂದು ಸ್ವಲ್ಪ ದಿನ ಇದ್ದಷ್ಟು ದಿನ ಏನು ಮಾಡ್ಬೇಕು ಹೇಳ್ರಿ, ಖುಷಿಯಾಗಿರ್ಬೇಕು. ಭಾಳ ಇಂಪಾರ್ಟೆಂಟು. ಸರಿಯಾಗಿ ಊಟ ಮಾಡಿ ಮತ್ತೆ ರಾತ್ರಿ ಇನ್ನೊಂದು 1 ತಾಸು 2 ತಾಸು ಓದಿಕೆಸೆ ಮಲಗಿ, ಮತ್ತೆ ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ಎದ್ಕೆಸೆ ಸ್ಟಡಿ ಮಾಡಿರಿ. ತುಂಬ ಧನ್ಯವಾದಗಳು. ಮತ್ತು ನಿಮ್ಮ ಭೇಟಿ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಹೇಳಿಲ್ಲಪ್ಪ, ಕರೆಂಟ್ ಅಫೇರ್ಸ್ನ ನಾಳಿಂದ ಅಪ್ಡೇಟ್ ಮಾಡ್ತೀನಿ. ತುಂಬ ಧನ್ಯವಾದಗಳು.